ಅವಕಾಶವನ್ನ ಕೊಟ್ಟಿದ್ದಕ್ಕೂ ಎಲ್ರಿಗೂ ಧನ್ಯವಾದ, ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ಇವಾಗ ಹಿರಿಯರ ಮಾತನ್ನ ಕಿರಿಯರ್ ಕೇಳಲ್ಲ, ಕಿರಿಯರ ಮಾತನ್ನ ಹಿರಿಯರ್ ಕೇಳಲ್ಲ ಅಂತ ಒಂದು ಸಮಾಜದ ಸ್ಥಿತಿನಲ್ಲಿ ನಾವಿರುವಾಗ ಕಿರಿಯನೊಬ್ಬನನ್ನ ಹಿರಿಯರು ಆಲಿಸ್ತಾರೆ ಅಂತ ಹೇಳುವಂತದ್ದು ಅದು ದೊಡ್ಡ ಭಾಗ್ಯ ಅಂತಾನೆ ಹೇಳ್ಬೇಕು. ಈ ತರ ಹೇಳ್ತಾ ನನ್ನ ಮೊದಲನೇದಾಗಿ ನಾನು ಇವತ್ತಿಗೆ ಆ ಟಾಪಿಕ್ ಅನ್ನ ಏನಕ್ಕೆ ತಗೊಂಡೆ ಅಥವಾ ಆ ಟಾಪಿಕ್ ಅನ್ನ ಏನಕ್ಕೆ ಕೊಟ್ಟೆ ಅಥವಾ ಆ ಹೆಡ್ಲೈನ್ ಅನ್ನ ಏನಕ್ಕೆ ಕೊಟ್ಟೆ ಅಂತ ಹೇಳ್ಬಿಡ್ತೀನಿ. ಇಂದಿನ ದಿನಕ್ಕೆ ಅವಶ್ಯಕತೆವಾಗಿರುವಂತ ಕುವೆಂಪುರವರ ವಿಚಾರ ಕ್ರಾಂತಿ ಅಂತ. ಯಾಕಂದ್ರೆ ನಾವು ಯಾವುದನ್ನೇ ಆಗಲಿ, ಭೂತ ಕಾಲ ಅನ್ನುವಂಥದ್ದು ನಮ್ಗೆ ಯಾವತ್ತು ಭೂತವಾಗಿ ಕಾಡ್ತಾ ಇರುತ್ತೆ, ಭವಿಷ್ಯ ಅನ್ನುವಂಥದ್ದು ಕೂಡ ನಮ್ಗೆ ಯಾವಾಗ್ಲೂ ಕಣ್ಣ ಮುಂದೆ ಬಂದು ದೂರದ ಬೆಟ್ಟವಾಗಿ ನಮ್ಮ ಮುಂದೆ ನಿಂತಿರುತ್ತೆ. ಈ ದೂರದ ಬೆಟ್ಟ ಬಗ್ಗೆ ಅಂದ್ರೆ ಬರಿತಾ ಪುಣ್ಯಚಂದ್ರ ತೇಜಸ್ವಿ ಅವರು ತಮ್ಮ ಕರ್ವಾಲದಲ್ಲಿ ಹೇಳ್ತಾರೆ, ಗರಗಸದ ಅಂಚಿನಂತೆ ಕಾಣ್ತಿದ್ದೋ ಬೆಟ್ಟಗಳು ಅಂತ. ನಮ್ಗೆ ಯಾವಾಗ್ಲೂ ಈ ಭವಿಷ್ಯ ನಮ್ಗೆ ಗರಗಸದ ಹಲ್ಲಿನ ರೀತಿಯನ್ನೇ ನಮ್ಗೆ ಕಾಣ್ತಾ ಇರುತ್ತೆ. ಭೂತ ಅನ್ನುವಂಥದ್ದು ಬೇತಾಳ ರೀತಿ ಯಾವಾಗಲೂ ಭೂತ ಕಾಲದಲ್ಲಿ ಇರುತ್ತೆ. ಇಲ್ಲಿ ನಾವು ಭೂತ ಕಾಲದಲ್ಲಿ ಕಲಿತಂತ ಪಾಠಗಳನ್ನ ಭವಿಷ್ಯ ಕಾಲದಲ್ಲಿ ಅವು ತಪ್ಪುಗಳು ರಿಪೀಟ್ ಅಂದ್ರೆ ಮತ್ತೆ ಪುನರಾವರ್ತನೆ ಆಗದಂತೆ ವರ್ತಮಾನ ಕಾಲದಲ್ಲಿ ನಾವು ಏನನ್ನ ಮಾಡೋದ್ರಿಂದ ಈ ಭೂತ ಕಾಲದ ಭೂತವು ಭವಿಷ್ಯ ಕಾಲದಲ್ಲಿ ಗರಗಸವಾಗಿ ನಮ್ಮನ್ನ ಕುಯ್ಬಾರ್ದು ಅಥವಾ ಅದು ನಮ್ಮನ್ನ ಕತ್ತರಿಸಬಾರದು ಅನ್ನೋ ಕಾರಣಕ್ಕೆ ನಾನು ಅದನ್ನು ತೆಗೆದುಕೊಂಡೆ. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಅಥವಾ ನಮ್ಮ ದೇಶದ ನಮ್ಮ ಸಮಾಜದಲ್ಲಿ, ಯಾಕಂದ್ರೆ ಇಲ್ಲಿ ವಿಶ್ವ ಪ್ರಜ್ಞೆಯನ್ನು ಇಟ್ಕೊಂಡು ಮಾತಾಡ್ಬೇಕಾಗತ್ತೆ ನಾವು. ಕುವೆಂಪುರವರು ವಿಶ್ವ ಪ್ರಜ್ಞೆಯನ್ನು ಇಟ್ಕೊಂಡೇ ಪ್ರತಿ ಬಾರಿ ಮಾತಾಡ್ತಿದ್ರು. ವಿಶ್ವ ಮಾನವ ತತ್ವವನ್ನ ಕೊಟ್ರು. ಈಗ ನಮ್ಗೆ ವಿಶ್ವ ಪ್ರಜ್ಞೆ ಅನ್ನೋದು ಬೇಕಾಗಿದೆ. ನಾವು ನಮ್ಮನ್ನ ಒಂದು ಊರಿಗೋ ಒಂದು ಪ್ರಾಂತ್ಯಕ್ಕೋ ಒಂದು ದೇಶಕ್ಕೋ ಈಗ ನಾವು ನಮ್ಮನ್ನ ಗಂಟೆ ಹಾಕೊಂಡು ನೋಡೋಕ್ಕಾಗಲ್ಲ. ಇಂಟರ್ನೆಟ್ ಅಂತರ್ಜಾಲ ಇಲ್ಲದ ಕಾಲದಲ್ಲಿ, ಇಂಟರ್ನೆಟ್ ರೆವಲ್ಯೂಷನ್ ಆಗದೇ ಇರುವಂತ ಕಾಲದಲ್ಲೇನೆ ಕುವೆಂಪುರವರು ವಿಶ್ವ ಮಾನವ ಅನ್ನುವಂತ ಕಲ್ಪನೆಯನ್ನ ಕೊಟ್ರು. ಇವತ್ತೇನಾದ್ರೂ ಈ ಇಂಟರ್ನೆಟ್ ರೆವಲ್ಯೂಷನ್ ಆಗಿರೋ ಕಾಲದಲ್ಲಿ ಅವ್ರು ಇದ್ದಿದ್ದಿದೆ ಏನು ಇವತ್ತು ಜಗತ್ತಿನಾದ್ಯಂತ ದೊಡ್ಡ ದೊಡ್ಡ ಮಾತುಗಾರರು ತತ್ವಜ್ಞಾನಿಗಳು ಅಂತ ಗುರುತಿಸ್ಕೊಂತ ಇದ್ರು, ಆ ಸಾಲಿನಲ್ಲಿ ಖಂಡಿತ ಬಂದು ನಿಲ್ತಿದ್ರು ಕುವೆಂಪುರವರು. ಇಲ್ಲದ ಕಾಲದಲ್ಲೇ ಇಂಥ ಒಂದು ದೊಡ್ಡ ವಿಶ್ವ ಪ್ರಜ್ಞೆಯನ್ನ ಕೊಟ್ಟಿದ್ದಾರೆ ಅವರು. ಆ ಕಾರಣಕ್ಕಾಗಿ ವಿಶ್ವ ಪ್ರಜ್ಞೆಯನ್ನ ಇಟ್ಕೊಂಡು ಈ ಚರ್ಚೆಯನ್ನ ಮುಂದುವರಿಸೋಣ. ಜಗತ್ತಿನಾದ್ಯಂತ ನಡೀತಾ ಇರುವಂತ ಘಟನೆಗಳು, ಅವು ಜಗತ್ತಿನಾದ್ಯಂತ ನಡೀತಾ ಇರುವಂತ ಘಟನೆಗಳು ಕೆಲವೇ ಕಾಲದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಮತೀಯ ಕಲಹ ಇರ್ಬೋದು, ಕೊರೋನಾ ಅನ್ನುವಂಥದ್ದು ಇರ್ಬೋದು. ಕೊರೋನಾ ಅನ್ನುವಂಥದ್ದು ಎಲ್ಲ ಹುಟ್ಟಿದ್ದು ಅದು ನಮ್ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡ್ಬಿಡ್ತು, ನಮ್ಮ ಮನೆ ಬಾಗಿಲು ದಾಟ್ತಂಗೂ ಮಾಡ್ಬಿಡ್ತು ಅಲ್ವಾ, ನಾವೇ ಮನೆ ಬಾಗಿಲು ದಾಟ್ತಂಗ್ ಮಾಡ್ತು. ಇಂಥ ಒಂದು ಜಾಗತಿಕ ಮಟ್ಟದ ಜಾಗತಿಕ ಕಾಲದಲ್ಲಿ ನಾವು ಇರ್ಬೇಕಾದ್ರೆ ಜಾಗತಿಕ ಪ್ರಜ್ಞೆಯನ್ನೇ ಇಟ್ಕೊಂಡು ಮಾತಾಡ್ಬೇಕಾಗುತ್ತೆ ಅಂತೇಳಿ ಶುರು ಮಾಡ್ತೀನಿ ಉಪನ್ಯಾಸವನ್ನ. ನಾನಿಲ್ಲಿ ಗುರುಸ್ಥಾನದಲ್ಲಿ ನಿಂತಿಲ್ಲ, ನೀವು ಶಿಷ್ಯ ಸ್ಥಾನದಲ್ಲಿ ಕುಳಿತಿಲ್ಲ. ನಾನು ಉಪದೇಶ ಮಾಡುತ್ತಿಲ್ಲ, ವಿಜ್ಞಾಪಿಸುತ್ತಿದ್ದೇನೆ. ನನ್ನಂತೆಯೇ ನಿಮ್ಮಲ್ಲಿ ಅನೇಕರು ಜಿಜ್ಞಾಸೆ ಮಾಡಿರಬಹುದು. ಹಾಗಿದ್ದರೆ ನಮ್ಮ ಅಭಿಪ್ರಾಯಗಳು ಘರ್ಷಿಸದೆ ಮೃದುವಾಗಿ ಹೊಂದಿಕೊಳ್ಳುತ್ತವೆ. ಜಿಜ್ಞಾಸೆ ಮಾಡದೇ ಇದ್ದವರಿಗೆ ಜಿಜ್ಞಾಸೆ ಮಾಡಲು ಭಾವಾವಕಾಶಗಳು ದೊರೆಯುತ್ತವೆ. ಆದ್ದರಿಂದ ಯಾರೊಬ್ಬರು ಮಾತುಗಳನ್ನು ವಚನ ಮಾಡದೆ ನುಂಗದಿರಲಿ, ಮತೀಯ ಓರೆಗಳಿಗೆ ಹಚ್ಚದೆ ಸ್ವೀಕರಿಸದಿರಲಿ, ಧೀರವಾಗಿ ವಿಮರ್ಶಿಸದೆ ಒಪ್ಪದಿರಲಿ, ಆದರೆ ಪಕ್ಷಪಾತವಿಲ್ಲದೆ ಕಿವಿಗೊಟ್ಟು ಮಾತ್ರ ಕೇಳಿ. ಇದು ನನ್ನ ಸಾಲುಗಳಲ್ಲ, ಇದು ಕುವೆಂಪುರವರ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅನ್ನುವ ಪುಸ್ತಕದಲ್ಲಿ ಆರಂಭದಲ್ಲಿ ಅವ್ರು ಹೇಳುವಂಥದ್ದು. ಹಂಗಾಗಿ ನಾನು ಅದನ್ನೇ ಹೇಳೋಣ ಅಂತ ತಗೊಂಡಿದ್ದೀನಿ. ಯಾಕಂದ್ರೆ ಈ ಸಮಯಕ್ಕೆ ಅದು ತುಂಬಾ ಸೂಕ್ತ ಅನ್ಸುತ್ತೆ. ಯಾಕಂದ್ರೆ ನಾನು ಅತಿ ಕಿರಿಯನಾಗಿರೋದ್ರಿಂದ ಕೆಲವೊಂದು ರುಚಿಸದೇನೆ ಇರಬಹುದು. ನನ್ನ ವಯಸ್ಸೇನಿದೆ ಅಂತ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋರು ನೀವಿದ್ದೀರಿ. ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ. ನನ್ನ ಅಭಿಪ್ರಾಯಗಳು ಕೆಲವರಿಗೆ ರುಚಿಸಬಹುದು, ಮತ್ತೆ ಕೆಲವರಿಗೆ ಕ್ರಾಂತಿಕಾರಿಗಳಾಗಿ ತೋರಬಹುದು. ಆದರೂ ನನ್ನ ಮನಸ್ಸಿನಲ್ಲಿ ಯಾರನ್ನಾದರೂ ನೋಯಿಸಬೇಕೆಂಬ ಇಚ್ಛೆ ಲವಲೇಶವೂ ಇಲ್ಲ. ಅಲ್ಲದೆ ನಾನು ಹೇಳಲಿರುವ ಅಭಿಪ್ರಾಯಗಳು ಅಲ್ಪಾಲೋಚನೆಯಿಂದಾಗಲಿ, ಉದ್ರೇಕದ ಬುದ್ಧಿಯಿಂದಾಗಲಿ, ಅನುದಾರತೆಯಿಂದಾಗಲಿ, ಪ್ರತಿ ಹಿಂಸಾಭಾವದಿಂದಾಗಲಿ ಬಂದುವಲ್ಲ. ಬಹುಕಾಲದ ದೀರ್ಘ ಮಂಥನದಿಂದ, ಪ್ರಶಾಂತ ಧ್ಯಾನದಿಂದ, ಅನ್ಯಾಯಗಳನ್ನು, ಅವಿವೇಕಗಳನ್ನು, ಅಜ್ಞಾನಜನ್ಯವಾದ ಕ್ರೂರ ವರ್ತನೆಗಳನ್ನು ಕಂಡಾಗ ಮೂಡಿದ ಸಾತ್ವಿಕ ಕ್ರೋಧದಿಂದ ನಮ್ಮ ದೇಶ, ನಮ್ಮ ನಾಡು, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಸ್ಥಿತಿಗತಿಗಳು ಉಚ್ಚಾರವಾಗಬೇಕೆಂಬ ಹಂಬಲದಿಂದ ಮೂಡಿದಾಗಿವೆ. ಆದ ಕಾರಣ ತಾಳ್ಮೆಯಿಂದ ಆಲಿಸಿ, ವಿವೇಕದಿಂದ ಭಾವಿಸಿ, ವಿಮರ್ಶಕ ಬುದ್ಧಿಯಿಂದ ಪರೀಕ್ಷಿಸಿ, ಒಪ್ಪಿಗೆಯಾದುದನ್ನು ಸ್ವೀಕರಿಸಿ, ತಪ್ಪುಗಳನ್ನು ತಿದ್ದಿಕೊಳ್ಳಬೇಕೆಂದು ವಿನಯದಿಂದ ಕೇಳಿಕೊಳ್ಳುತ್ತೇನೆ. ಇದಿಷ್ಟು ಕುವೆಂಪುರವರು ಹೇಳಿದ್ದು. ಅದು ನನ್ನ ಪೀಠಿಕೆಗೆ ಸೂಕ್ತವಾದದ್ದು ಅನ್ನಿಸ್ತು, ಹಾಗಾಗಿ ಹೇಳ್ದೆ. ದಯಮಾಡಿ ನೀವು ಅದನ್ನ ಅದೇ ರೀತಿ ತೆಗೆದುಕೊಳ್ಬೇಕು ಅಂತ ಕೇಳ್ಕೊಂತೀನಿ.
ಮೊದಲನೇದಾಗಿ ಹೇಳೋದಾದ್ರೆ, ಈಗ ನಾವು ವಿಜ್ಞಾನ, ಆಧುನಿಕ ಜಗತ್ತು ವಿಜ್ಞಾನದ ಮೇಲೆ ನಿಂತಿದೆ. ಹಾಗಾಗಿ ವಿಜ್ಞಾನದ ಮುಖೇನವಾಗಿ ಮಾತಾಡೋಣ. ಆಧುನಿಕವಾದ ಈ ಪ್ರಗತಿ ಸಾಧನೆಗೆ ವಿಜ್ಞಾನದ ಸಹಾಯವನ್ನು ನಾವು ಒಂದಿನಿತೂ ಹಿಂಜರಿಯದೆ ಸ್ವೀಕರಿಸಿದ್ದೇವೆ, ಇನ್ನೂ ಹೆಚ್ಚು ಹೆಚ್ಚು ಸ್ವೀಕರಿಸುತ್ತಲೂ ಇದ್ದೇವೆ. ಏಕೆಂದರೆ ಕಾರ್ಯಭೂಮಿಕೆಯಲ್ಲಿ ಬರಿಯ ಭಾವಭ್ರಾಂತಿಯ ಬೆಡಗಿನ ವೈಖರಿ ನಡೆಯುವುದಿಲ್ಲ, ಹಳೆಯ ನಂಬಿಕೆಗಳ ಬೇಳೆ ಅಲ್ಲಿ ಬೇಯುವುದಿಲ್ಲ. ಭಾವಭ್ರಾಂತಿಗೆ ವಶರಾಗಿ ವಿಜ್ಞಾನ ದೃಷ್ಟಿಗೆ ವಿರುದ್ಧವಾದನ್ನು ಏನಾದರೂ ಮಾಡಿದೆವೋ ಒಡನೆಯ ದುಷ್ಫಲ ನಮ್ಮನ್ನು ಬಡಿದೆಚ್ಚರಿಸುತ್ತದೆ. ಏಕೆಂದರೆ ಯಂತ್ರ ಸರಿಯಾಗಿ ನಡೆಯುವುದು ಅಥವಾ ನಡೆಯದಿರುವುದು ರಾವ್ ಕಾಲ ಗೂಳಿಕ ಕಾಲದಿಂದಲ್ಲವಷ್ಟೇ. ವಿದ್ಯುದಾಗರ ಕೆಲಸ ಸುಸೂತ್ರವಾಗಿ ಜರುಗದಿದ್ದರೆ ಅಷ್ಟಗ್ರಹ ಯಾಗವನ್ನಾಗಲಿ ಚಂಡಿಯಾಗವನ್ನಾಗಲಿ ವಿಜೃಂಭಣೆಯಿಂದ ಜರುಗಿಸುವ ಮೂರ್ಖತೆ ಅದನ್ನು ಸರಿಪಡಿಸುವುದಿಲ್ಲವಷ್ಟೇ. ಹೌದು, ಇವಾಗ ನಾವಿರುವಂತ ವಿಜ್ಞಾನ ಮುಖವಾದ ಕಾಲದಲ್ಲಿ ನಾವು ವಿಜ್ಞಾನವನ್ನೇ ಇದ್ ಮಾಡ್ಬೇಕಾಗುತ್ತೆ. ನಾವು ಭಾವವನ್ನ ಮುಖ್ಯ ಭೂಮಿಕೆಯಾಗಿ ಇಟ್ಕೊಂಡು ನೋಡಕ್ ಹೋದ್ರೆ ಭೌತಿಕವಾದಂತ ಏನು ಚಲನೆ ನಮ್ಮಲ್ಲಿದೆ, ಇದು ನಮಗೆ ದುಷ್ಫಲವನ್ನೇ ತಂದು ಕೊಡುತ್ತದೆ. ಉದಾಹರಣೆಗೆ, ನಾವು ಟ್ರೈನ್ ಅನ್ನ ಹಿಡಿಬೇಕು, ರೈಲ್ವೆ ಸ್ಟೇಷನ್ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ರಾವು ಕಾಲ ಗುಳಿಕ ಕಾಲ ನೋಡಕ್ಕಾಗಲ್ಲ. ಎಷ್ಟು ಗಂಟೆಗೆ ಟ್ರೈನ್ ಬರುತ್ತೋ ನಾವು ಆ ಸಮಯಕ್ಕೆ ಅಲ್ಲಿ ಹೋದ್ರೆ ನಮ್ಗೆ ಟ್ರೈನ್ ಸಿಗೋದು ಅಲ್ವಾ. ಸೊ ಇದು ವಿಜ್ಞಾನದ ಕಾಲ. ಹಂಗಾಗಿ ನಾವು ಈ ವಿಜ್ಞಾನ ಮುಖವಾಗೇ ಚಿಂತಿಸ್ಬೇಕಾಗುತ್ತೆ. ಇಲ್ಲ, ಇವಾಗ 10:00 ಟ್ರೈನ್ ಇದೆ, 9:45 11:00 ತನಕ ರಾವು ಕಾಲ, 11:00 ಮನೆ ಬಿಟ್ಟು ಹೋಗೋಣ ಅಂತ ಹೋದ್ರೆ ನೀವು ತಲುಪಬೇಕಾಗಿರುವಂತ ಅಥವಾ ನೀವು ಸಿಗಬೇಕಾಗಿರುವಂತ ಟ್ರೈನು ನಿಮ್ಗೆ ಸಿಗಲ್ಲ, ಫ್ಲೈಟು ನಿಮಗ್ ಸಿಗಲ್ಲ. ಹಾಗಾಗಿ ನಾವು ವಿಜ್ಞಾನ ಮುಖವಾಗಿ ನೋಡ್ಬೇಕಾಗತ್ತೆ. ರಾವು ಕಾಲ ಗೂಳಿಕ ಕಾಲದಿಂದ ಅವು ನಡೆಯೋದಿಲ್ಲ ಅನ್ನುವಂಥದ್ದು ಈ ಇದು ವಿಷಯವಾಗಿದೆ. ಆದರೂ ಮುಂದುವರೆದು ಕುವೆಂಪುರವರು ಹೇಳೋದು, ಆದರೂ ನಮ್ಮಲ್ಲಿ ಸಂಸ್ಕೃತಿಯ ಹೆಸರಿನಲ್ಲಿ, ಮತದ ಹೆಸರಿನಲ್ಲಿ, ಧರ್ಮದ ಸೋಗಿನಲ್ಲಿ ಪೂರ್ವಿಕರ ಪ್ರಾಚೀನ ವೈಭವಗಳ ಕರ್ಮಕಾಂಡವನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿ ಪ್ರತಿಷ್ಠಾಪಿಸುವ ಸರ್ವತಾ ಮೂಲವಾದ ಕುರುಡು ನೆವದಲ್ಲಿ ಅವಿವೇಕ ಮೌಢ್ಯಗಳಿಗೆ ವೈಜ್ಞಾನಿಕತೆ ಮತ್ತು ವಿಚಾರದ ಚಿನ್ನದ ಮುಲಾಮು ಹಚ್ಚಿ ಜನರನ್ನು ದಿಕ್ಕು ತಪ್ಪಿಸಿ ವಂಚಿಸುವ ಮಹೋದ್ಯೋಗ ನಿರ್ಲಜ್ಜೆಯಿಂದ ಸಾಗುತ್ತಿರುವುದನ್ನು ದಿನದಿನವೂ ನೋಡುತ್ತಿದ್ದೇವೆ. ಅಂತ ಆತ್ಮವಂಚಕ ಮತ್ತು ಪರವಂಚನಕರವಾದ ಉದ್ಯೋಗ ಪ್ರಸಿದ್ಧರು, ಪ್ರತಿಷ್ಠಿತರು ಆದ ಸ್ವಾರ್ಥ ಸಾಧಕ ವ್ಯಕ್ತಿಗಳಿಂದಲೇ ಪರಿಪೋಷಿತವಾಗುತ್ತಿರುವುದನ್ನು ನೋಡಿದರೆ ಈ ದೇಶದಲ್ಲಿ ವಿಜ್ಞಾನದ ಯಂತ್ರವಿದ್ಯೆಯಿಂದ ಪಂಚವಾರ್ಷಿಕ ಯೋಜನೆಗಳು ಮುಂದುವರಿದರೂ ವೈಜ್ಞಾನಿಕ ದೃಷ್ಟಿಯಾಗಲಿ ವಿಚಾರವಾದವಾಗಲಿ ವಿಜಯ ಪಡೆಯುವ ಕಾಲ ಹತ್ತಿರದಲ್ಲಿ ಎಲ್ಲಿಯೂ ಗೋಚರವಾಗುತ್ತಿಲ್ಲ. ಈ ಪ್ಯಾರ ಏನಿದೆ, ಈ ಸಾಲನ್ನ ನಾನು ಓದದ್ದು, ಇದ್ರ ಮೇಲೆ ಯಾರಾದ್ರೂ PhD ಯನ್ನ ಮಂಡಿಸಿದ್ರೆ ಬರೀ ಈ ಸಾಲುಗಳಷ್ಟನ್ನೇ ವಿವರಣೆ ಬರೆದು PhD ತಗೊಂಡ್ಬಿಡ್ಬೋದು. ಯಾಕಂದ್ರೆ ಅವರು ಈ ಪುಸ್ತಕವನ್ನ ಮಾಡಿದ ಕಾಲಘಟ್ಟ 1944. 1944ರಲ್ಲಿ ಏನು ಅವರು ಊಹಿಸಿದರೋ ನಡೀತಾ ಇದೆ ಅಂತ ಹೇಳಿದ್ರು 2023ರ ಹೊಸ್ತಿಲ್ನಲ್ಲಾಬಿದ್ರು ಇವತ್ತಿಗೂ ಅದು ನಡೀತಾ ಇದೆ. ಇದಕ್ಕೆ ಉದಾಹರಣೆ ಹೇಳ್ಬೇಕು ಅಂದ್ರೆ ನಾನು ಮೊದಲೇ ಹೇಳ್ದಂಗೆ, ಇದು ಈ ಮಾತುಗಳು ಕೆಲವರಿಗೆ ರುಚಿಸದೇ ಇರಬಹುದು, ಮತ್ತೆ ಕ್ರಾಂತಿಕಾರಿಗಳಾಗಿ ತೋರಬಹುದು. ಇಲ್ಲಿ ನೋಯಿಸ್ಬೇಕೆನ್ನೋ ಇಚ್ಛೆ ನಮ್ಗೇನಿಲ್ಲ. ಆದ್ರೆ ಪ್ರಸಕ್ತ ಕಾಲದ ಉದಾಹರಣೆಯನ್ನ ನಾವು ತಗೊಳ್ಳೇಬೇಕಾಗುತ್ತೆ. ಪ್ರಸಕ್ತ ಕಾಲದ ಉದಾಹರಣೆಗೆ ಹೇಳೋದಾದ್ರೆ, ಮತಿ ಮೂಢತೆ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಕೊರೋನಾ ಆರಂಭ ಆದ ಕಾಲಘಟ್ಟದಲ್ಲಿ ನಾವು ನೋಡ್ಬೋದು. ಈ ಮತಿ ಮೂಢತೆ ಅನ್ನುವಂಥದ್ದು ಜನರನ್ನ ವಿಶ್ವದಾದ್ಯಂತ ಯಾವ ಮಟ್ಟಿಗೆ ತಮ್ಮ ಮತಿ ಮೂಢತೆಯನ್ನ ತೋರ್ಕೊಂಡ್ರು ಅಂತ. ಎಷ್ಟೋ ಜನ ಇಲ್ಲಿ ನಡೀತಾ ಇದ್ದಂತ ಕೊರೋನಾ ಕಾಲಕ್ಕೆ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಿದ್ರೆ ಅದನ್ನ ಅವರು ಬೇರೆದಕ್ಕೆ ಕಲ್ಪನೆ ಮಾಡಿದ್ರು. ಇನ್ನು ಕೆಲವರು ಒಂದ್ ಹೆಜ್ಜೆ ಮುಂದೆ ಹೋಗಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ ಅಂತ ಹೇಳೋದನ್ನ ಅಸ್ಪೃಶ್ಯತೆಗೆ ಅದನ್ನ ಕಂಪೇರ್ ಮಾಡಿದ್ರು. ಇದೇ ಅಸ್ಪೃಶ್ಯತೆಯ ರೀತಿ ಅಂತ. ಇನ್ ಕೆಲವರು ನಮ್ಮ ಧಾರ್ಮಿಕ ಗ್ರಂಥಗಳಿಂದನೇ ಇದು ಬಂದಿದೆ, ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ನಮ್ಮ ದೇವರೇ ಬಿಟ್ಟಿದ್ದಾನೆ, ನಮ್ಮ ದೇವರೇ ಇದನ್ನ ಕೊಟ್ಟಿರೋದು ಜನಗಳನ್ನ ಬುದ್ಧಿ ಕಲ್ಸೋದಿಕ್ಕೆ ಅಂತೆಲ್ಲ ವಿಚಿತ್ರವಾಗಿ ಮಾತನಾಡಿದ್ರು. ನಮ್ಮ ದೇಶದಲ್ಲಂತೂ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಆ ಯಾವ ಮಟ್ಟಿಗೆ ನಿರ್ಲಜ್ಜತನದಿಂದ ಕೂರ್ಕೊಂಡಿದ್ರು ಕೆಲವರು ಅಂತ ಹೇಳಿದ್ರೆ, ಅದನ್ನ ಪೋಷಣೆ ಮಾಡ್ತಾ ಇದ್ರು. ಹೇಗೆ ಪೂರ್ವಿಕರ ವೈಭವಗಳ ಕರ್ಮಕಾಂಡವನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿ ಪ್ರತಿಷ್ಠಾಪಿಸುವ. ಹೌದು, ಪೂರ್ವಿಕರ ಕರ್ಮಕಾಂಡಗಳು ಏನೇನು, ಈ ಅಸ್ಪೃಶ್ಯತೆ, ಜಾತಿ ಪದ್ಧತಿ, ಅವು ಇವು ಮೂಢನಂಬಿಕೆ, ಮೌಢ್ಯಗಳು, ಇದೆಲ್ಲವನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಈಗ್ಲೂ ಆ ಕೊರೋನಾ ಕಾಲಘಟ್ಟದ ಒಂದು ಉದಾಹರಣೆ ಅಷ್ಟೇ, ಅದು ದಿನನಿತ್ಯ ನಡೀತಾನೆ ಇದೆ, ಈಗ್ಲೂ ನಡೀತಾನೆ ಇದೆ. ಅದನ್ನ ಬೇರೆ ಬೇರೆ ವಿಷಯಗಳಲ್ಲಿ ನೀವು ನೋಡಬಹುದು. ವೈಜ್ಞಾನಿಕ ದೃಷ್ಟಿ ಮತ್ತು ವಿಚಾರವಾದಗಳನ್ನು ಬೋಧಿಸಿ ಪ್ರಚೋದಿಸಿ ಸಾಧಿಸುವ ಕಾರ್ಯ ಯಾವ ಸಂಸ್ಥೆಗಳಿಗೆ ಮೀಸಲಾಗಬೇಕೋ ಆ ಸಂಸ್ಥೆಗಳಲ್ಲಿಯೇ ಅದು ಅವಮಾನಿತವಾಗುತ್ತಿರುವುದು ಅತ್ಯಂತ ನಿರಾಶಾಜನಕವಾಗಿದೆ. ವೈಜ್ಞಾನಿಕ ದೃಷ್ಟಿಕೋನವನ್ನ, ವಿಚಾರವಾದವನ್ನ ಬೋಧಿಸಬೇಕಾಗಿರುವಂತಹ ಶಾಲಾ ಕಾಲೇಜುಗಳು
ಅಲ್ಲೇ ಈಗ ಮತೀಯ ಕಲಾಗಳು ಹೆಚ್ಚುತ್ತಾ ಇದೆ, ಗುಂಪುಗಾರಿಕೆಗಳು ಹೆಚ್ಚುತ್ತಾ ಇದೆ. ಈಗ ಸದ್ಯದಲ್ಲೇ ನಾವು ಈ ವರ್ಷದ ಆರಂಭದಲ್ಲೇ ನಾವು ನಡೆದಂತ ಏನು ಈ ಹಿಜಾಬ್ ಗಲಾಟೆಗಳು ಇದನ್ನೆಲ್ಲ ನೋಡ್ಬೋದು ನಾವು. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜ್ಗೆ ಹೋಗೋದು ಪಾಠಗಳನ್ನ ಕಲಿಯೋದಿಕ್ಕೆ, ವಿಜ್ಞಾನವನ್ನ ಕಲಿಯೋದಿಕ್ಕೆ. ಆದ್ರೆ ಆ ವಿಜ್ಞಾನಿಗಳು ಕೇಳ್ತಾರೆ, ಆ ವಿದ್ಯಾರ್ಥಿಗಳು ಕೇಳ್ತಾರೆ, ಒಂದು ಗುಂಪು ಹೇಳುತ್ತೆ ಹಿಜಾಬ್ ನಮಗೆ ಬೇಕು ಅಂತ, ಧಾರ್ಮಿಕ ಉಡುಪು ನಮಗೆ ಬೇಕೇ ಬೇಕು. ಇನ್ನೊಂದು ಹೇಳುತ್ತೆ ನೀವು ಹಿಜಾಬ್ ಹಾಕೊಂಡ್ಬಂದ್ರೆ ನಾವು ಕೇಸರಿ ಹಾಕೊಂಡ್ ಬರ್ತೀವಿ ಅಂತ. ಇನ್ನೊಂದು ಗುಂಪು ಇನ್ನೊಂದ್ ಯಾವ್ದೋ ಶಾಲಾ ಹಾಕೊಂಡ್ ಬರ್ತೀವಿ ಅಂತ ಹೇಳುತ್ತೆ. ಅಲ್ರಯ್ಯ, ನೀವು ಹೋಗ್ತಾ ಇರೋದು ಏನಕ್ಕೆ, ಯಾವ ಕಾಲಘಟ್ಟದಲ್ಲಿ ನಾವಿದ್ದೀವಿ, ಏನನ್ನ ಕಲಿಬೇಕು, ಇದನ್ನ ನೀವು ಸಾಧಿಸೋದಾದ್ರೂ ಏನು, ಇಂಥ ಒಂದು ಚಿಂತನೆ ಯಾರಿಗೂ ಬರ್ಲಿಲ್ಲ. ಎಲ್ಲ ಮತ ಮೌಢ್ಯವನ್ನೇ ವಿಚಾರವಾದಗಳು ಬೆಳಿಬೇಕಿತ್ತು, ಅದು ಬೆಳಿಲೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಈ ತರ ಮೌಢ್ಯಗಳೇ ಕೂಡ ಪ್ರತಿಬಿಂಬಿಸ್ತಾ ಬಂದು. ವಿಜ್ಞಾನದ ಪಾಠ ಹೇಳಿಕೊಡುವ ಅಧ್ಯಾಪಕನೇ ತನ್ನ ಸ್ವಂತ ಬದುಕಿನಲ್ಲಿ ರಾಹುಕಾಲ, ಪಂಚಾಂಗ, ವಾರ ಭವಿಷ್ಯ ಇತ್ಯಾದಿ ಮೂಢನಂಬಿಕೆಗಳಿಂದ 3 ಹೊತ್ತು ಮತ ಮೂರ್ಖನಾಗಿದ್ದರೆ ವಿದ್ಯಾರ್ಥಿಗಳಿಗೆ ಹೇಗೆ ಸಾನೆ ಸಿದ್ಧಿಸಿತು ವಿಚಾರ ದೃಷ್ಟಿ. ನಮ್ಮ ರಾಜಕೀಯ ವಲಯದಲ್ಲಿಯೋ ಭವಿಷ್ಯ ನಿರ್ಣಯ ಮಾಡುವ ಜ್ಯೋತಿಷಿಗಳಿಗೆ ಪರಮಾಧಿಕಾರ ಲಭಿಸಿದಂತಾಗಿದೆ. ಅಧಿಕಾರಿ ತನ್ನ ಮೇಲ್ಮೆಯನ್ನು ಸಾಧಿಸಲು ಸೇವಾ ನಿಷ್ಠೆಯನ್ನು ಅನುಸರಿಸುವ ಕ್ಲೇಶಕ್ಕೆ ಹೋಗುವುದಿಲ್ಲ. ಜ್ಯೋತಿಷಿಯನ್ನು ಮಂತ್ರಿಕನನ್ನು ಆಶ್ರಯಿಸುತ್ತಾನೆ. ಮಂತ್ರಿ ತನ್ನ ರಾಜಕೀಯ ಭದ್ರತೆಯನ್ನು ಪ್ರಜಾಸತ್ತೆಯ ರುಜು ನಿಯಮಗಳಿಂದ ಸ್ಥಾಪಿಸಿಕೊಳ್ಳುವ ಅಭದ್ರ ವಿಜ್ಞಾನಕ್ಕೆ ಬಿಟ್ಟು ಕೊಡದೆ ಜ್ಯೋತಿಷ್ಯ ಸುಭದ್ರ ಅಜ್ಞಾನಕ್ಕೆ ಶರಣ ಹೋಗುತ್ತಾನೆ. ಅಯ್ಯಯ್ಯಪ್ಪ, ನಮ್ಮ ಈ ರಾಜಕಾರಣಿಗಳಿಗೆ ಹಿಡಿದಿರುವಂತಹ ಈ ಜ್ಯೋತಿಷ್ಯದ ಹುಚ್ಚು, ಈ ದೇವಸ್ಥಾನಗಳು ಅಂದ್ರೆ ಧಾರ್ಮಿಕ ಕೇಂದ್ರಗಳು, ಚರ್ಚ್ಗಳು, ಮಸೀದಿಗಳು, ದೇವಸ್ಥಾನಗಳನ್ನ ಅಲಿತಾರೆ. ಸ್ವಲ್ಪ ಇಳಿತಾ ಇದೆ, ಲೈನ್ ಕಟ್ ಆಗಿದೆ. ರಾಜಕಾರಣ ಅವರ ಬಗ್ಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದೊಂದ್ಸಲ ಈ ನೆಟ್ವರ್ಕ್ ಇಶ್ಯೂ ಆಗುತ್ತೆ, ಅದು ಕೂಡ ರಾವು ಕಾಲ ಗುಳಿಕ ಕಾಲ ನೋಡ್ಕೊಂಡು ನಮ್ಗೂನು ತೊಂದರೆ ಮಾಡ್ತಾ ಇದೆ. ಇವಾಗ ರಾವು ಕಾಲ ಹೋಯ್ತು, ಗುಳಿ ಕಾಲ ಹೋಯ್ತು, ಸರಿ ಹೋಗಿದೆ. ಫೇಸ್ಬುಕ್ ಲೈವ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ ಲೈವ್ ಅದ್ ಲಿಂಕ್ ಇದ್ರೆ ಇದ್ ಮಾಡಿ, ಸ್ವಲ್ಪ ಶೇರ್ ಮಾಡ್ಬೇಕು. ಬಹಳ ಚೆನ್ನಾಗ್ ಬರ್ತಾ ಇದೆ, ಬಹಳ ಚೆನ್ನಾಗ್ ಬರ್ತಾ. ಆಕಾಶ್ ಅವ್ರು ಚೆನ್ನಾಗ್ ಮಾತಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್. ಮತ್ತೆ ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಅವಾಗ ನೆಟ್ವರ್ಕ್ ಸಮಸ್ಯೆ ಆಗುತ್ತೆ, ದಯಮಾಡಿ ಕ್ಷಮಿಸ್ಬೇಕು. ಮಧ್ಯೆ ಈ ತರ ಸಮಸ್ಯೆ ಆದಾಗ ದಯಮಾಡಿ ಹೇಳಿ. ಇಲ್ಲ, ನಾದಾನಂದ ಸ್ವಾಮಿಗಳಿದ್ದಾರೆ, ಲೈವ್ ಹಾಕಿದೀನಿ ಫೇಸ್ಬುಕ್. ಸರ್ ಕಂಟಿನ್ಯೂ. ಧನ್ಯವಾದಗಳು ಸರ್. ಅದೇ ಈಗ ಕೆಲವು ಏನು ಈ ರಾಜಕಾರಣಿಗಳು ಇದರಲ್ಲೆಲ್ಲ ಇವರಲ್ಲೇ ಕೂಡ ಇಂಥ ವಿಷಯಗಳು ಏನ್ ಹೇಳಿ ಈ ಮೂಢನಂಬಿಕೆಗಳನ್ನ ಪೋಷಿಸುವಂತ ಕೆಲಸವಾಗ್ತಾ ಇದೆ. ಖಂಡಿತವಾಗಿಯೂ ಸಂಸ್ಕೃತಿಯನ್ನ ಪೋಷಣೆ ಮಾಡಬೇಕು. ಸಂಸ್ಕೃತಿಯ ಪೋಷಣೆ ಮಾಡೋದಕ್ಕೂ ಮೂಢನಂಬಿಕೆಯನ್ನ ಪೋಷಣೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆದ್ರೆ ಸಂಸ್ಕೃತಿ ಯಾವುದು, ನಂಬಿಕೆ ಯಾವುದು, ಮೂಢನಂಬಿಕೆ ಯಾವುದು ಅನ್ನುವಂತ ವ್ಯತ್ಯಾಸವನ್ನ ತಿಳಿಯದಂತ ಜನಪ್ರತಿನಿಧಿಗಳನ್ನ ಹೊಂದಿರುವಂತದ್ದೇ ನಮ್ಮ ದೇಶದ ದುರಂತ. ಹಂಗಾಗಿದೆ. ಮುಂದಕ್ಕೆ ಹೋಗೋಣ. ಮತ ನಮಗೊಂದು ದೊಡ್ಡ ಬಂಧನವಾಗಿದೆ. ನಾಡಿನ ಏಳ್ಗೆಯ ಕುತ್ತಿಗೆಗೆ ಉರುಳಾಗಿದೆ. ಪರಮಶಾಂತಿಯು ಪರಮಾನಂದವೂ ಆಗಿರುವ ಪರಮೇಶ್ವರನನ್ನು ಪಡೆಯಲೆಂದು ಜೀವ ಮಾಡುವ ಪ್ರಯತ್ನವೇ ಮತದ ನಿಜಾವಸ್ಥೆ. ಅವ್ರು ಹೇಳ್ತಾರೆ, ಇವಾಗಾಗಿದೆ ಮತ ನಮಗೊಂದು ದೊಡ್ಡ ಬಂಧನವಾಗಿದೆ, ನಾಡಿನ ಏಳ್ಗೆಯ ಕುತ್ತಿಗೆಗೆ ಉರುಳಾಗಿದೆ. ಖಂಡಿತ ಆಗಿದೆ. ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ, ನಾಡಿನ ಏಳ್ಗೆ ಅನ್ನೋ ವಿಚಾರದಲ್ಲಿ CM ಜೋಡ್ ಅಂತ ಒಬ್ರು ದೊಡ್ಡ ಇಂಗ್ಲಿಷಿನ ವಿಚಾರವಂತರಿದ್ದಾರೆ. ಸರ್ಚ್ ಮಾಡಿ ಅವ್ರದ್ದು ಪುಸ್ತಕ ಇದೆ. ಅವರು ಒಂದು ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ, ಸಿವಿಲೈಸೇಷನ್ ನಿರ್ಮಾಣ ಮಾಡೋದು ಹೇಗೆ, ನಾಗರಿಕತೆ ಮತ್ತು ಸಂಸ್ಕೃತಿಯ ನಿರ್ಮಾಣದ ಬಗ್ಗೆ ತುಂಬಾ ಚೆನ್ನಾಗಿ ಉದಾಹರಣೆಯನ್ನ ಕೊಡ್ತಾರೆ. ಅವರು ಸಂಸ್ಕೃತಿಯ ವಿಚಾರವಾಗಿ ಹೇಳ್ತಾರೆ, ಧಾರ್ಮಿಕ ಕೇಂದ್ರಗಳು, ಭಾಷೆಗಳು, ಲೈಬ್ರರಿಗಳು, ಈ ಭಾಷೆಯನ್ನ ಪೋಷಣೆ ಮಾಡುವಂತದ್ದು, ಸಾಹಿತ್ಯ, ಸಂಗೀತ, ಇದನ್ನ ಬೆಳೆಸುವಂತದ್ದು ಬಂದ್ಬಿಟ್ಟು ಸಂಸ್ಕೃತಿಯ ಪೋಷಣೆ ಆಗುತ್ತೆ. ನಾಗರಿಕತೆಯ ಪೋಷಣೆ ಏನು ಅಂತ ಹೇಳಿದ್ರೆ, ಶಾಲಾ ಕಾಲೇಜುಗಳು, ಅಣೆಕಟ್ಟುಗಳು ಹಾಗೂ ದೊಡ್ಡ ದೊಡ್ಡ ಉದ್ದಿಮೆಗಳನ್ನ ಸ್ಥಾಪನೆ ಮಾಡೋದು, ಬ್ರಿಡ್ಜ್ಗಳು, ರಸ್ತೆಗಳು, ಇದು ಬಂದು ನಾಗರಿಕತೆಯ ನಿರ್ಮಾಣ. ಸಂಸ್ಕೃತಿಯನ್ನು ಪೋಷಣೆ ಮಾಡಬೇಕು, ನಾಗರಿಕತೆಯನ್ನು ನಿರ್ಮಾಣ ಮಾಡಬೇಕು. ನಮ್ಮಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ಸಂಸ್ಕೃತಿ ಯಾವುದು, ನಾಗರಿಕತೆ ಯಾವುದು ಒಂದಕ್ಕೊಂದಕ್ಕೂ ಸಂಬಂಧನೂ ಗೊತ್ತಿಲ್ಲ. ಮತ್ತೆ
ಈಗ ನಮ್ಮ ದೇಶದ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಅವರವರ ಮತದವರಿಗೆ ಅವರವರ ಮತದ ಧಾರ್ಮಿಕ ಕೇಂದ್ರಗಳು ಸ್ಥಾಪನೆ ಆಗ್ಬಿಟ್ರೆ ಸಾಕು, ಬೇರೆ ಇನ್ನೇನು ಬೇಡ, ನಾಗರಿಕತೆ ನಿರ್ಮಾಣ ಆಗೋದೇ ಬೇಡ. ಯಾರು ಕೂಡ ನೀವು ಈಗ್ಲೂ ನೋಡಿ, ಯಾರು ಕೂಡ ನಮ್ಗೆ ರಸ್ತೆಯನ್ನ ನಿರ್ಮಾಣ ಮಾಡ್ಕೊಡಿ, ನಮ್ಗೆ ಏನು ಶಾಲಾ ಕಾಲೇಜುಗಳನ್ನ ನಿರ್ಮಾಣ ಮಾಡ್ಕೊಡಿ, ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡ್ಕೊಡಿ, ದೊಡ್ಡ ದೊಡ್ಡ ಉದ್ದಿಮೆಗಳನ್ನ ತಗೊಂಡ್ಬನ್ನಿ ಅಂತ ಯಾರು ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ, ಅದನ್ನ ಕೇಳ್ತಾನೂ ಇಲ್ಲ. ಎಲ್ಲ ಕೇಳ್ತಾರದು ಯಾರು ಅಂತ ಹೇಳಿದ್ರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನ ನಿರ್ಮಾಣ ಮಾಡ್ಕೊಡಿ ಅಂತ. ಅಂದ್ರೆ ಪ್ರತಿಯೊಂದು ಮತದವರು ಇದನ್ನೇ ಕೇಳ್ತಾ ಇದ್ದಾರೆ. ಇಲ್ಲಿ ಅವರ ಮತ ಬೆಳಿಬೇಕಷ್ಟೇ. ಈ ಮೌಢ್ಯತೆ ಇದೇನಾಗಿದೆ ಅಂತ ಹೇಳಿದ್ರೆ ನಾಡಿನ ಏಳಿಗೆಯ ಕುತ್ತಿಗೆಗೆ ಉರುಳಾಗಿದೆ. ಖಂಡಿತವಾಗಿಯೂ ಇದು ಕುತ್ತಿಗೆಗೆ ಉರುಳಾಗ್ತಾ ಇದೆ. ಹಾಗಾದರೆ ಮತ ಅಂದ್ರೆ ಏನು, ಮತದ ನಿಜಾವಸ್ಥೆ ಏನು ಅನ್ನೋದನ್ನು ಹೇಳ್ತಾರೆ. ಪರಮ ಶಾಂತಿಯು ಪರಮಾನಂದವೂ ಆಗಿರುವ ಪರಮೇಶ್ವರನನ್ನು ಪಡೆಯಲೆಂದು ಜೀವ ಮಾಡುವ ಪ್ರಯತ್ನವೇ ಮತದ ನಿಜಾವಸ್ಥೆ. ಪ್ರತಿಯೊಬ್ಬರು ಈಗ 3-4 ತರದ ಜನಗಳು ಬರ್ತಾರೆ. ಅದನ್ನ ಭಗವದ್ಗೀತೆಯಲ್ಲಿ ಬರುತ್ತೆ ಒಂದು ಸಾಲು. ಭಗವದ್ಗೀತೆನ ಹಲವು ಬಾರಿ ಕುವೆಂಪುರವರು ಮೆನ್ಷನ್ ಮಾಡ್ತಾರೆ. ಅದನ್ನ ಹೇಳ್ತೀನಿ. 4 ತರದ ಭಕ್ತರು ಬರ್ತಾರಂತೆ. ಕೃಷ್ಣ ಹೇಳ್ತಾನೆ, ನನ್ನ ಬಳಿಗೆ 4 ತರದ ಭಕ್ತರು ಬರ್ತಾರೆ. ಒಬ್ರು ಯಾರು ಅಂತ ಹೇಳಿದ್ರೆ ಅರ್ಥ, ಹಣವನ್ನ ಕೇಳ್ಕೊಂಡ್ಬರೋರು. ದೇವ್ರೆ, ನಾನ್ ನೀನು ಉಂಡಿಗೆ ಇಷ್ಟ ಆಗ್ತೀನಿ, ನೀನ್ ಅದಕ್ಕೆ 100 ಪಟ್ಟು 1000 ಪಟ್ಟು ನನಗೆ ಮಾಡ್ಕೊಡ್ಬೇಕು. ಇವರು ಅರ್ಥಾರ್ಥಿಗಳು. ಅರ್ಥ ಅಷ್ಟೇ ಅವ್ರದ್ದು ಮುಖ್ಯ. ಅಂದ್ರೆ ಇದು ಎಲ್ಲ ಮತದಲ್ಲೂ ಇದ್ದಾರೆ. ಅಂದ್ರೆ 4 ತರದ ಜನಗಳಲ್ಲಿ ನಾನು ನಿಮ್ಗೆ ತೀರ್ಥಕ್ಷೇತ್ರಕ್ಕೆ ಎಲ್ಗೋ ಬರ್ತೀನಿ, ನಿನ್ನ ಪುಣ್ಯಕ್ಷೇತ್ರಕ್ಕೆ ತೀರ್ಥಕ್ಷೇತ್ರಕ್ಕೆ ಬರ್ತೀನಿ, ನನಗೆ ಇಷ್ಟು ಕೊಡು. ಇದು ಅರ್ಥಾರ್ಥಿಗಳು ಮಾಡುವಂತದ್ದು. ಇನ್ನೊಂದು ಬಗೆಯವರು ಬರ್ತಾರೆ. ಅವರು ಬಂದ್ಬಿಟ್ಟು ಕಷ್ಟವನ್ನೇ ಹೇಳ್ಕೊಂತಾ ಇರ್ತಾರೆ. ತಮ್ಮಲ್ಲಿರುವಂತ ಕಷ್ಟಗಳು, ಅವ್ರಿಗೆ ಹಣದ ಸಮಸ್ಯೆ ಇಲ್ಲ, ಅವ್ರಿಗೇನೋ ಮನೋಕ್ಲೇಶಗಳಿರುತ್ತೆ, ಬದುಕಿನ ಕ್ಲೇಶಗಳಿರುತ್ತೆ, ಸಂಬಂಧದ ತೊಂದರೆ ಇರುತ್ತೆ. ಈ ದುಃಖ ದುಮಾನಗಳನ್ನ ಹಂಚ್ಕೊಳ್ಳುವಂತ ಭಕ್ತರು ಬರ್ತಾರೆ. ಇದು 2ನೇ ಬಗೆಯವರು. 3ನೇ ಬಗೆಯವರು ಬರ್ತಾರೆ. ಅವರು ಚಿಂತನೆ ಮಾಡುವಂತವ್ರು, ಜಿಜ್ಞಾಸುಗಳು. ಅವ್ರಿಗೆ ಇರುತ್ತೆ ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ದೇವ್ರು ಅಂದ್ರೇನು, ಭೂಮಿ ಏನಕ್ಕೆ ತಿರುಗ್ತಾ ಇದೆ, ಗುಂಡಾಗೆ ಇದೆ, ಸೂರ್ಯ ಏನಕ್ಕೆ ಭೂಮಿ ಸುತ್ತ ತಿರುಗ್ತಾನೆ, ನಾವೆಲ್ಲಿಂದ ಬಂದ್ವಿ, ನಾವ್ ಎಲ್ಲಿಗೆ ಹೋಗ್ತೀವಿ, ಇಂಥ ಜಿಜ್ಞಾಸುಗಳು. ಆದ್ರೆ ಕೊನೆಯ ಇನ್ನೊಂದು 4ನೇ ವಿಭಾಗದವರನ್ನ ಕೃಷ್ಣ ಹೇಳ್ತಾನೆ, ಇವರು ಜ್ಞಾನಿಗಳು. ಇವರು ಜ್ಞಾನವನ್ನಷ್ಟೇ ಆಶ್ರಯಿಸಿರ್ತಾರೆ. ಆ ಜ್ಞಾನದ ಸ್ವರೂಪವನ್ನ ಹೇಳ್ಬೇಕು ಅಂದ್ರೆ ಪರಮ ಶಾಂತಿಯು ಪರಮಾನಂದವೂ ಆಗಿರುವ ಪರಮೇಶ್ವರನನ್ನು ಪಡೆಯಲು ಜೀವ ಮಾಡುವ ಪ್ರಯತ್ನ. ಆ ಪ್ರಯತ್ನವನ್ನ ಮಾಡುವಂತವ್ರು ಜ್ಞಾನಿಗಳಾಗ್ತಾರೆ. ಈ ರೀತಿ 4 ಬಗೆಯ ಜನಗಳು ಹೋಗ್ತಾರೆ. ನಮ್ಮಲ್ಲಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಈಗ 5 ಆರ್ಮಿಯನ್ನ ನಾವು ಸೃಷ್ಟಿ ಹೇಳ್ಬೇಕಾಗತ್ತೆ. ಈ 5 ಆರ್ಮಿಯವರು ಯಾರು ಅಂತ ಹೇಳಿದ್ರೆ ಈ ರಾಜಕಾರಣಿಗಳು. ತಮ್ಮನ್ನ ತಾವು ಬೆಳೆಯೋದಕ್ಕೋಸ್ಕರ ಮತವನ್ನ ಉಪಯೋಗಿಸ್ಕೊಂತಾ ಇರುವಂತವ್ರು. ಎಲ್ರು ಅದನ್ನೇ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಆ ಒಂದು ಮತದ ರಾಜಕಾರಣಿ ಬಂದ್ಬಿಟ್ಟು ನಾನು ಇದನ್ನ ರಕ್ಷಣೆ ಮಾಡ್ತೀನಿ, ಇಲ್ಲ ನಾನು ಇದನ್ನ ವೈಭವೀಕರಿಸ್ತೀನಿ, ನನ್ನನ್ನ ಗೆಲ್ಲಿಸಿ ಅಂತ ಒಂದು ಮತದವನ್ನ ಹೇಳ್ತಾನೆ. ಇನ್ನೊಬ್ಬನು ಅದನ್ನೇ ಹೇಳ್ತಾನೆ, ನಾನು ಇದನ್ನ ರಕ್ಷಣೆ ಮಾಡ್ಬೋ ಹೇಳ್ತಾನೆ. ಇದು ಈಗ ಈಗ ಆಧುನಿಕ ಕಾಲದಲ್ಲಿ ಈಗ ನಾವು ಮತ ಎಂದು ಕರೆದುಕೊಳ್ಳುವ ಆಚಾರ ಸಮೂಹ ಬರೀ ಸಾಮಾಜಿಕ ಕಟ್ಟುಕಟ್ಟಳೆಗಳ ಕಾಟವಾಗಿದೆ. ಒಬ್ಬರನ್ನೊಬ್ಬರು ಮುಟ್ಟದಿರುವುದು, ನೋಡದಿರುವುದು, ಒಬ್ಬರನ್ನೊಬ್ಬರು ಕುಳಿತು ಭೋಜನ ಮಾಡದಿರುವುದು, ನಾಮ ಹಾಕಿಕೊಳ್ಳುವುದು, ವಿಭೂತಿ ಹಚ್ಚಿಕೊಳ್ಳುವುದು, ಮುದ್ರೆ ಹೊಡೆದುಕೊಳ್ಳುವುದು, ಶಿಲುಬೆ ಧರಿಸಿಕೊಳ್ಳುವುದು, ಕೆಲವನ್ನು ಸಾರ್ವಜನಿಕವಾದ ಬಾವಿ ಕೆರೆಗಳಲ್ಲಿ ನೀರು ತೆಗೆದುಕೊಳ್ಳುವಂತೆ ಮಾಡುವುದು, ಕೆಲವರನ್ನು ದೇವಸ್ಥಾನದೊಳಗೆ ಸೇರಿಸದಿರುವುದು, ಮತ್ತೆ ಕೆಲವರನ್ನು ಗುಡಿಯೊಳಗೆ 10 ಮಾರು ಮಾತ್ರ ಬರಗೊಡಿಸುವುದು, ಹಾಗೆ ಬರಗೊಡಿಸಬೇಕೆ ಬೇಡವೇ ಎಂದು ಚರ್ಚೆ ನಡೆಸುವುದು ಇತ್ಯಾದಿ ಕೆಲಸಕ್ಕೂ ಬಾರದ, ಶ್ರೇಯಸ್ಕರವೂ ಅಲ್ಲದ 100 ಆಚಾರ ವ್ಯವಹಾರಗಳ ಸಮಷ್ಟಿಯೇ ನಮ್ಮ ಮತದ ಉರುಳಾಗಿ ಮತ್ತು ಸಾರುತ್ತಿರುವ ಅಮೃತ ಸಂದೇಶ ಅರಣ್ಯ ರೋದನವಾಗಿದೆ. ಹೌದು, ಖಂಡಿತ ಅರಣ್ಯ ರೋದನವಾಗಿದೆ. ಇವತ್ತು ನೀವು ಧಾರ್ಮಿಕ ಗ್ರಂಥಗಳು ಅಂತ ಏನ್ ಅನ್ಸ್ಕೊಂಡಿದಾವೆ, ಅವುಗಳಲ್ಲಿರುವಂತಹ ಒಳ್ಳೆಯದನ್ನ ಹೇಳ್ತಾ ಹೋಗಿ ನಿಮ್ಮನ್ನ ಯಾರು ಕೇಳಲ್ಲ. ಅದೇ ಗ್ರಂಥಗಳಲ್ಲಿರುವಂತಹ ಪ್ರಚೋದನೆ ಮಾಡುವಂತ ಸಾಲುಗಳನ್ನ ಹೇಳ್ತಾ ಹೋಗಿ ಅದರಿಂದ ಉದ್ರಿಕ್ತರಾಗಿ ಬರುವಂತ ಎಲ್ಲಾ ಮತದವರು ಬರ್ತಾರೆ. ಎಲ್ಲಾ ಮತದವರು ಉದ್ರಿಕ್ತರಾಗ್ತಾರೆ. ಅದಕ್ಕೋಸ್ಕರನೇ ಅವರು ಶುರು ಮಾಡ್ತಾರೆ. ಮತ್ತೆ ನಮ್ಮ ಏನು ಈಗ ಉಳಿದಿರುವಂತ ಧಾರ್ಮಿಕ ಗ್ರಂಥಗಳಿದೆ, ಇವು ಇದನ್ನೇ ಪ್ರಚೋದನೆ ಮಾಡ್ತಾ ಇದ್ದಾವೆ. ಪ್ರತಿಯೊಂದಕ್ಕೂ ಆಚಾರ ವಿಚಾರಗಳನ್ನ ಹೇಳ್ತಾರೆ. ಪ್ರತಿಯೊಂದರಲ್ಲೂ ಹಂಗೇನೆ. ಕೆಲವೊಂದು ಮತಗಳಲ್ಲಿ ಪ್ರಾರ್ಥನೆ ಮಾಡಿ, ಕೆಲವೊಂದು ಜಪ ಮಾಡಿ, ಒಂದು ಕಲ್ಟ್ ಅಂತ ಹೇಳ್ತಾರೆ. ಅದನ್ನ ಇಂಗ್ಲಿಷ್ ನಲ್ಲಿ ಒಂದು ಜಪ ಮಾಡುವ ಕಲ್ಟ್ ಇದೆ. ಬಹುಶಃ ಅದು ಜಗತ್ತಿನಾದ್ಯಂತ ಇದೆ. ಏನ್ ಹೇಳ್ತಾರೆ ಅಂದ್ರೆ, ಸುಮ್ನೆ ಜಪ ಮಾಡಿ, ನೀವು ಜಪ ಮಾಡಿ ನಿಮ್ಮೆಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ. ಜಪ ಮಾಡೇ ಸಮಸ್ಯೆಗಳು ಬಗೆಹರಿಯಂಗಿದ್ರೆ ಇನ್ಯಾಕೆ ಸ್ವಾಮಿ ಜಗತ್ತಿನಲ್ಲಿ? ಕೆಲವರು ಹೇಳ್ತಾರೆ ಪ್ರಾರ್ಥನೆ ಮಾಡಿ. ನೀವೇನ್ ಮಾಡ್ತೀರೋ ಇಲ್ವೋ ಗೊತ್ತಿಲ್ಲ, ದಿನಕ್ಕೆ ಇಷ್ಟು ಬಾರಿ ಪ್ರಾರ್ಥನೆ ಮಾಡ್ಬೇಕು.
ಅಷ್ಟು ಬಾರಿ ಪ್ರಾರ್ಥನೆ ಮಾಡ್ತಾ ನಿಂತ್ಕೊಂಡ್ರೆ ದೇಶಗಳು ಹೆಂಗ್ ಮುಂದುವರಿಯುತ್ತೆ? ಮತದ ಹುಚ್ಚು ಹಿಡಿದಿರುವಂತ ಒಂದಷ್ಟು ರಾಷ್ಟ್ರಗಳನ್ನೇ ನೀವು ನೋಡ್ಬೋದು. ಒಂದು ಅಧ್ಯಯನ ನಡೆಯುತ್ತೆ, ಒಂದಷ್ಟು ರಾಷ್ಟ್ರಗಳು ಉದ್ಧಾರ ಆಗಿದೆ, ಇನ್ನೊಂದಷ್ಟು ರಾಷ್ಟ್ರಗಳು ಉದ್ಧಾರ ಆಗಿಲ್ಲ, ಏಕೆ ಅನ್ನುವಂತ ಒಂದು ಅಧ್ಯಯನ ನಡೆಸಿದಾಗ ಅವರು ಅದನ್ನ 3 ಭಾಗವಾಗಿ ವಿಭಾಗಿಸ್ತಾರೆ. ಒಂದು, ಅತಿ ಧಾರ್ಮಿಕರು. ನಾನು ಧಾರ್ಮಿಕರು ಅಂತ ಹೇಳಲ್ಲ, ಅತಿ ಧಾರ್ಮಿಕರು ಅಂತ ಹೇಳ್ತೀನಿ. ಯಾಕಂದ್ರೆ ಅವರು ಅತಿ ಧಾರ್ಮಿಕರು, ಧಾರ್ಮಿಕರೇ ಬೇರೆ, ಅತಿ ಧಾರ್ಮಿಕರೇ ಬೇರೆ. ಧಾರ್ಮಿಕರು ಅಂತ ಹೇಳಿದ್ರೆ ಅವರು ತಮ್ಮ ಪಾಡಿಗೆ ತಾವು ಧರ್ಮದಲ್ಲಿ ಒಂದಷ್ಟು ಆಚರಣೆಗಳನ್ನ ಮಾಡ್ಕೊಂಡು ಈ ಧರ್ಮದ ಒಂದಷ್ಟು ಕಟ್ಟಳೆಗಳನ್ನು, ಅಂದ್ರೆ ಕಟ್ಟಳೆಗಳಲ್ಲಿ ಮಿನಿಮಮ್ ಕಟ್ಟಳೆಗಳನ್ನು ಪಾಲಿಸುತ್ತಾ, ಅಂದ್ರೆ ಅತಿ ಕಡಿಮೆಯ ಕಟ್ಟಳೆಗಳನ್ನು ಪಾಲಿಸುತ್ತಾ ಆಧುನಿಕ ಜೀವನಕ್ಕೆ ಜೊತೆಯಾಗಿ ಪರಸ್ಪರನೊಂದಿಗೆ ಒಂದುಗೂಡ್ಕೊಂಡು ಹೋಗ್ತಾ ಇರ್ತಾರೆ. ಇವರು ಧಾರ್ಮಿಕರು. ಈ ಅತಿ ಧಾರ್ಮಿಕರು ಯಾರು ಅಂತ ಹೇಳಿದ್ರೆ, ಪುಸ್ತಕಗಳಲ್ಲಿ ಬರೆದಿರುವಂತದ್ದು, ಅವರ ಮತದ ಗ್ರಂಥಗಳಲ್ಲಿ ಏನ್ ಹೇಳುತ್ತೆ ಅದನ್ನ ಮಾತ್ರ ಸತ್ಯ ಅಂತ ನಂಬಿ ಅದರ ಹೊರಗೆ ಹೋಗ್ದೇನೆ ಅದಕ್ಕೆ ನೇಣು ಹಾಕೊಂಡಿರೋರು ಇವರು ಅತಿ ಧಾರ್ಮಿಕರು. ಈ ಅತಿ ಧಾರ್ಮಿಕತೆಯನ್ನ ಹೊಂದಿರುವಂತ ಯಾವುದು, ಈ ಅತಿ ಧಾರ್ಮಿಕತೆಯನ್ನೇ ತನ್ನ ದೇಶದ ಕಾನೂನಾಗಿ ಹೊಂದಿರುವಂತ ಒಂದಷ್ಟು ರಾಷ್ಟ್ರಗಳು ಅವು ಉದ್ಧಾರ ಆಗಿಲ್ಲ, ಉದ್ಧಾರ ಆಗ್ತಾ ಇಲ್ಲ. ಯಾವ ದೇಶಗಳು ಅತಿ ಧಾರ್ಮಿಕತೆಯನ್ನ ಬಿಟ್ಟು ಮಾಡರೇಟ್ ಆಗಿದೆಯೋ ಅದು ಉದ್ಧಾರ ಆಗುತ್ತಾ ಇದೆ. ಇನ್ನೊಂದಷ್ಟು ರಾಷ್ಟ್ರಗಳಲ್ಲಿ ತೀರಾ ದರಿದ್ರತನವಿದೆ. ಆ ರಾಷ್ಟ್ರಗಳಿರೋ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅದಕ್ಕೆ ಧಾರ್ಮಿಕತೆಯ ಬಗ್ಗೆ ಗೊಂದಲ ಇದೆ, ಧಾರ್ಮಿಕತೆಯ ಬಗ್ಗೆ ಅದಕ್ಕೆ ಯಾವುದೇ ರೀತಿಯಾದಂತ ಒಂದು ಸ್ಪಷ್ಟತೆ ಇಲ್ಲ, ಗೊಂದಲ ಇದೆ. ಆರ್ಥಿಕವಾಗಿ ಹೇಗೆ ಮುಂದೆ ಬರಬೇಕು, ಸಾಮಾಜಿಕವಾಗಿ ಹೇಗೆ ಮುಂದೆ ಬರಬೇಕು, ರಾಜಕೀಯವಾಗಿ ಹೇಗೆ ಮುಂದೆ ಬರಬೇಕು ಅನ್ನೋ ಗೊಂದಲ ತುಂಬಾ ಇದೆ. ಅವು ತುಂಬಾ ತೀರಾ ಕೆಳಮಟ್ಟಕ್ಕೆ ಇಳಿದಿವೆ. ಒಂದು, ಧಾರ್ಮಿಕತೆ ಅಂದ್ರೆ ಏನು ಅಂತ ತಿಳಿದೇ ಇರುವಂತ ರಾಷ್ಟ್ರಗಳು, ಮತ್ತೆ ಇನ್ನೊಂದು ಅತಿ ಧಾರ್ಮಿಕ ರಾಷ್ಟ್ರಗಳು. ಇವಿಷ್ಟೂ ಕೂಡ ನಾಶದ ಅಂಚಿನಲ್ಲೇ ಇವೆ. ಮತ್ತು ಯಾವ ರಾಷ್ಟ್ರಗಳು ಬೆಳೀತಾ ಇದ್ದಾವೆ ಅಂತ ಹೇಳಿದ್ರೆ, ಆ ರಾಷ್ಟ್ರದ ಜನಕ್ಕೆ ಧಾರ್ಮಿಕತೆಯ ಬಗ್ಗೆಗೆ ಒಂದು ಸ್ಪಷ್ಟತೆ ಇದ್ದು, ತಮ್ಮ ದೇಶದ ನಾಡಿನ ಏಳ್ಗೆಗಾಗಿ ದುಡಿಯುತ್ತಾ ಸಂಸ್ಕೃತಿ ಮತ್ತು ನಾಗರಿಕತೆಯ ನಿರ್ಮಾಣಕ್ಕೆ, ಸಂಸ್ಕೃತಿ ಮತ್ತೆ ನಾಗರಿಕತೆ ಎರಡನ್ನೂ ನಿರ್ಮಾಣ ಮಾಡಿಕೊಂಡು ತನ್ನ ದೇಶವನ್ನ ಹೇಗೆ ಉದ್ಧಾರ ಮಾಡ್ಬೇಕು ಅಂತ ನೋಡ್ಕೊಂಡು ಮುಂದೆ ಹೋಗ್ತಾ ಇದೆಯೋ ಅವು ಮಾತ್ರ ಉದ್ಧಾರ ಆಗ್ತಾ ಇದೆ. ನಮ್ಮಲ್ಲೂ ಇವಾಗ ಇದಕ್ಕೆ ಸ್ಪಷ್ಟವಾದಂತ ಡೆಫಿನೇಷನ್ ಏನು, ಅದಕ್ಕೆ ಅರ್ಥವನ್ನ ಕೊಟ್ಟು ಮುಂದೆ ತೆಗೆದುಕೊಂಡು ಹೋಗ್ಬೇಕು ಅಂತ ಮಾಡ್ಬೇಕಾಗಿದೆ. ಅದಕ್ಕೆ ಮುಂದುವರೆದವರು ಹೇಳ್ತಾರೆ, ಆದರೆ ಇನ್ನು ಹೆಚ್ಚು ಕಾಲ ಆ ಅಮೃತ ಸಂದೇಶಕ್ಕೆ ಕಿವುಡವಾಗಿರಲಾರವು. ಹೌದು, ಹಾಗಿದ್ದರೆ ನಮಗೂ ನಮ್ಮ ಸಂಸ್ಕೃತಿಗೂ ಮರಣವೇ ಗತಿಯಾಗುತ್ತದೆ. ಯಾವಾಗ ನಾವು ಅಮೃತ ಸಂದೇಶಕ್ಕೆ ಕಿವಿಗೊಡದೇನೆ ಮೌಢ್ಯಗಳಿಗೆ ಕಿವಿಗೊಡ್ತೀವೋ ಅವಾಗ ನಮ್ಗೆ ಮರಣವೇ ಆಗುತ್ತೆ, ಸಂಸ್ಕೃತಿ ಸಾಯ್ತಾ ಬರುತ್ತೆ. ಯುವಕರಾದವರು ಎಚ್ಚೆತ್ತುಕೊಂಡು ದೀರ್ಘದೃಷ್ಟಿಯಿಂದಲೂ ವಿಶಾಲ ಹೃದಯದಿಂದಲೂ ಸನಾತನವಾದರೂ ಚಿರನವೀನವಾದ ಆತ್ಮನ ಚಿರಂತರ ದರ್ಶನವನ್ನು ಪಡೆದು ತಮ್ಮನ್ನು ದೇಶವನ್ನು ಉದ್ಧಾರ ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿ ನಾವು ಯಾವ ಏನು ಅಮೃತ ಸಂದೇಶ ಅಂತಿದೆ, ಇದರಿಂದ ನಮ್ಮ ಆತ್ಮೋದ್ಧಾರನೂ ಆಗುತ್ತೆ, ದೇಶದ ಉದ್ಧಾರನೂ ಆಗುತ್ತೆ. ಇದನ್ನ ನಾವು ಮುಖ್ಯವಾಗಿ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಮುಂದುವರೆದವ್ರು ಹೇಳ್ತಾರೆ, ಸರ್ವ ಮತಗಳಿಗಿಂತಲೂ ಶುದ್ಧ ಹೃದಯದ ಮತ್ತು ಸನ್ಮತಿಯ ಮತವೇ ಮಹೋನ್ನತವಾದದ್ದು. ನಮ್ಗೀಗ ಶುದ್ಧ ಹೃದಯ ಮತ್ತೆ ಸನ್ಮತಿಯ ಮತ ಬೇಕಾಗಿದೆ. ಆದ್ರೆ ಶುದ್ಧ ಹೃದಯ ಎಲ್ಲಿ ಸಿಗುತ್ತೆ? ಆ ಗುರು, ಈ ಆಚಾರ್ಯ, ಆ ಧರ್ಮಶಾಸ್ತ್ರ, ಈ ಮನುಶ್ರುತಿ ಮೊದಲಾದವು ಏನೇ ಹೇಳಲಿ, ಎಲ್ಲವನ್ನು ವಿಮರ್ಶಿಸುವ, ಪರೀಕ್ಷಿಸುವ, ಊರೆಗಲ್ಲಿಗೆ ಹಚ್ಚುವ ಹಕ್ಕು ನಮ್ಮದಾಗಿರುತ್ತದೆ. ಇಲ್ಲಿ ಪರೀಕ್ಷೆ ಮಾಡಿ ನಮ್ಮಲ್ಲೇ ಇಟ್ಕೊಬೇಕಾಗಿದೆ. ಇವತ್ತಿನ ಪರಿಸ್ಥಿತಿ ಎಲ್ಲ ಮತಗಳು ಹೇಗಾಗಿದೆ ಅಂತ ಹೇಳಿದ್ರೆ, ಯಾವ ಮತವನ್ನು ನೀವು ವಿಮರ್ಶೆ ಮಾಡಕ್ಕಾಗಲ್ಲ, ಓರೆಗಲ್ಲಿಗೂ ಹಚ್ಚಕ್ಕಾಗಲ್ಲ. ಹಚ್ಚಿದ್ರು ಅದು ನಮ್ಮ ವೈಯಕ್ತಿಕವಾಗಿರ್ಬೇಕಾಗುತ್ತದೆ, ಸಾರ್ವಜನಿಕವಾಗಿ ನಾವು ಹೇಳಲಾಗೋದೇ ಇಲ್ಲ. ನೀವು ಯಾವುದೇ ಮತವನ್ನ ವಿಮರ್ಶೆ ಮಾಡಿ ಸಾರ್ವಜನಿಕವಾಗಿ ಹೇಳಿ, ಆಗ ಗೊತ್ತಾಗತ್ತೆ. ಆ ಮಟ್ಟಿನ ಒಂದು ಕಪಿಮುಷ್ಟಿಯಲ್ಲಿ ಪ್ರತಿಯೊಬ್ಬರು ಸಿಗಾಕೊಂಡಿದ್ದಾರೆ. ಅಂತ ಗೊಂದಲದಲ್ಲಿ ಎಲ್ರೂ ಇದ್ದಾರೆ. ಆತನ ಮಹಾಜ್ಯೋತಿಯ ಕಿರಣಗಳು ನಮ್ಮ ಬುದ್ಧಿಯಲ್ಲಿಯೂ ಪ್ರಕಾಶಿಸುತ್ತವೆ. ಆ ಪ್ರಕಾಶವೇ ಮತಿಯನ್ನು ತಿರಸ್ಕರಿಸಿದರೆ ಈಶ್ವರನ ಜ್ಯೋತಿಯನ್ನು ತಿರಸ್ಕರಿಸಿದಂತಾಗುತ್ತದೆ. ಹಾಗೆ ಮಾಡುವವನೇ ನಿಜವಾಗಿಯೂ ನಾಸ್ತಿಕನು. ಮೌಢ್ಯವೇ ಈಶ್ವರನಿಂದೆ. ಯಾವ ರೂಪದಲ್ಲಿ ಆಗಲಿ, ಯಾವ ವೇಷದಲ್ಲಿ ಆಗಲಿ ತಿಳಿದು ಮೂಢತನವನ್ನು ಆರಾಧಿಸಿ ಬೋಧಿಸಿ ಲಾಭ ಪಡೆಯುತ್ತಾ ನೆಮ್ಮದಿಯಾಗಿರುವವನು ಪಾಷಂಡಿಯಾಗಿರುತ್ತಾನೆ. ಇವ್ರು ಹೇಳ್ತಾರೆ, ಮೌಢ್ಯವೇ ಈಶ್ವರನಿಂದೆ. ಸರ್ವೇಶ್ವರನಾದಂತ ಪರಮಶಾಂತಿಯು ಪರಮಾನಂದವಾಗಿರುವ ಪರಮೇಶ್ವರನನ್ನ ನಾವು ನಿಂದನೆ ಮಾಡ್ದಂಗಾಗತ್ತೆ ಮೌಢ್ಯವನ್ನ ನಾವು ಆಚರಣೆ ಮಾಡಿದ್ರೆ. ಮೌಢ್ಯವನ್ನ ಆಚರಣೆ ಮಾಡೋದಷ್ಟೇ ಅಲ್ಲ, ಅದನ್ನ ಆರಾಧಿಸಿ ಬೋಧಿಸಿ ಲಾಭ ಪಡೆಯುತ್ತೆ. ಇವತ್ತಿನ ತಾತ್ಕಾಲಿಕ ಲಾಭಕ್ಕೋಸ್ಕರ ನಾವು ಅದನ್ನ ಮಾಡಿದ್ರೆ ಅದು ಈಶ್ವರ ನಿಂದೆ ಆಗುತ್ತದೆ ಅಂತ. ಚತುರ್ಮುಖ ಬ್ರಹ್ಮನೇ ಸಾಕ್ಷಾತ್ತಾಗಿ ಬಂದು, ನಾನೀಗ ನಿಮ್ಮೊಡನೆ ಮಾತನಾಡುತ್ತಿರುವಂತೆ ಋಷಿಗಳಿಗೆ ವೇದಗಳನ್ನು ಉಪನದಿಸಿದನು ಎಂದು ಹೇಳಿದರೆ ಕಣ್ಣು ಮುಚ್ಚಿಕೊಂಡು ನಂಬಬೇಡಿ. ಯಾವ ಕಾಲದಲ್ಲಿಯೂ ಯಾವ ಸಮಾಜಕ್ಕಾಗಿಯೋ ಮನು ಬರೆದಿಟ್ಟ ಕಟ್ಟಡೆಗಳು ಇಂದಿಗೂ ನಮ್ಮನ್ನಾಳಬೇಕೆಂದು ಹೇಳಿದರೆ ತಲೆದೂಗಿ ಬಿಡಬೇಡಿ.
ಆಗಿನ ಮನು ಪವಿತ್ರನಾದರೆ ಈಗಿನ ಮಹಾತ್ಮ ಗಾಂಧಿ ಪವಿತ್ರನಲ್ಲವೇ? ನಂಬಿಕೆ ಪುರಾತನವಾದ ಮಾತ್ರಕ್ಕೆ ಸತ್ಯವಾದುದೆಂದು ಭಾವಿಸಬೇಡಿ. ವಿಜ್ಞಾನ ಪ್ರಪಂಚದಲ್ಲಿ ಹೊಸದಾಗಿ ಕಂಡು ಹಿಡಿದ ಸತ್ಯಗಳು ಹಳೆಯ ಅರ್ಧ ಸತ್ಯಗಳಿಗಿಂತಲೂ ಮಾನ್ಯವಾಗುವುದಾದರೆ ಧರ್ಮ ಪ್ರಪಂಚದಲ್ಲಿ ಏಕೆ ಹಾಗಾಗಬಾರದು? ನಾವು ನೋಡ್ಬೋದು, ಐನ್ಸ್ಟೀನ್ ಅವ್ರದ್ದು ಒಂದು ಒಂದು ವಿಷಯ, ಒಂದು ಇನ್ಸಿಡೆಂಟ್, ಅವರ ಜೀವನ ಘಟನೆಯನ್ನ ಒಂದನ್ನ ಹೇಳ್ತೀನಿ. ನಾನು ಅಲ್ಲಲ್ಲಿ ಆಂಗ್ಲ ಪದವನ್ನ ಬಳಸ್ತೀನಿ, ದಯಮಾಡಿ ನನ್ನ ಕ್ಷಮಿಸ್ಬೇಕು ನೀವು. ಅದು ಯಾಕಂದ್ರೆ ನನ್ನ ಮಾತಿನಲ್ಲೇ ಅದು ವ್ಯಕ್ತವಾಗ್ತಾ ಬರುತ್ತೆ. ಸಂಪೂರ್ಣವಾಗಿ ನಿಮ್ಮೆಲ್ಲರಂತೆ ಅಷ್ಟು ಕನ್ನಡ ಬರ್ದೇ ಇದ್ರು ಕೂಡ ಅಲ್ಲಲ್ಲಿ ಆಂಗ್ಲ ಪದಗಳನ್ನ ಬಳಸ್ತೀನಿ, ದಯಮಾಡಿ ಕ್ಷಮಿಸಿ. ಅವ್ರು ಹೇಳ್ತಾರೆ, ಒಂದು ಸಲ ಕ್ಲಾಸ್ ತಗೊಂಡಿದ್ರಂತೆ, ಅವ್ರ ಸಹಾಯಕ ಅವ್ರ ಜೊತೆಲಿ ಇದ್ದ. ಒಂದು ಸಲ ಒಂದು ಕ್ಲಾಸ್ ನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೊಟ್ರು. ಮುಂದಿನ ವರ್ಷ ಆ ಕ್ಲಾಸ್ಗೆ ಬೇರೆ ಇನ್ನೊಂದು ಬ್ಯಾಚ್ ಬಂದಾಗ ಕೂಡ ಅದೇ ಪ್ರಶ್ನೆಗಳನ್ನ ಕೊಟ್ರಂತೆ. ಹೊರಗಡೆ ಬಂದಾಗ ಸಹಾಯಕ ಕೇಳಿದ್ನಂತೆ, ಸರ್ ನೀವೇನ್ ಸರ್ ನೀವು ಹೋದ ವರ್ಷನೂ ಅದೇ ಪ್ರಶ್ನೆ ಕೊಟ್ರಿ, ಈ ವರ್ಷನೂ ಅದೇ ಪ್ರಶ್ನೆ ಕೊಟ್ರಿ, ಹೆಂಗೆ ಸರ್ ಅಂತ. ಅದಕ್ಕೆ ಐನ್ಸ್ಟೈನ್ ಹೇಳಿದ್ರಂತೆ, ಹೌದಯ್ಯ, ಹೋದ ವರ್ಷನೂ ಅದೇ ಪ್ರಶ್ನೆ ಕೊಟ್ಟೆ, ಈ ವರ್ಷನೂ ಅದೇ ಪ್ರಶ್ನೆ ಕೊಟ್ಟೆ, ಆದರೆ ಹೋದ ವರ್ಷದ ಉತ್ತರಗಳೇ ಬೇರೆ, ಈ ವರ್ಷದ ಉತ್ತರಗಳೇ ಬೇರೆ. ಯಾಕಂದ್ರೆ ವಿಜ್ಞಾನ ಅನ್ನೋದು ವಿಮರ್ಶೆ ಆಗ್ತಾ ಇರುತ್ತೆ, ಬೆಳೀತಾ ಇರುತ್ತೆ, ಉತ್ತರಗಳು ಬದಲಾಗ್ತಾ ಇರುತ್ತೆ. ಹಾಗೆ ಧರ್ಮದಲ್ಲಿ ಆತರ ಇಲ್ವಲ್ಲ, ಧರ್ಮ ಗ್ರಂಥಗಳಲ್ಲಿ ಬರೆದಿಟ್ಟ ಮೇಲೆ ಮುಗಿದು ಹೋಯ್ತು. ಅದನ್ನ ವಿಜ್ಞಾನ ಆತರ ಆಗೋದಾದ್ರೆ ಧರ್ಮ ಅನ್ನೋದು ಆ ರೀತಿ ಯಾಕೆ ಆಗಬಾರದು ಅನ್ನುವಂಥದ್ದು ಕುವೆಂಪುರವರ ಪ್ರಶ್ನೆ. ಅದನ್ನ ನಾವು ಇವತ್ತು ಕೇಳ್ಕೋಬೇಕಾಗಿದೆ. ಯಾವುದೋ ಕಾಲದಲ್ಲಿ ಯಾರೋ ಬರ್ದಿಟ್ರು, ಅದನ್ನ ನಾವು ಇವತ್ತು ಏನಕ್ಕೆ ತಲೆದೂಗಿ ಒಪ್ಪಿಕೊಳ್ಳಬೇಕು, ಇವತ್ತಿನ ಕಾಲಮಾನಕ್ಕೆ ಹೇಗೆ ಅದನ್ನ ಒಪ್ಕೊಳ್ಬೇಕು ಅಂತ ಕೇಳ್ತಾರೆ. ವೇದ ಅನಾದಿಯಾದರೆ ಅನಂತವೂ ಆಗಿರುವುದಿಲ್ಲವೇ? ವೇದ ಪೂರೈಸಿದ ಗ್ರಂಥವಲ್ಲ, ವೇದದ ಕಟ್ಟಕಡೆ ಅಧ್ಯಾಯ ಅಂದಿಗೆ ಮುಗಿದಿಲ್ಲ, ಅದು ಇಂದಿಗೂ ನಾಳೆಗೂ ಮುಂದುವರಿಯುತ್ತವೆ. ಹಾಗೆಯೇ ಋಷಿಗಳು ಆಚಾರ್ಯರು ಅಂದಿಗೆ ಪೂರೈಸಿದ ಕೊನೆಗೊಂಡಿಲ್ಲ, ಇಂದಿಗೂ ನಾಳೆಗೂ ಬರುತ್ತಲೇ ಇರುತ್ತಾರೆ. ಆದ್ದರಿಂದ ಹೊಸ ಋಷಿಗಳ ಹೊಸ ವೇದವಾಕ್ಯಗಳನ್ನು ಕಿವಿಗೊಟ್ಟು ಕೇಳಿ, ಸಂಕುಚಿತ ಬುದ್ಧಿಯನ್ನು ದೂರ ಮಾಡಿ, ಹೃದಯ ಜೀವನ ಹಳೆಯ ನೀರಿನ ಕೊಳವಾಗದಿರಲಿ, ಯಾವಾಗಲೂ ಹೊಸ ನೀರು ಬಂದು ಹರಿಯುತ್ತಿರುವ ಸ್ವಚ್ಛ ಸಲೀಲ ಸ್ತೋತ್ರವಾಗಲಿ. ನಮ್ಮ ಹೃದಯ ಅನ್ನುವಂಥದ್ದು ಹಳೆಯ ಕಟ್ಟಳೆಗಳನ್ನ, ಏನು ಅಂದಿನ ಸಾಮಾಜಿಕ ಅಥವಾ ಈ ಸ್ಥಿತಿಗತಿಗಳಿಗೆ ಆಧರಿಸಿರುವಂತ ಕಟ್ಟಳೆಗಳನ್ನ ಒತ್ತುಕೊಂಡು ತಿರುಗುವಂತ ಕೊಳಕು ಕ್ಷೇತ್ರವಾಗಬಾರದು. ಅದು ಸದಾ ಹರಿಯುವ ನದಿಯ ನೀರಿನಂತೆ ಶುಭ್ರವಾಗಿದ್ದು ಇರಬೇಕು. ಹಳೆಯ ಋಷಿಗಳನ್ನ ಅಥವಾ ಹಳೆಯ ಮತ ಪ್ರವರ್ತಕರನ್ನ ನೀವು ಹೇಗೆ ಕೇಳಿದ್ರೋ ಹೊಸದಾಗಿ ಹೇಳ್ತಾ ಇರೋರ್ನು ಕೇಳಿ, ಅದರಿಂದ ನಿಮ್ಮ ಹೃದಯವನ್ನ ನಿರ್ಮಲವನ್ನಾಗಿ ಮಾಡಿಕೊಂಡು ಅದರಿಂದ ನೀವು ಮುಂದೆ ಬನ್ನಿ ಅಂತ ಹೇಳ್ತಾರೆ. ಮಾನೀಯರೇ, ಕೆಲವು ಉದಾಹರಣೆಗಳು ತೆಗೆದುಕೊಂಡರೆ ನನ್ನ ಆಶಯ ನಿಮಗೆ ಇನ್ನೂ ಸ್ಪಷ್ಟವಾಗುತ್ತದೆ. ಅಸ್ಫುಟವಾಗಿ ಅನಿರ್ದಿಷ್ಟವಾಗಿ ನಿರಾಕಾರವಾಗಿ ತತ್ವ ಪ್ರತಿಪಾದನೆ ಮಾಡುವುದಕ್ಕಿಂತ ದೃಷ್ಟಾಂತಗಳನ್ನು ನಿದರ್ಶನಗಳನ್ನು ತೆಗೆದುಕೊಂಡು ಭಾವವನ್ನು ವಿವರಿಸುವುದು ಮೇಲು. ಈ ಮತ ಮೌಢ್ಯಗಳದ್ದು ಏನ್ ಮಾಡ್ತದೆ ಅಂದ್ರೆ ನಮ್ಮನ್ನ ಭಾವದ ಇದರಲ್ಲಿ ಹಿಡಿದಿಡ್ತಾ ಇದೆ. ಅದನ್ನು ಮಿಕ್ಕಿ ನಾವು ಬೆಳಿಬೇಕು ಅಂತ ಹೇಳ್ತಾರೆ. ಮತಭ್ರಾಂತಿಯು ಮೌಢ್ಯವು ವೈಜ್ಞಾನಿಕ ಪ್ರಗತಿಗೆ ಹೇಗೆ ಮಹಾಕಂಟಕಗಳಾದವು ಎಂಬುದಕ್ಕೆ ಪಾಶ್ಚಾತ್ಯ ದೇಶಗಳ ಕ್ರೈಸ್ತ ಧರ್ಮ ಚರಿತ್ರೆಯಲ್ಲಿ ಬೇಕಾದಷ್ಟು ನಿದರ್ಶನಗಳಿವೆ. ಅವುಗಳಲ್ಲಿ ಒಂದು ಸುಪ್ರಸಿದ್ಧ ವಿಜ್ಞಾನಿಯಾಗಿದ್ದ ಗೆಲಿಲಿಯೋ ಎಂಬಾತನನ್ನು ಕುರಿತದ್ದು. ಕ್ರಿಸ್ತರಿಗೆ ಬೈಬಲ್ ಪರಮ ಪ್ರಮಾಣದ ಪವಿತ್ರ ಗ್ರಂಥ, ಹಿಂದೂಗಳಿಗೆ ವೇದಗಳಿರುವಂತೆ. ಆದ್ದರಿಂದ ಕ್ರೈಸ್ತ ಪುರೋಹಿತರು, ಗುರುಗಳು, ಭಕ್ತ ಜನರು ಬೈಬಲ್ಲಿಗೆ ವ್ಯತಿರಿಕ್ತವಾದುದೆಲ್ಲ ಪಾಷಂಡ ಮತವೆಂದು ಸಾರಿ ಅಂತಹ ದುರ್ಮತಕ್ಕೆ ಕಾರಣರಾದವರನ್ನು ಜೀವ ಸಹಿತ ಸುಡುವುದೇ ಮೊದಲಾದ ಶಿಕ್ಷೆಗಳಿಗೆ ಗುರಿ ಮಾಡುತ್ತಿದ್ದರು. ಎಷ್ಟೋ ಜನ ಸಾತ್ವಿಕ ಜೀವಿಗಳು, ಮೇಧಾವಿಗಳು ಆದ ಸತ್ಯಾರಾಧಕರು ಬೈಬಲ್ಲಿಗೂ ಮತ್ತು ಕ್ರೈಸ್ತ ಗುರು ಸಂಪ್ರದಾಯಕ್ಕೆ ವ್ಯತಿರಿಕ್ತವಾಗಿ ಖಗೋಳಶಾಸ್ತ್ರ, ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರಗಳ ಅಮೂಲ್ಯ ಸತ್ಯಗಳನ್ನು ಕಂಡುಹಿಡಿದು ಹೇಳುವುದರ ಫಲವಾಗಿ ಆ ಪುರೋಹಿತರ ಕ್ರೋಧಾಗ್ನಿಗೆ ಸಿಕ್ಕಿ ಭಸ್ಮೀಭೂತರಾಗಬೇಕಾಯಿತು. ಪುರೋಹಿತ ಅಂತ ಹೇಳಿದ್ರೆ ಅಲ್ಲಿನ ಧಾರ್ಮಿಕ ಮುಖಂಡರುಗಳು, ಎಲ್ಲಾ ಮತಗಳಿನ ಧಾರ್ಮಿಕ ಮುಖಂಡರು. ಅದನ್ನ ಒಂದು ಇದಕ್ಕೆ ಮಾತ್ರ ದಯಮಾಡಿ ತಗೊಂಡ್ಬಾರ್ದು, ಲೈವ್ ಇದೆ. ಆ ಲೈವ್ ನಲ್ಲಿ ನಮ್ಮಲ್ಲಿ ಈ ಮತಿ ಮೂಢತೆ, ಅದು ಈ ಸಾಮಾಜಿಕ ಜಾಲತಾಣಗಳು ಅನ್ನೋದು ಇವಾಗ ಈ ಸಾಮಾಜಿಕ ಶೌಚಾಲಯಗಳ ತರ ಆಗಿದೆ. ಯಾರ್ಯಾರು ಬಂದು ಅಲ್ಲಿ ಏನೇನ್ ಮಾಡಿ ಹೋಗ್ತಾರೆ ಅಂತ ಗೊತ್ತಾಗಲ್ಲ, ಹಂಗಿದೆ. ಅರ್ಥ ಮಾಡ್ಕೊಳ್ಳೋರ್ ಸಂಖ್ಯೆ ಕಡಿಮೆ, ಅವಶ್ಯಕತೆ ಪೂರೈಸ್ಕೊಳ್ಳೋರ್ಕಿನ್ನ ಗಲೀಜು ಮಾಡ್ಬೇಕು ಅಂತ ಬಂದು ಹೋಗೋರೇ ಕಡಿಮೆ. ಅದಕ್ಕೆ ಅವ್ರು ಕುಳಿತು ಹೋದ್ರೆ ಇನ್ ಕೆಲವರ ಗೋಡೆಗಳ ಮೇಲೆ ಏನೇನೋ ಬರೆದು ಹೋಗ್ತಾರೆ. ಆ ಸಾಮಾಜಿಕ ಆ ಸಾರ್ವಜನಿಕ ಶೌಚಾಲಯಗಳ ಗೋಡೆಗಳ ಮೇಲೆ ಕೆಟ್ಟ ಬರೀತಿದ್ದವ್ರೆ ಇವಾಗ ಸಾಮಾಜಿಕ ಜಾಲತಾಣಗಳ ಗೋಡೆಗಳ ಮೇಲೆ ಕೆಟ್ಟ ಬರ್ಕೊಳ್ಳೋರು. ಅವ್ರು ಎಲ್ಲೆಲ್ಲೂ ಇರ್ತಾರೆ, ಎಲ್ಲಾ ಸಮಾಜದಲ್ಲಿ ಇರ್ತಾರೆ. ಅದು ಬಿಡಿ, ಈಗ ಅವರು ನಗ್ತಾ ಇದ್ದಾರೆ ರಾಮಚಂದ್ರ ಗೌಡ್ರು. ಇರ್ಲಿ, ಅವ್ರು ಹೇಳ್ತಾರೆ ಈ ಅಂಧಶ್ರದ್ಧೆ, ಮತ ಮೌಢತೆ ಅನ್ನೋದು ಯಾವ ಮಟ್ಟಿಗಿತ್ತು ಅಂತ ಹೇಳಿದ್ರೆ ಗೆಲಿಲಿಯೋನ ನಿದರ್ಶನವನ್ನ ಅವ್ರು ಹೇಳ್ತಾರೆ. ಗೆಲಿಲಿಯೋ ಕಂಡುಹಿಡಿದದ್ದೇನು ಅಂತ ಹೇಳಿದ್ರೆ ಈ ಬೈಬಲಿನ ಪ್ರಕಾರ ಅದು ಭೂಕೇಂದ್ರ, ಭೂಮಿಯ ಸುತ್ತ ಸೂರ್ಯ ಸುತ್ತಾನೆ ಅನ್ನುವಂಥದ್ದು. ಆದ್ರೆ ಗೆಲಿಲಿಯೋ ಹೇಳಿದ್ದು ಇಲ್ಲ,
ಭೂಮಿಯ ಸುತ್ತ ಏನು ಭೂಮಿಯ ಸುತ್ತ ಸೂರ್ಯ ಸುತ್ತಲ್ಲ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ ಅಂತ ಹೇಳ್ತಾನೆ. ಅವಾಗ ಅಲ್ಲಿನ ಧಾರ್ಮಿಕ ಮುಖಂಡರು ಎದ್ದು ಅವನನ್ನ ಸುಡಬೇಕು ಅಂತ ಹೇಳ್ತಾರೆ. ಅದಕ್ಕೂ ಮುಂಚೆ ಕೆಪ್ಲರ್ನ ಸುಟ್ಟಿರ್ತಾರೆ. ಮೊದಲ ಬಾರಿಗೆ ಭೂಮಿ ದುಂಡಾಗಿದೆ ಮತ್ತೆ ಅದು ಸೂರ್ಯನ ಸುತ್ತ ಸುತ್ತುತ್ತದೆ ಅಂತ ಹೇಳಿದವನು ಕೆಪ್ಲರ್ನ ಸುಟ್ಟಾಕ್ಬಿಡ್ತಾರೆ. ಕೊನೆಗೆ ಗೆಲಿಲಿಯನ್ನ ಎದುರಿಸಿ ಇದು ಮಾಡ್ತಾರೆ. ಅದಷ್ಟೇ ಅಲ್ಲ, ಇನ್ನೂ ಕೆಲವರು ಈಗ್ಲೂ ಕೂಡ ಭೂಮಿ ಚಪ್ಪಟೆಯಾಗಿದೆ, ಇನ್ನು ಏನೇನೋ ಹೇಳ್ತಾರೆ, ಆಕಾಶವನ್ನು ಉಗುರಿನಿಂದ ಸೀಳಲಾಗುತ್ತದೆ ಅಂತೆಲ್ಲ ಏನೇನೋ ಇದೆ ಧರ್ಮ ಗ್ರಂಥಗಳಲ್ಲಿ. ಅದನ್ನೇ ಸತ್ಯ ಪರಮ ಸತ್ಯ ಅಂತ ಎದೆಗೌಚಿಕೊಂಡು ತಲೆ ಮೇಲೆ ಹೊತ್ತುಕೊಂಡು, ಹೇಗೆ ಕತ್ತೆಗಳು ಹೊತ್ಕೊಂಡ್ ತಿರುಗ್ತಾವ ಪುಸ್ತಕಗಳ ಒಂದು ಏನೋ ಒಂದು ಗಂಟನ್ನ, ಹಂಗೆ ಇವು ಕತ್ತೆಗಳಂಗೆ ಹೊತ್ಕೊಂಡ್ ತಿರುಗ್ತಾ ಇರ್ತವೆ. ಮುಂದುವರೆದವ್ರು ಹೇಳ್ತಾರೆ ಹೇಗೆ ಮಾಡದ ಅವನು ಅಂತ. ಗೆಲಿಲಿಯೋ ಎಂಬ ಆತನು ದೂರದರ್ಶಕ ಯಂತ್ರವನ್ನು ಕಂಡುಹಿಡಿದು ಗ್ರಹ ಚಂದ್ರ ತಾರೆಗಳನ್ನು ನೋಡಿ ಪರೀಕ್ಷಿಸುವ ಫಲವಾಗಿ ಭೂಮಿ ಇತರ ಗ್ರಹಗಳಂತೆ ಸೂರ್ಯನ ಸುತ್ತ ಸುತ್ತದೆ ಎಂದು ಪ್ರಯೋಗ ಪೂರ್ವಕವಾಗಿ ಸಿದ್ಧಾಂತವನ್ನು ಮಾಡಿದನು. ಖಂಡಿತ ವಿಜ್ಞಾನ ಅಂತ ಹೇಳಿದ್ರೆ ಅದನ್ನ ಪ್ರಯೋಗ ಪೂರ್ವಕವಾಗಿ ತೋರಿಸುತ್ತೆ. ವಿಜ್ಞಾನದಲ್ಲಿ ಇರಬಹುದು, ಆಗಿರಬಹುದು, ಹೋಗಿರಬಹುದು. ಈ ತರ ಥಿಯರಿಗಳಿಂದ ಮುಂದಕ್ಕೊಂದು ಹೆಜ್ಜೆ ಹೋಗಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾರೆ. ಅದನ್ನ ಭೌತಿಕವಾಗಿ ಈ ರೀತಿ ಇದೆ ನೋಡಿ ಅಂತ ತೋರಿಸ್ತಾರೆ. ಅದನ್ನ ವಿಜ್ಞಾನ ಅಂತ ಆಗುತ್ತದೆ ಅಂತ ಹೇಳ್ತಾರೆ. ಆದ್ರೆ ಕ್ರೈಸ್ತ ಸಂಪ್ರದಾಯಕ್ಕೆ ಅನುಸಾರವಾಗಿ ಭೂಮಿ ಜಗತ್ತಿನ ಕೇಂದ್ರ ಸ್ಥಾನ, ಸೂರ್ಯಾಚಲ ಭೂಮಿಯ ಸುತ್ತ ಸುತ್ತುತ್ತವೆ. ಈ ಕಾರಣದಿಂದಲೇ ಕ್ರೈಸ್ತ ಗುರುಗಳು ಗೆಲಿಲಿಯೋವನ್ನು ಪಾಷಂಡಿ ಎಂದು ಸಾರಿ ವಿಚಾರಣೆಗೊಳಪಡಿಸಿದರು. ಮುಟ್ಟಾಳರೆಲ್ಲ ಸೇರಿ ಮೇಧಾವಿಯನ್ನು ಕುರಿತು ಹೀಗೆ ಹೇಳಿದರು: ನಮ್ಮ ಪವಿತ್ರ ಧರ್ಮಶಾಸ್ತ್ರ ಭೂಮಿಯೇ ವಿಶ್ವದ ಕೇಂದ್ರವೆಂದು ಹೇಳುತ್ತದೆ. ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ದೇವರು ತನ್ನ ಮಕ್ಕಳಾದ ಮನುಷ್ಯರ ಪ್ರಯೋಜನಕ್ಕಾಗಿ ಆಕಾಶದಲ್ಲಿಟ್ಟಿರುವ ಅಲಂಕಾರ ದೀಪಗಳು. ಅವು ಭೂಮಿಯ ಸುತ್ತ ಸುತ್ತುತ್ತವೆ. ಭೂಮಿ ತನಗಿಂತಲೂ ಬಹುಪಾಲು ದೊಡ್ಡದಾಗಿರುವ ಸೂರ್ಯನ ಸುತ್ತಲೂ ಸುತ್ತುವ ಅನೇಕ ಗ್ರಹಗಳಲ್ಲಿ ಒಂದು ಸಣ್ಣ ಎಕ್ಕಚಿತ್ತ ಗ್ರಹ ಮಾತ್ರವೆಂದು ಸಿದ್ಧಾಂತ ಮಾಡಿ ನಮ್ಮನ್ನು ಸೃಷ್ಟಿಸಿದ ಕರುಣಾಮಯನಾದ ಸೃಷ್ಟಿಕರ್ತನಿಗೂ ಆತನ ವಾಣಿಗೂ ಆತನ ಭಕ್ತರಿಗೂ ಅವಮಾನ ಮಾಡಿದ್ದೀಯೇ. ಅಲ್ಲದೆ ನೀನು ಹೇಳುವುದು ಬೈಬಲಿಗೆ ವ್ಯತಿರಿಕ್ತವಾಗಿದ್ದರಿಂದ ಅದು ಸುಳ್ಳು. ನಿನ್ನ ಸಿದ್ಧಾಂತವನ್ನು ವಾಪಸ್ಸು ತೆಗೆದುಕೊಂಡು ನಮ್ಮ ಪವಿತ್ರ ಮತ ಹೇಳುವ ಸಿದ್ಧಾಂತವನ್ನು ಒಪ್ಪಿಕೊಳ್ಳದಿದ್ದರೆ ಪವಿತ್ರ ಮತದ ಉದ್ಧಾರಕ್ಕಾಗಿಯೂ ಬೈಬಲಿನ ಗೌರವಾರ್ಥವಾಗಿಯೂ ಪಾಷಂಡಿಗಳಿಗೆ ಭೀತಿ ಹುಟ್ಟಿಸುವ ಸಲುವಾಗಿಯೂ ಸೃಷ್ಟಿಕರ್ತನ ಮಹಿಮೆ ಪೂಜೆಗಳಿಗಾಗಿಯೂ ನಿನ್ನ ಆತ್ಮದ ಪ್ರಾಯಶ್ಚಿತ್ತ ಮತ್ತು ಮೋಕ್ಷಾರ್ಥವಾಗಿಯೂ ನಿನ್ನನ್ನು ಜೀವಸಹಿತವಾಗಿ ಸುಡುತ್ತೇವೆ. ಹೇಳು, ಸುಳ್ಳು ಸಿದ್ಧಾಂತವನ್ನು ವಾಪಸ್ಸು ತೆಗೆದುಕೊಳ್ಳುತ್ತೀಯೋ ಜೀವಸಹಿತ ಸುಡಿಸಿಕೊಳ್ಳುತ್ತೀಯೋ? ಅವ್ರು ಹೇಳೋದು, ನೀನು ಹೇಗೆ ನಮ್ಮ ಸತ್ಯವಾಣಿ ಇದು ಬೈಬಲ್, ಇದನ್ನ ನೀನು ಇದ್ ಮಾಡ್ತಾ ಇದೀಯ. ದೇವನು ಕರುಣಾಮಯಿಯಾದಂತ ದೇವನ ವಾಣಿಗೆ ನೀನು ವಿರುದ್ಧವಾಗಿದ್ದೀಯೇ. ನಿನ್ನ ಸುಡ್ತೀವಿ ಇವಾಗ, ನೀನ್ ಹೇಳೋದನ್ನ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಸುಡ್ತೀವಿ ನೀನ್ ಇವಾಗ ಅಂತ ಹೇಳ್ತಾರೆ. ಇದು ಇದನ್ನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ವಿಜ್ಞಾನವನ್ನ ಅಥವಾ ಇತಿಹಾಸಕಾರರು ಗುರುತಿಸ್ತಾರೆ. ಇದನ್ನ ಡಾರ್ಕ್ ಏಜ್ ಅಂತ ಕರೀತಾರೆ. ಡಾರ್ಕ್ ಏಜ್, ಸ್ಟೋನ್ ಏಜ್, ಡಾರ್ಕ್ ಏಜ್ ಈ ತರ ಹೇಳುವಂತ ನೆಕ್ಸ್ಟ್ ಹೇಳ್ಬೇಕಾದ ಟೈಮಲ್ಲಿ ಈ ಒಂದು ಧಾರ್ಮಿಕ ಅಂಧಶ್ರದ್ಧೆಯ ಕಾಲಮಾನ ಏನಿದೆ ಇದನ್ನ ಡಾರ್ಕ್ ಏಜ್ ಅಂತ ಕರೀತಾರೆ. ಅದು ಡಾರ್ಕ್ ಏಜೇ ಆಗಿತ್ತು. ಮತ್ತೆ ಅಭಯ ಯಂತ್ರಗಳನ್ನ ಕಂಡುಹಿಡಿದ ನಂತರದಲ್ಲಿ ವಿಜ್ಞಾನ ಬೆಳೀತು. ವಿಜ್ಞಾನ ಮುಖೇನವಾದ ನಂತರದ ಅಲ್ಲಿ ಈ ಪಾಶ್ಚಿಮಾತ್ಯರು ಮುಂದುವರೆದ್ರು. ಮತ್ತೆ ಹಲವಾರು ಏನು ಈ ಮತಗಳಲ್ಲಿ ಕೆಲವೊಂದು ವಿಜ್ಞಾನಕ್ಕೆ ಲಿಬರಲ್ ಆಗಿದ್ದು. ಲಿಬರಲ್ ಅಂತ ಹೇಳಿದ್ರೆ ಸ್ವಲ್ಪ ಪ್ರಗತಿಪರವಾಗಿ ಚಿಂತನೆ ಮಾಡಿ ಮತದ ಚೌಕಟ್ಟಿನಿಂದ ಹೊರಗಡೆ ಬಂದು ವಿಜ್ಞಾನವನ್ನು ಬೆಳೆಸುವಲ್ಲಿ ಗಮನವನ್ನ ಕೊಟ್ಟು, ಯಾವಾಗ ಈ ಡಾರ್ಕ್ ಏಜ್ ಮತದ ಹಿಡಿತದಿಂದ ಹೊರಗಡೆ ಬಂತೋ ಆಗ್ಲೇ ಜಗತ್ತು ಮುಂದುವರೆದದ್ದು. ಇವತ್ತು ನಾವೇನ್ ನೋಡ್ತಾ ಇದೀವಿ, ಇದೊಂದು ಕಳೆದ ಒಂದು 200-300 ವರ್ಷದಿಂದ ಆಗಿರುವಂತಹ ಸಾಧನೆಗಳು. 300 ವರ್ಷ ಅಂತ 200 ವರ್ಷದಲ್ಲಿ ಅತಿ ದೊಡ್ಡದಾದಂತಹ ಸಾಧನೆ ಆಗುತ್ತೆ, ವೈಜ್ಞಾನಿಕ ಸಾಧನೆ. ಅದಕ್ಕಿಂತ ಹಿಂದೆ ಬಹುತೇಕ ಡಾರ್ಕ್ ಏಜ್ ಅಲ್ಲಿದ್ದು ಮತದ ಮೌಢ್ಯದಲ್ಲಿದ್ದು ಯುದ್ಧಗಳು, ಈ ತರ ಮತದ ಕಾರಣಕ್ಕೆ ಕಲಹಗಳು ಇವೆಲ್ಲ ತುಂಬಾ ನಡೀತಾ ಇದ್ದು. ಮತ್ತೆ ಗೆಲಿಲಿಯೋ ಮನಸ್ಥಿತಿಯನ್ನು ಹೇಳ್ತಾರೆ. ಗೆಲಿಲಿಯೋಗೆ ಚೆನ್ನಾಗಿ ಗೊತ್ತು ತನ್ನ ಸಿದ್ಧಾಂತವೇ ಸರಿ ಎಂದು. ಆದರೆ ವಾಪಸ್ಸು ತೆಗೆದುಕೊಳ್ಳದಿದ್ದರೆ ಹಿಂದೆ ಕೆಲವರನ್ನು ಸುಟ್ಟಾಗೆ ತನ್ನನ್ನು ಸುಡುತ್ತಾರೆ ಎಂದು ಆತನಿಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಆ ಮುಟ್ಟಾಳರ ತೃಪ್ತಿಗಾಗಿ ತನ್ನ ಸಿದ್ಧಾಂತವನ್ನು ವಾಪಸ್ಸು ತೆಗೆದುಕೊಂಡು ಅವರ ಸಿದ್ಧಾಂತವೇ ಸರಿ ಎಂದು ಒಪ್ಪಿ ಬಿಡುಗಡೆ ಪಡೆದನು. ಆದರೆ ಕೋರ್ಟಿನಿಂದ ಹೊರಗೆ ಬರುವಾಗ ತನ್ನಷ್ಟಕ್ಕೆ ತಾನೇ, ನಾನು ನೋವಿಗೆ ಎದರಿ ವಾಪಸ್ಸು ತೆಗೆದುಕೊಂಡರೇನಾಯ್ತು, ಭೂಮಿ ಸೂರ್ಯನ ಸುತ್ತಿಯೇ ಸುತ್ತುತ್ತದೆ ಎಂದುಕೊಂಡನಂತೆ. ಹೀಗೆ ಮತಿಹೀನವಾದ ಮತಜ್ಞಾನದ ಪ್ರಗತಿಗೆ ಅಡಚಣೆಯಾಗಿರುವುದಕ್ಕೆ ಸಾವಿರಾರು ನಿದರ್ಶನಗಳು ಹಿಂದೆಯೂ ಸಿಕ್ಕುತ್ತವೆ, ಇಂದೂ ದೊರೆಯುತ್ತವೆ, ಇವತ್ತಿಗೂ ಇದೆ. ಉದಾಹರಣೆಗೆ ಇವರು ಒಂದು ಮತದ ಬಗ್ಗೆ ಹೇಳಿದ್ರು, ಇನ್ನೊಂದು ಮತದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಹಿಜಾಬ್ ಬೇಕೇ ಬೇಕು ಅಂತ ಗಲಾಟೆ ಮಾಡ್ಬಿಟ್ರು. ಈಗ ಇರಾಕ್ ನಲ್ಲಿ ಇಲ್ಲ, ನಾವು ಅದನ್ನ ತೆಗಿತೀವಿ ಅಂತ ನಿಂತಿದ್ದಾರೆ, ನಾವು ಅದನ್ನ ಹಾಕೊಳ್ಳಲ್ಲ, ನಮ್ಗೆ ಅದ್ರ ಸ್ವತಂತ್ರವನ್ನ ಕೊಡಿ ನಮ್ಗೆ ಅಂತ. ಸ್ವತಂತ್ರ ನಮ್ಮ ಹಕ್ಕು ಅಂತ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅದ್ರ ಫಲವಾಗಿ ಒಬ್ಬನನ್ನ ಗಲ್ಲಿಗೆ ಹಾಕಿದ್ದಾರೆ. ಅಲ್ಲಿ ಸರ್ಕಾರ ಇದನ್ನ ಧರ್ಮ ನಿಂದನೆ ಮಾಡಿ ಅಂತ ಗಲ್ಲಿಗೆ ಹಾಕಿದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಇಲ್ಲ ಅದು ನಮ್ಮ ಹಕ್ಕು, ನಮ್ಗೆ ಹಾಕೋದು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದು ನೋಡಿ ನಾವು ನಗಬೇಕಷ್ಟೇ. ಹೇಗೆ ಗೆಲಿಲಿಯೋ ನಕ್ಕೊಂಡು ಬಂದ ಹೊರಗಡೆಗೆ, ನೀವು ನಂಬದಿದ್ದ ಮಾತ್ರಕ್ಕೆ
ಭೂಮಿಯನ್ನು ಸೂರ್ಯನ ಸುತ್ತ ನಿಲ್ಲಿಸ್ಬಿಡ್ತದಾ? ಹೋಗಿ ಮುಟ್ಟಾಳ್ರ ಅನ್ಕೊಂಡು ಅವ್ನ್ ಬಂದಲ್ಲ ಹಂಗೆ ಅವ್ರು ನೋಡಿ ನಾವು ನಗ್ಬೇಕಷ್ಟೇ. ಅಯ್ಯೋ ಮುಟ್ಟಾಳ್ರ, ಸ್ವಾತಂತ್ರ್ಯತೆ ಅನ್ನೋದ್ರ ಅರ್ಥನೇ ಗೊತ್ತಿಲ್ವಲ್ರೋ ನಿಮ್ಗೆ ಅಂತ ನಾವು ನಗಬೇಕಷ್ಟೇ. ಹಂಗಾಗಿದೆ. ಮತ್ತೆ ಇಲ್ಲೊಂದು ನಿದರ್ಶನವನ್ನು ಅವ್ರು ಹೇಳ್ತಾರೆ. ಕೆಲವು ತಿಂಗಳ ಹಿಂದೆ ಪತ್ರಿಕೆಯೊಂದರಲ್ಲಿ ಯಾರೋ ಒಬ್ಬರಿಗೆ ಯಾವುದೋ ದೇವತೆ ಯಾವುದೋ ತೋಟದಲ್ಲಿ ಕಾಣಿಸಿಕೊಂಡಂತೆಯೂ ಆ ದೇವತೆ ಎಲ್ಲರೂ ಇಂತಿಷ್ಟು ದಿನಗಳ ಒಳಗಾಗಿ ಯುಗಾದಿ ಹಬ್ಬವನ್ನು ಮಾಡದಿದ್ದರೆ ಮನೆ ಮನೆಗೂ ಒಂದೊಂದು ಜೀವವನ್ನು ಅಪಹರಿಸುತ್ತೇನೆ ಎಂದು ಹೇಳಿದ ಹಾಗೂ ಪ್ರಕಟವಾಗಿದ್ದಿತ್ತು. ಯಾರೋ ಪತ್ರಿಕಾ ಪ್ರಕಟಣೆ ಕೊಟ್ಬಿಟ್ರಂತೆ, ಯುಗಾದಿ ಹಬ್ಬ ಮಾಡ್ಲಿಲ್ಲ ಅಂದ್ರೆ ಮನೆ ಮನೇಲಿ ಒಂದೊಂದು ಹೆಣ ಬಿದ್ಬಿಡ್ತವೆ ಅಂತ. ಮಾಡಬೇಕಾದ ನೈವೇದ್ಯಗಳ ವಿವರವು ಪ್ರಮಾಣವು ಕೂಡ ಅಚ್ಚಾಗಿತ್ತು. ಅನೇಕರು ಎದರಿಯೇ ಹಬ್ಬ ಮಾಡಿಕೊಂಡು ತಿಂದರು. ಹಬ್ಬ ಮಾಡಿಕೊಂಡು ತಿಂದುದರ ಅಪಾಯವೇನಿಲ್ಲ. ಆದರೆ ಅಂತ ಮೂಢ ಭಾವಗಳ ಪ್ರಚಾರ ದುಷ್ಪರಿಣಾಮಕಾರಿ ಯಾವುದಲ್ಲವೇ? ಅದರಲ್ಲಿಯೂ ಹಳ್ಳಿಗಳಲ್ಲಿ ಪತ್ರಿಕೆಗಳೆಂದರೆ ವೇದ ಸಮವಾಗಿವೆ. ಪತ್ರಿಕೆಗಳಲ್ಲಿ ಬಂದಿದೆ ಎಂದರೆ ಏನನ್ನು ಬೇಕಾದರೂ ನಂಬುತ್ತಾರೆ. ವೇದ ಧರ್ಮಶಾಸ್ತ್ರಗಳಲ್ಲಿ ಹೇಳಿದೆ ಎಂದರೆ ಎಂತ ಕ್ರೂರ ಕರ್ಮವನ್ನಾದರೂ ಸರಿ ನಂಬುವಂತೆ. ಅಚ್ಚಿನಲ್ಲಿ ಅವರಿಗಷ್ಟು ಗೌರವ. ನಮಗೆ ಸಂಸ್ಕೃತ ಶ್ಲೋಕಗಳಲ್ಲಿರುವಂತೆ ದುಡ್ಡು ಇದ್ದರೆ ಸರಿ, ಮೊಳಕ್ಕೆ 3 ಕೊಂಬುಗಳ ತುದಿಯಲ್ಲಿ ಕಣ್ಣುಗಳಿವೆ ಎಂದು ಬೇಕಾದರೂ ಅಚ್ಚು ಮಾಡಬಹುದು ಎಂಬ ಸಂಗತಿ ಪಾಪ ಹಳ್ಳಿಗರಿಗೆ ಏನು ಗೊತ್ತೋ? ಇದಕ್ಕೊಂದು ನನ್ನ ನಿತ್ಯ ಜೀವನದಲ್ಲಿ ನಡೆದಂತ ಒಂದು ಘಟನೆಯನ್ನ ಹೇಳ್ತೀನಿ. ಒಂದ್ಸಲ ಒಂದು ಈ ಮೆಟ್ರೋ ಪಿಲ್ಲರ್ ಅಳ್ಳಾಡ್ಬಿಟ್ಟಿದೆ, ಮೆಟ್ರೋ ಪಿಲ್ಲರ್ ಬಿರುಕು ಬಿಟ್ಬಿಟ್ಟಿದೆ ಅಂತ ಒಂದು ಸುದ್ದಿ ಬಂದಿತ್ತು. ಅವಾಗ ಒಬ್ರು ಉತ್ತರ ಕರ್ನಾಟಕ ಭಾಗದ ನನ್ನ ಸ್ನೇಹಿತರೊಬ್ರು ನನ್ಗೆ ಫೋನ್ ಮಾಡಿ ಕೇಳಿದ್ರು. ನನ್ಗೆ ಕಾಲ್ನಲ್ಲಿ ಮಾತಾಡ್ತಾ ಇದ್ದೆ. ಅವಾಗ ಹೇಳಿದ್ರು, ನಾನು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ದೆ. ಅಯ್ಯಯ್ಯೋ ಮೆಟ್ರೋ ಪಿಲ್ಲರ್ ಬಿರುಕು ಬಿಟ್ಬಿಟ್ಟಿದೆ ಅಂತೆ, ಸುದ್ದಿ ವಾಹಿನಿಗಳೆಲ್ಲ ಬರ್ತಾ ಇದೆ, ನೀವು ಅದ್ರಲ್ಲಿ ಹೋಗ್ತಾ ಇದ್ದೀರಾ ಅಂತ. ಅದಕ್ಕೆ ನಾನ್ ಹೇಳ್ದೆ, ಯಾವ್ದೋ ಒಂದು ಬಿರುಕು ಬಿಟ್ಟಿರುತ್ತೆ ಅಷ್ಟೇ, ಮೆಟ್ರೋಗೆ ಎಷ್ಟು ಪಿಲ್ಲರ್ಗಳಿರುತ್ತೆ ಅಂತ ನೀವು ನೋಡಿಲ್ಲ ಅಂತ. ಅಂದ್ರೆ ಪತ್ರಿಕೆಗಳಲ್ಲಿ ಬಂದದ್ದೇ ನಿಜ ಅಂತ ನಂಬ್ತಾ ಇದ್ದಾರೆ. ಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ತಮಗೆ ಬೇಕಾದಂತೆ ಹೇಗೆ ಅದನ್ನ ಹಚ್ಚಾಕೊಬಹುದು, ತಮಗೆ ಬೇಕಾದಂತೆ ಹೇಗೆ ತೋರಿಸಬಹುದು ಅನ್ನುವಂಥದ್ದನ್ನ ಅರ್ಥವಾಗದೇ ಇರೋ ಮಟ್ಟಿಗೆ ಈ ಜನರ ಆ ಒಂದು ಮನಸ್ಥಿತಿ ಇದೆ. ಹಳ್ಳಿಗರದ್ದಾಗ್ಲಿ ಪಟ್ಟಣದವರು ಅಂದ್ರೆ ಏನಿಲ್ಲ, ಹಳ್ಳಿಗಳಿಂದಾನೇ ಬಂದಂತವರು ಪಟ್ಟಣಕ್ಕೆ ಅಷ್ಟೇ, ಇನ್ನೇನಿಲ್ಲ. ಅವರ ಮನಸ್ಥಿತಿ, ಜನರ ಮನಸ್ಥಿತಿಯ ಬಗ್ಗೆ ಹೇಳ್ತಾರೆ. ಹಾಗೆ ಪರ್ಜನ್ಯ ಜಪ ಮಾಡಿ ಮಳೆ ಬರಿಸಿದರು ಎನ್ನುವ ವಿಷಯ, ಅದನ್ನು ಕುರಿತು ಎಷ್ಟು ಮಂದಿ ನಿಷ್ಪಕ್ಷಪಾತವಾಗಿ ಧೀರಮತಿಯಿಂದ ಆಲೋಚಿಸಿದ್ದಾರೆ. ಸಾರಾ ಮರುಭೂಮಿಗೆ ಪುರೋಹಿತರನ್ನು ಕಳಿಸಿ ಪರ್ಜನ್ಯ ಜಪ ಮಾಡಿಸಿದರೆ ಮಳೆ ಬಂದು ಅದು ಫಲವತ್ತಾಗುತ್ತದೆಯೇ? ಎಷ್ಟೊಂದು ಕ್ರಾಂತಿಕಾರಕವಾಗಿ ಕೇಳ್ತಾರೆ. ಪರ್ಜನ್ಯ ಜಪ ಹೋಗಿ ಸಾರಾ ಮರುಭೂಮಿನಲ್ಲಿ ಮಾಡಿ ಮಳೆ ಬರ್ಸಿ ತೋರ್ಸ್ರಪ್ಪ ನೋಡೋಣ ಅಂತ. ಆಗುತ್ತದೆ ಎಂದು ನಿರ್ಣಯವಾಗುವವರೆಗೆ ನಂಬುಗೆ ಕೂಡಲ್ಲವೇ? ಹೃತ್ಪೂರ್ವಕವಾದ ಪ್ರಾರ್ಥನೆಯಿಂದ ಪ್ರಕೃತಿ ನಿಯಮಗಳು ಮನ ಕರಗುತ್ತವೆಯೇ? ಹೃತ್ಪೂರ್ವಕವಾದ ಮನವಿಗೆ ಪ್ರಕೃತಿ ಮನ ಕರಗ್ಬಿಡ್ತದ? ಎಲ್ಲಾ ದೇವಸ್ಥಾನ, ಎಲ್ಲಾ ಧಾರ್ಮಿಕ ಕೇಂದ್ರಗಳಲ್ಲೂ ಕೂಡ ಕೊರೋನಾ ಹೊರಟೋಗ್ಲಿ ಅಂತ ಪ್ರೇಯರ್ ಮಾಡದ್ದು, ಪೂಜೆ ಮಾಡದ್ದು, ಪ್ರಾರ್ಥನೆ ಮಾಡದ್ದು. ಆದ್ರೆ ಕೊರೋನಾ ಏನ್ ಎಫೆಕ್ಟ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತು. ಯಾವ ಕಾರಣವನ್ನು ಯಾವ ನಿಯಮವನ್ನು ನಾವು ಅನುಸರಿಸಿದ್ರೆ ಅದು ಪಸರಿಸುವುದಿಲ್ವೋ ಅವಾಗ ಅದು ಪಸರಿಸ್ಲಿಲ್ಲ. ಹಾಗೆ ಆ ಕಾರಣದಿಂದ ಪ್ರಾರ್ಥನೆಗೆ ಪ್ರಕೃತಿ ನಿಯಮಗಳು ಬದಲಾಗೋದಿಲ್ಲ. ಪ್ರಾರ್ಥನೆ ಏನಿದ್ರು ನಮ್ಮ ತನು ಮನವನ್ನ ಶುದ್ಧ ಮಾಡೋದಕ್ಕಷ್ಟೇ ಅದು ವಾಗಲಿ, ಅದು ಪ್ರಕೃತಿಯನ್ನ ನಿಯಂತ್ರಿಸೋದಿಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಒಂದು ವೇಳೆ ಕರಗುವುದಾದರೂ ರೈತಾದಿ ಜನಗಳು ಮನೆ ಮನೆಯಲ್ಲಿ 3 ಹೊತ್ತು ಭಗವಂತ ಮಳೆಯನ್ನು ದಯಪಾಲಿಸು ಎಂದು ಬೇಡುವ ಆರ್ತಧ್ವನಿಗಿಂತಲೂ ದುಡ್ಡು ಕೊಟ್ಟು ಮಾಡಿಸುವ ಜಪಕ್ಕೆ ಜಗತ್ಶಕ್ತಿ ಹೆಚ್ಚಾಗಿ ಉಪಯೋಗಿಸುತ್ತದೆಯೇ? ಮತ್ತೆ ರೈತರು ಎಲ್ಲ ಬರಗಾಲ ಬರೋ ಟೈಮಲ್ಲಿ ಭಗವಂತ ಮಳೆ ತರಿಸ್ಬಿಡಪ್ಪ ಅಂತ ಪ್ರತಿಯೊಂದು ಮತದಲ್ಲಿಯೂ ಇರುವಂತ ರೈತರು ಅವರವರ ದೇವರನ್ನ ಬೇಡ್ಕೊಂಡಿದ್ರೆ ಮಳೆ ಬಂದ್ಬಿಡ್ತಿತ್ತು. ಆತರ ಆಗುತ್ತಾ? ಅಥವಾ ಜಗತ್ ಶಕ್ತಿಗೆ ಅದನ್ನ ಕೃಪೆ ದೋರುವಂತ ಶಕ್ತಿ ಇದೆಯಾ ಅಂತ ಕೇಳ್ತಾರೆ. ಯುವಕರೆಲ್ಲರೂ ಇಂಥ ಪ್ರಶ್ನೆಗಳನ್ನು ಧೀರವಾಗಿ ಕೇಳಿಕೊಳ್ಳಬೇಕು, ಧೀರವಾದ ಉತ್ತರಗಳನ್ನು ಕಂಡುಹಿಡಿದುಕೊಳ್ಳಬೇಕು. ಇದು ಮುಖ್ಯ. ಯಾಕೆ ನಾನು ಅಲ್ಲಲ್ಲಿ ಈ ವಿಷಯವನ್ನ ಆಧುನಿಕತೆ ಅಥವಾ ಇವತ್ತಿನ ವಿಷಯಗಳನ್ನ ಪ್ರಸ್ತಾಪನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈ ವ್ಯವಸ್ಥೆ ಇರೋದೇ ಹಾಗೆ, ನಾವು ಮಾಡಿರೋದೇ ಹಾಗೆ. ಅಂದ್ರೆ ಅಥವಾ ಈ ಕಾರ್ಯಕ್ರಮದ ಉದ್ದೇಶನೇ ಅದು. ಇವತ್ತಿನ ಕಾಲಮಾನಕ್ಕೆ ಕುವೆಂಪುರವರ ವೈಚಾರಿಕ ಕ್ರಾಂತಿ ಎನ್ನುವಂಥದ್ದು ಹೇಗೆ ರಿಲೇಟಿವ್ ಆಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇರುವಂತದ್ದು. ಇಲ್ಲಿ ಮುಖ್ಯ ನೋಡಿ, ಈಗ ನಾನು ಕೊರೋನಾ ಬಗ್ಗೆ ಮಾತಾಡ್ತಿದ್ದೆ, ಅದ್ರ ಬಗ್ಗೆ ಇಲ್ಲೊಂದು ಸಾಲು ಬರುತ್ತೆ ಅವರು. ಏಕೆಂದರೆ ಇಂದು ಪರ್ಜನ್ಯ ಜಪ ಮಾಡಿ ಮಳೆ ಬರಿಸಿದವರು ನಾಳೆ ರಾಮ ಧ್ಯಾನ ಮಾಡಿ ಪ್ಲೇಗು ಓಡಿಸಲಾರರೆ ಎಂದು ಮೂಢರು ಆ ರೋಗಕ್ಕೆ ಬೇಕಾಗುವ ವೈದ್ಯ ಕಾರ್ಯಗಳನ್ನು ಮಾಡದೆ ನಾಶವಾಗಬಹುದು. ಹೌದು, ಅಂತ ಮೌಢ್ಯದಿಂದ ನಾಶವಾಗುತ್ತಿರುವುದನ್ನು ನಾವು ಕಣ್ಣಾರೆ ಕಾಣಬಹುದು. ಉದ್ದೇಶ ಎಷ್ಟೇ ಶ್ಲಾಘ್ಯವಾಗಿರಲಿ ಅದು ತಿಳುವಳಿಕೆಯಿಂದ ಕೂಡಿರದಿದ್ದರೆ ಅಪಾಯವಾಗುತ್ತದೆ. ಒಂದು ಪಟ್ಟಣದಲ್ಲಿ ಸಿಡುಬು ರೋಗ ತಲೆದೋರಿ ಎಲ್ಲೆಲ್ಲಿಯೂ ಜನರು ಸಾಯುತ್ತಿದ್ದಾರಂತೆ. ಆ ನಗರದ ದೊಡ್ಡ ಪಾದ್ರಿ ಸಿಡುಬಿನ ರೋಗವನ್ನು ಓಡಿಸುವುದಕ್ಕೆಂದು ಜನರನ್ನೆಲ್ಲ ಚರ್ಚಿನಲ್ಲಿ ಒಟ್ಟುಗೂಡಿಸಿ ದೇವರ ಪ್ರಾರ್ಥನೆ ಮಾಡಿಸಿದನಂತೆ. ಆದರೆ ಆ ಗುಂಪಿನಲ್ಲಿ ಸಿಡುಬಿನ ಸೋಂಕು ತಗುಲಿದ್ದವರು ಇದ್ದುದರಿಂದ ಜನರು ಸಿಡುಬಿನಿಂದ ಪಾರು ಮಾಡು ಎಂದು ದೇವರನ್ನು ಬೇಡುತ್ತಿದ್ದಾಗಲೇ ಆ ಭಯಂಕರ ರೋಗ ನೆರೆದಿದ್ದವರಲ್ಲಿ ಒಬ್ಬರಿಂದೊಬ್ಬರಿಗೆ ಹರಡುತ್ತಿತ್ತು. ಇಲ್ಲಿ ಪಾದ್ರಿಯ ಮತ್ತು ಜನರ ಉದ್ದೇಶ ಸದ್ಭಾವದಿಂದ ಕೂಡಿದ್ದರೂ ಸಿಡುಬಿನ ರೋಗದ ವಿಚಾರವಾಗಿದ್ದ ಅವರ ಅಜ್ಞಾನ ಆ ಸದುದ್ದೇಶವನ್ನೇ ಅದು ಭಯಂಕರ ವ್ಯಾಪಾರಕ್ಕೆ ಕಾರಣವಾಗುವಂತೆ ಮಾಡಿತು.
ಅಂತ ಅನಾಹುತಗಳಿಂದ ಜನರನ್ನು ಪಾರು ಮಾಡಬೇಕಾದರೆ ಅವರ ಕೈಗೆ ಮತೀಯ ದೀವಿಗೆಯನ್ನು ಕೊಡಬೇಕು. ಅವರಲ್ಲಿ ಪರೀಕ್ಷಿಸುವ ಬುದ್ಧಿಯೂ ವಿಮರ್ಶಿಸುವ ಧೈರ್ಯವೂ ಉದ್ಭವಿಸುವಂತೆ ಮಾಡಬೇಕು. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ವಿಮರ್ಶೆ ಮಾಡುವಂತ ಬುದ್ಧಿ ಇಲ್ಲದ್ದು, ಧೈರ್ಯವಿಲ್ಲದ್ದು. ಅವ್ರು ಹೇಳ್ತಾರೆ, ಯಾವುದೋ ಒಂದು ಚರ್ಚಿನಲ್ಲಿ ಸಿಡುಬು ರೋಗ, ಹಿಂದೆ ಸಿಡುಬು ರೋಗ ಬರ್ತಿತ್ತು. ಈ ಸಿಡು ರೋಗ ಹಬ್ಬುತ್ತಿತ್ತು, ಒಬ್ಬರಿಂದ ಒಬ್ಬರಿಗೆ ಹಬ್ಬುತ್ತಿತ್ತು. ಅದೊಂದು ಸಾಂಕ್ರಾಮಿಕ ರೋಗವಾಗಿ ಹಬ್ಬುತ್ತಿತ್ತು. ಆಗ ಒಬ್ಬ ಪಾದ್ರಿ ಒಂದು ಚರ್ಚಿನಲ್ಲಿ ಜನರನ್ನ ಸೇರಿಸ್ಬಿಟ್ಟು ಪ್ರಾರ್ಥನೆ ಮಾಡಿಸಿದಂತೆ, ದೇವಾ ದಯಮಾಡಿ ಈ ಸಿಡುಬಿನಿಂದ ನಮ್ಮನ್ನು ಕಾಪಾಡು ಅಂತ. ಆದ್ರೆ ಅಲ್ಲೇ ಒಬ್ಬನಿಂದ ಸಿಡುಬಿನಿಂದ ಇಡೀ ಚರ್ಚಿಗೆ ಆ ಸಿಡುಬು ರೋಗ ಹಬ್ಬುತ್ತಿತ್ತು. ಇಂಥ ಮತಮೌಢ್ಯತೆ ನಮ್ಮಲ್ಲಿ ತುಂಬಿದೆ. ಈ ಸಿಡುಬಿನಿಂದ ಪಾರು ಮಾಡುವಂತ ಬೇಡೋದ್ರಿಂದ ಅಲ್ಲ, ಇದರ ಲಕ್ಷಣಗಳೇನು, ಇದರಿಂದ ನಾವ್ ಹೇಗೆ ಪಾರಾಗ್ಬೇಕು ಅನ್ನೋದನ್ನ ನೋಡೋದಕ್ಕೆ ಕೈಗೆ ಮತೀಯ ದೀವಿಗೆಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಮತೀಯ ದೀವಿಗೆಯನ್ನು ಕೊಡಬೇಕು, ಮತೀಯ ಜ್ಯೋತಿಯನ್ನ ಕೊಡಬೇಕು. ಆ ಪ್ರಕಾಶ ಬುದ್ಧಿಯ ಪ್ರಕಾಶಮಾನವನ್ನ ಅವರ ಕೈ ಕೊಡಬೇಕೆ ಹೊರತು ಮೌಢ್ಯವನ್ನಲ್ಲ, ಅಂಧಕಾರವನ್ನಲ್ಲ, ಮತದ ಮೌಢ್ಯವನ್ನ ಅಂಧಕಾರವನ್ನ ಕೊಡೋದಲ್ಲ ಅಂತ ಹೇಳ್ತಾರೆ. ಇನ್ನು ಮುಂದುವರೆದು ಇಲ್ಲಿನ ಪರಿಸ್ಥಿತಿಯನ್ನು ಹೇಳ್ತಾರೆ. ಹಾಗೆಯೇ ದೇವಾಲಯ ಪ್ರವೇಶದ ಪ್ರಶ್ನೆ ಮುಂತಾದವುಗಳನ್ನು ಕೆಚ್ಚಿನಿಂದ ಮತೀಯ ಓರೆಗಲ್ಲಿಗೆ ಹಚ್ಚಿ ನೋಡಬೇಕು. ಮೊನ್ನೆ ಪತ್ರಿಕೆಗಳಲ್ಲಿ ನಾನು ಓದಿದೆ, ಒಬ್ಬರು ಕೃತವಿದ್ಯರಾದ ಗೌರವಸ್ಥರು ದೇವಾಲಯಕ್ಕೆ ಹೋಗಿ ಬಂದುದಕ್ಕೆ ಪ್ರತಿಯಾಗಿ ಸಂಪ್ರೋಕ್ಷಣೆಗೆ ಜುಲುಮಾನೆ ಕೊಡಬೇಕಾಗಿ ಬಂದಿತ್ತಂತೆ. ಕಾರಣ, ಅವರು ಅಸ್ಪೃಶ್ಯರ ಜಾತಿಗೆ ಸೇರಿದವರಂತೆ. ಅವರಿಗಿಂತಲೂ ಮೂಢರು, ಈ ಸಾಲನ್ನ ನೀವು ಚೆನ್ನಾಗಿ ಕೇಳ್ಬೇಕು, ಅವರಿಗಿಂತಲೂ ಮೂಢರು, ಕೊಳಕರು, ದುಷ್ಟರು, ರೋಗಿಗಳು, ದುರಾಚಾರಿಗಳು ಆದ ಸ್ಪಷ್ಟರೆನಿಸಿಕೊಂಡವರು ಗುಡಿಯೊಳಗೆ ಹೋದರೆ ಮೈಲಿಗೆ ಆಗುವುದಿಲ್ಲವಂತೆ. ಒಬ್ಬರು ತುಂಬಾ ಗೌರವಸ್ಥವರು, ತುಂಬಾ ತಿಳಿದಿದ್ದಂತವರು, ತುಂಬಾ ಆರೋಗ್ಯವಂತರಾಗಿರುವಂತ ವ್ಯಕ್ತಿ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನಕ್ಕೆ ಸಂಪ್ರೋಕ್ಷಣೆ ಮಾಡಿದ್ರಂತೆ. ಮತ್ತೆ ಸಂಪ್ರೋಕ್ಷಣೆಗೆ ಜುಲ್ಮಾನೆ ಕೊಡಿ ಅಂತ ದಂಡವನ್ನ ತೆಗೆದುಕೊಂಡ್ರಂತೆ ಅವರಿಂದ. ಆದ್ರೆ ಅವ್ರು ಮತ್ತೆ ಪ್ರಶ್ನೆ ಮಾಡ್ತಾರೆ, ಹಾಗಾದ್ರೆ ಮೂಢರು, ಅವ್ರು ಕೇಳ್ತಾರೆ, ಅವರಿಗಿಂತಲೂ ಮೂಢರು, ಕೊಳಕರು, ದುಷ್ಟರು, ಇವಾಗಿನ ದುಷ್ಟರು, ರೋಗಿಗಳು, ದುರಾಚಾರಿಗಳು ಆದ ಸ್ಪೃಶ್ಯನೆನಿಸಿಕೊಂಡವರಿಗೆ ಗುಡಿಯಲ್ಲಿಗೆ ಹೋದ್ರೆ ಮೈಲಿಗೆ ಯಾವುದಿಲ್ಲವಂತೆ. ಅಲ್ಲಿ ಒಳಗಡೆ ಪ್ರವೇಶಕ್ಕೆ ನಿಷೇಧಕ್ಕೆ ಕಾರಣ ಜಾತಿ ಅನ್ನೋದೊಂದೇ. ಆದ್ರೆ ಅವ್ರು ಮಾಡಿರುವಂತ ಕಾರ್ಯಗಳು ಇವ್ಯಾವುದು ನೆನಪಿಗೆ ಬರೋದಿಲ್ಲ. ಇದನ್ನ ಅವ್ರು ಪ್ರಶ್ನೆ ಮಾಡ್ತಾರೆ. ಸ್ಪೃಶ್ಯ ಯುವಕರು ತಮ್ಮ ಸಹೋದರನಿಗೆ ಆದ ಅವಮಾನ ತಮ್ಮದೆಂದು ಭಾವಿಸಿ ದೇವಾಲಯಗಳಿಗೆ ಹೋಗುವುದನ್ನು ಬಿಟ್ಟು ಹೊರಗೆ ಪ್ರಕೃತಿ ಸೌಂದರ್ಯದಲ್ಲಿ, ಉದಯಿಸುವ ಸೂರ್ಯನಲ್ಲಿ, ಸಾಹಿತ್ಯದಲ್ಲಿ, ಸಂಸ್ಕೃತಿಯಲ್ಲಿ, ದರಿದ್ರ ನಾರಾಯಣ ಸೇವೆಯಲ್ಲಿ ತಮ್ಮ ದೇವಾಲಯಗಳನ್ನು ಕಟ್ಟಿಕೊಂಡು ಮತದ ನೌದಾರ್ಯವನ್ನು ಮುರಿಯಬೇಕು. ಹೌದು, ಇಲ್ಲಿ ಹೇಳ್ತಾರೆ, ನಾವು ಈಗಾದ್ರೆ ದೇವರನ್ನ ಎಲ್ಲಿ ನೋಡ್ಬೇಕು ಅಂತ ಕೇಳ್ತಾರೆ. ದೇವರನ್ನ ನಾವು ಪ್ರಕೃತಿಯಲ್ಲಿ ನೋಡ್ಬೇಕು, ಸಾಹಿತ್ಯದಲ್ಲಿ ನೋಡ್ಬೇಕು, ಉದಯಿಸುವ ಸೂರ್ಯನಲ್ಲಿ ನೋಡಬೇಕು. ಅದನ್ನ ಅವ್ರದ್ದು ಒಂದು ಪದ್ಯವನ್ನು ಬರೀತಾರೆ. ಅವ್ರದ್ದು ಆನಂದಮಯ ಈ ಜಗಹೃದಯ ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರ ಕೃಪೆ ಕಾಣೋ ಅಂತ ಬರೀತಾರೆ ಅವರು. ಅದನ್ನೇ ಅವ್ರು ಹೇಳೋದು, ದೇವರ ಕೃಪೆಯಿಂದ ಇಲ್ಲಿ ಸೂರ್ಯ ಚಂದ್ರ ಉದಯಿಸ್ತಾ ಇದ್ದಾರೆ. ನಾವು ಅಲ್ಲಿ ಉದಯಿಸುವ ಸೂರ್ಯನಲ್ಲಿ ದೇವರನ್ನ ನೋಡ್ಬೇಕು, ಸಾಹಿತ್ಯದಲ್ಲಿ ನೋಡ್ಬೇಕು, ನಮ್ಮ ಸಂಸ್ಕೃತಿಯಲ್ಲಿ ನೋಡ್ಬೇಕು. ಇಲ್ಲಿ ಸಂಸ್ಕೃತಿನೇ ಬೇರೆ, ಮತನೇ ಬೇರೆ. ಉದಾಹರಣೆಗೆ ಇಂಡೋನೇಷ್ಯಾ ಬಂದ್ಬಿಟ್ಟು ಅದು ಮುಸ್ಲಿಂ ಮತದ ರಾಷ್ಟ್ರ. ಮುಸ್ಲಿಂ ಮತದ ರಾಷ್ಟ್ರ ಆದ್ರೂ ಇಂಡೋನೇಷ್ಯಾದಲ್ಲಿ ರಾಮಾಯಣವನ್ನ ಆಚರಣೆ ಮಾಡ್ತಾರ ಅವರು. ಯಾಕಂದ್ರೆ ಅದು ಅಲ್ಲಿನ ಸಂಸ್ಕೃತಿಯೇ ಬೇರೆ, ಮತವೇ ಬೇರೆ. ಇದನ್ನ ಈ ವ್ಯತ್ಯಾಸವನ್ನ ಜನರು ಅರ್ಥ ಮಾಡ್ಕೊಬೇಕು. ಅಂದ್ರೆ ಯುವಕರು ಮುಖ್ಯವಾಗಿ ಏನು ಈ ಯುವ ಶಕ್ತಿ ಅನ್ನೋದಿದೆ ಅದನ್ನ ಅರ್ಥ ಮಾಡ್ಕೊಬೇಕು ಅಂತ ಹೇಳಿ ಒಂದು ಶ್ಲೋಕವನ್ನು ಅವ್ರು ಹೇಳ್ತಾರೆ. ಆ ಶ್ಲೋಕವನ್ನ ಹೇಳೋಕೋಲ್ಲ, ಅದರ ಅರ್ಥವನ್ನ ನಾನು ಹೇಳ್ತೀನಿ. ಅವಿದ್ಯೆಯ ಮಧ್ಯೆ ಬಿದ್ದುಕೊಂಡಿದ್ದರೂ ತಾವು ಬುದ್ಧಿವಂತರೆಂದು ಪಂಡಿತರೆಂದು ಭ್ರಮಿಸಿ ಕುರುಡರಿಂದ ನಡೆಸಲ್ಪಡುವ ಕುರುಡರಂತೆ ಅಜ್ಞಾನಿಗಳು ಕಷ್ಟಕ್ಕೀಡಾಗಿ ತೊಳಲುತ್ತಾರೆ. ಅವನ್ ಮೊದ್ಲೇ ಕುರುಡನಿಗೆ ಏನ್ ಗೊತ್ತು ದಾರಿ? ಒಬ್ಬ ಕುರುಡ ಇನ್ನೊಬ್ಬನ ಕುರುಡನ್ ದಾರಿ ತೋರ್ಸಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಹಂಗಾಗಿ ಏನು ಅವಿದ್ಯೆ ಬೇರೆ, ಅಜ್ಞಾನ ಬೇರೆ. ಅಜ್ಞಾನ ಅಂದ್ರೆ ತಿಳಿದಿರೋದು ಅವಿದ್ಯೆ. ಈ ಅವಿದ್ಯೆಯ ಮಧ್ಯೆ ಬಿದ್ದುಕೊಂಡಿದ್ದರು ಅವರೇ ಅವಿದ್ಯೆಯ ಮಧ್ಯೆ, ಎಲ್ಲ ಮತದ ಕಟ್ಟಡೆಗಳ ಮಧ್ಯೆ ಬಿದ್ದುಕೊಂಡಿರ್ತಾರೆ. ಆ ಅವಿದ್ಯೆ ಮಧ್ಯೆ ಬಿದ್ದುಕೊಂಡಿದ್ರು ತಮ್ಮನ್ನು ತಾವು ಬುದ್ಧಿವಂತರು, ಪಂಡಿತರೆಂದು ಭ್ರಮಿಸಿರ್ತಾರೆ. ಕೆಲವರು ಈ ಬೇರೆ ಬೇರೆ ಮತದ ಪುಸ್ತಕಗಳನ್ನ ಓದ್ಕೊಂಡವ್ರು ನೋಡ್ಬೇಕು, ತಮ್ಮನ್ನು ತಾವು ಪಂಡಿತರು, ಬುದ್ಧಿವಂತರು, ಜ್ಞಾನಿಗಳು ಅಂತ ತಮ್ಮನ್ನು ತಾವೇ ಕರ್ಕೊಂಡಿರ್ತಾರೆ. ಈಗಿನ ಕಾಲಘಟ್ಟದಲ್ಲಿ ನೀವು ಯೂಟ್ಯೂಬ್ ನಲ್ಲಿ ನೋಡಬಹುದು. ಯೂಟ್ಯೂಬ್ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮದೇ ಆದಂತ ವಿಶ್ಲೇಷಣೆ ಮಾಡ್ಕೊಂಡು ಎಲ್ಲಾ ಮೈಕ್ ಹಾಕೊಂಡು ಭಾಷಣ ಬಿಟ್ಕೊಂಡು ಕುಂತಿರ್ತಾರೆ. ಅಂತವರ ಹಿಂದೆ ನಾವು ಹೋದ್ರೆ ಅವನೇ ಮೊದಲೇ ಮತೀಯ ಮೌಢ್ಯದಿಂದ ಕೂಡಾಗಿರ್ತಾನೆ. ಅವನಿಂದ ನಮಗೆ ಹೇಗೆ ಬೆಳಕು ಸಿಗೋದಕ್ಕೆ ಸಾಧ್ಯ, ಅಥವಾ ನಮ್ಗೆ ಹೇಗೆ ದಾರಿ ಕಾಣೋದಕ್ಕೆ ಸಾಧ್ಯ ಅನ್ನುವಂತ ಹೇಳ್ತಾರೆ. ಅದಕ್ಕೆ ಅವರು ಉಪನಿಷತ್ತಿನ ಆ ಶ್ಲೋಕವನ್ನ ಬಳಸಿ ಹೇಳಿರುವಂತ ಮಾತದು. ಉಪನಿಷತ್ತಿನ ಇದು ಎಲ್ಲಿ ನಾವು ಈಗ ಇಲ್ಲಿರುವಂತದ್ದು ಹೇಗೆ ರಿಲೇಟ್ ಆಗುತ್ತೆ ನೋಡಿ. ಅದನ್ನ ಮತ್ತೊಂದ್ಸಲ ಹೇಳ್ತೀನಿ. ಅವಿದ್ಯೆಯ ಮಧ್ಯೆ ಬಿದ್ದುಕೊಂಡಿದ್ದರು ತಾವು ಬುದ್ಧಿವಂತರೆಂದು ಪಂಡಿತರೆಂದು ಭ್ರಮಿಸಿ ಕುರುಡರಿಂದ ನಡೆಸಲ್ಪಡುವ ಕುರುಡರಂತೆ ಅಜ್ಞಾನಿಗಳು ಕಷ್ಟಕ್ಕೀಡಾಗಿ ತೊಳಲುತ್ತಾರೆ.
ಎಂದು ಹೇಳುವ ಉಪನಿಷತ್ತಿನ ಎಚ್ಚರಿಕೆಗೆ ಕಿವಿಗೊಡಬೇಕು. ಇಲ್ಲಿ ನಾವು ಅದನ್ನ ಓದ್ಬೇಕಾದಂತ ಇದನ್ನ ಹೇಳ್ತಾರೆ, ಅಥವಾ ನಾವು ಈ ಧಾರ್ಮಿಕ ಗ್ರಂಥಗಳು ಅಥವಾ ಇವು ಹೇಳಿದ್ರೆ ಅದರಿಂದ ನಾವು ಅರ್ಥ ಮಾಡ್ಕೊಬೇಕಾಗಿರುವಂತ ವಿಷಯಗಳ ಬಗೆಗೆ ಹೇಳ್ತಾ ಈ ಶ್ಲೋಕವನ್ನ ಅವರು ಅಲ್ಲಿ ಹೇಳಿರ್ತಾರೆ. ಅಸ್ಪೃಶ್ಯರಾದ ಯುವಕರಿಗೆ ನನ್ನದೊಂದು ಭಿನ್ನ, ನೀವು ಅವಮಾನಿಸಿಕೊಂಡು ದೇವಾಲಯಕ್ಕೆ ಹೋಗದಿದ್ದರೆ ಏನಾಗುತ್ತದೆ? ಅಪ್ಪನ ಮಾಡಿಸ್ಕೊಂಡು ಯಾಕೆ ಹೋಗ್ತೀರಿ? ಇನ್ನಷ್ಟು ಆಗ್ಬಿಡುತ್ತೆ ನಿಮ್ಗೆ, ಯಾಕೆ ಹೋಗ್ತೀರಿ ಕೇಳ್ತಾರೆ. ಗುಡಿಯ ಕಲ್ಲಿನಲ್ಲಿ ದೇವರಿದ್ದಾನೆ ಎಂದು ಭ್ರಾಂತಿ ನಿಮಗೆ ಪ್ರಭುಲಿಂಗ ಲೀಲೆಯಲ್ಲಿ ಸತ್ಯ ಸಾಕ್ಷಾತ್ಕಾರದ ಕಾರ್ಯವನ್ನು ಬಿಟ್ಟು ಕೀರ್ತಿ ಪೂಜಾ ಲಾಭದ ಆಶೆಗೆ ದೇವಸ್ಥಾನವನ್ನು ಕಟ್ಟಿಸುತ್ತಿದ್ದ ಸಿದ್ದರಾಮನನ್ನು ಕುರಿತು ಅಲ್ಲಮನು ಹೇಳ್ತಾನೆ. ಈ ಸಿದ್ದರಾಮನನ್ನು ಕುರಿತು ಅಲ್ಲಮನು ಹೇಳುವಂತ ಪ್ರಭುಲಿಂಗ ಲೀಲೆಯಲ್ಲಿ ಅವ್ರು ಹೇಳ್ತಾರೆ, ಸಕಲ ಕಲ್ಲನ್ನು ಕಡಿದು ಕಲ್ಲಿಗೆ ಶಿಖರ ದೇಗುಲವೆಂದು ಮಾಡಿಸಿ ಮಕರೀಕರಿಸುವವರು ದೊಡ್ಡರಲ್ಲದೆ ಸಿದ್ಧರಲ್ಲ. ಕಲ್ಲಿಂದ ಕಲ್ಲನ್ನು ಕಡಿದು ದೇವಸ್ಥಾನಗಳನ್ನ ಮಾಡಿ ಅಂದ್ರೆ ಧಾರ್ಮಿಕ ಕೇಂದ್ರಗಳು ಅಂತಾನೆ ಹೇಳ್ಬೇಕು. ಇವತ್ತಿನ ಕಾಲಕ್ಕೆ ಎಲ್ಲಾ ಧಾರ್ಮಿಕ ಕೇಂದ್ರಗಳು ಕೂಡ ಕಾಂಪೌಂಡ್ ಗಳು ಹಾಕೊಂಡು ದೊಡ್ಡ ದೊಡ್ಡದಾಗಿ ಕಟ್ಕೊಂಡು ಕಲ್ಲಲ್ಲಿ ಇಟ್ಟಿಗೆನಲ್ಲಿ ಸಿಮೆಂಟ್ ಅಲ್ಲೆಲ್ಲ ಮಾಡ್ಕೊಂಡು ಕುಂತಿದ್ದಾರೆ. ಅವ್ರದವ್ರದ್ದೇ ರೂಲ್ಸ್ ಮಾಡ್ಕೊಂಡು ಅವ್ರನ್ನ ಬಿಡಲ್ಲ ಇವ್ರನ್ನ ಬಿಡಲ್ಲ, ಅವ್ರನ್ನ ಕತ್ತರಿಸ್ತೀವಿ ಇವ್ರನ್ನ ಕಡಿತೀವಿ ಅಂತ. ಇಂತಿರುವಂತ ಸ್ಥಳಗಳಿಗೆ ಹೋಗಿದ್ರೆ ಏನಾಗ್ಬಿಡತ್ರಿ? ಯಾಕಂದ್ರೆ ನೀವು ನೋಡಿರೋದು ಉದಯಿಸುವ ಸೂರ್ಯನಲ್ಲಿ ದೇವರನ್ನು ಕಂಡಿದ್ದೀರಿ, ಸಾಹಿತ್ಯದಲ್ಲಿ ಕಂಡಿದ್ದೀರಿ, ಸಂಸ್ಕೃತಿಯಲ್ಲಿ ಕಂಡಿದ್ದೀರಿ. ದರಿದ್ರ ನಾರಾಯಣ ಸೇವೆಯಲ್ಲಿ ನೀವು ದೇವರನ್ನ ಕಂಡಿರ್ಬೇಕಾದ್ರೆ ಯಾವುದೋ ಒಂದು ಏನು ಈ ಶ್ರದ್ಧಾ ಕೇಂದ್ರಗಳಿಗೆ ಹೋಗ್ಬೇಕು ಅಂತ ಏನಿದೆ? ಅದನ್ನ ಕೇಳ್ತಾರೆ. ಅಪಮಾನ ಮಾಡಿಸ್ಕೊಂಡು ಯಾಕೆ ಹೋಗ್ಬೇಕು? ಹೌದು, ಈ ಪ್ರಶ್ನೆನ ಯುವಕರು ನಾವು ಕೇಳ್ಕೊಬೇಕು. ನಾವ್ಯಾಕೆ ಹೋಗ್ಬೇಕು? ನಮ್ಗೆ ಅಪಮಾನ ಆಗುತ್ತೆ ಅಂದ್ಮೇಲೆ ನಾವ್ಯಾಕೆ ಹೋಗ್ಬೇಕು? ನಮ್ಗೆ ದೇವರನ್ನ ಕಾಣುವ ಬಗೆ ಬೇರೆ ಇದೆ, ದೇವರ ಸ್ವರೂಪ ಬೇರೆ ಇದೆ ಅಂದ್ಮೇಲೆ ನಾವು ಬೇರೆ ಕಡೆ ಹೋಗೋಣ. ನಾವು ದೇವರನ್ನ ಕಂಡುಕೊಳ್ಳಲು ಸ್ವತಂತ್ರರು. ನಾವು ಪ್ರತಿಯೊಬ್ಬರಿಗೂ ಹಕ್ಕಿದೆ. ಅದನ್ನ ಯಾವುದೋ ಒಂದು ಪುಸ್ತಕನ ಓದ್ಕೊಂಡಂತ ನಾವೇ ಬುದ್ಧಿವಂತರು ಪಂಡಿತರು ಅನ್ಕೊಂಡಂತ ನಾವೇನು ಕಲಿಬೇಕು? ನಮ್ಮಲ್ಲೇ ಇದೆಯಲ್ಲ, ನಾವೇ ಕಲ್ತ್ಕೊಬಹುದು ಅಂತ ಹೇಳ್ತಾರೆ. ಅದರ ಅರ್ಥ ಅದು. ಗುಡಿಯೊಳಗೆ ಹೋಗಿ ಮತದ ಮೌಢ್ಯಕ್ಕೂ ಪುರೋಹಿತರ ಸುಲಿಗೆಗೆ ಒಳಗಾಗುವುದರಿಂದ ದೂರವಾಗಿದ್ದುಕೊಂಡೇ ಎದೆಯ ದೇಗುಲಲ್ಲಿ ಈಶ್ವರನನ್ನು ಇನ್ನಷ್ಟು ಅತಿಶಯವಾದ ಭಾವಭಕ್ತಿಯಿಂದ ಪೂಜಿಸಬಾರದೆ? ನಿಮ್ಮ ಎದೆಯ ದೇಗುಲದಲ್ಲಿ ದೇವರಿದ್ದಾನೆ, ಆತನನ್ನ ಪೂಜೆ ಮಾಡಿ. ಎಲ್ಲೋ ಹೋಗಿ ಯಾರ್ದೋ ಸುಲಿಗೆಗೆ ಏನಕ್ಕೆ ನೀವು ಒಳಗಾಗ್ತೀರಿ ಅಂತ ಕೇಳ್ತಾರೆ. ಈ ಪ್ರಶ್ನೆಯನ್ನ ಕೇಳಿಕೊಳ್ಳುವುದಕ್ಕೆ ಯಾವ ಯುವಕರು ತಯಾರಿದ್ದಾರೆ ಇವತ್ತು? ಅಸ್ಪೃಶ್ಯರನ್ನು ದೇವಾಲಯಗಳಿಗೆ ಪ್ರವೇಶ ಮಾಡಲು ಬಿಡಬೇಕೆಂದು ಹೇಳುತ್ತಿರುವುದು ಉಚ್ಚ ವರ್ಗದ ಹಿಂದೂಗಳ ಪರಿಶುದ್ಧತೆಗಾಗಿ ಮತ್ತು ವೈಶಾಲ್ಯ ಸಾಧನೆಗಾಗಿಯೇ ಹೊರತು ಹರಿಜನರ ಮೋಕ್ಷಕ್ಕಾಗಿ ಎಲ್ಲ ಹೇಳ್ತಾರೆ. ನೋಡ್ರಿ, ನಾವು ನಿಮ್ಮನ್ನ ದೇವಸ್ಥಾನದ ಒಳಗಡೆ ಬಿಟ್ಕೊಂಡಿದೀವಿ, ನಾವೆಷ್ಟು ಉದಾರವಾದಿಗಳು ಅಂತ ಅವರು ತಮ್ಮನ್ನ ತಾವು ತೋರ್ಸ್ಕೊಳ್ಳೋಕೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಹೊರತು ನಿಮ್ಮನ್ನ ಉದ್ಧಾರ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ. ತಮ್ಮ ದೃಷ್ಟಿ ವೈಶಾಲ್ಯವನ್ನ ಪ್ರತಿಯೊಂದು ಮತಗಳು ಹಂಗೆ ಮಾಡ್ತಾ ಇದೆ. ನೋಡ್ರಿ, ನಮ್ಮಲ್ಲಿ ಜಾತಿ ಭೇದ ಇಲ್ಲ, ನಮ್ಮಲ್ಲಿ ಎಲ್ಲಾ ಮತಗಳವರು ಒಂದೇ, ನಮ್ಮಲ್ಲಿ ಬಡವ ಬಲಿದ ಅನ್ನೋದಿಲ್ಲ, ನಾವೆಲ್ರಿಗೂ ಪ್ರವೇಶ ಕೊಡ್ತಾ ಇದೀವಿ, ನಾವೆಲ್ರಿಗೂ ಇದನ್ನ ಹೇಳ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಅವರ ದೃಷ್ಟಿ ವೈಶಾಲ್ಯ ಅಥವಾ ಅವರ ದೊಡ್ಡಸ್ತಿಕೆನ ತೋರಿಸೋ ಕಾರ್ಯವೇ ಹೊರತು ನಿಮ್ಮನ್ನ ಉದ್ಧಾರ ಮಾಡ್ಬೇಕು ಅನ್ನೋ ಕಾರ್ಯಗಳಿಲ್ಲ. ಯಾಕಂದ್ರೆ ಯಾವ ಮತ ಮೌಢ್ಯಗಳನ್ನ ಒಳಗಾದಂತ ಯಾವುದೇ ಮತದಲ್ಲಿ ಆಗ್ಲಿ ಯಾವ ವ್ಯಕ್ತಿಯು ಇದುವರೆಗೆ ಉದ್ಧಾರ ಅನ್ನುವಂತ ಉದಾಹರಣೆ ಇಲ್ಲ. ಆ ಕಾರಣಕ್ಕೆ ಅವರು ಆ ರೀತಿ ಹೇಳ್ತಾರೆ. ಹೊರಗಿನ ಸುಂದರ ಪ್ರಕೃತಿಮಯ ಜಗತ್ತು, ಅಂತರಂಗದ ದಿವ್ಯ ಭಾವಗಳ ಪ್ರಪಂಚವು, ಸರ್ವರಿಗೂ ಸುಲಭವಾದ ಮಹಾಪುರುಷರ ಕೃತಿಗಳಲ್ಲಿರುವ ಮಾದಾಲೋಚನೆಗಳು ನಮಗೆ ದೇವಸ್ಥಾನ, ಪೂಜೆ, ಗುರು ಮಂತ್ರ ಇವುಗಳೆಲ್ಲವೂ ಆಗಲಿ ಪ್ರಯತ್ನಿಸುವವರಿಗೆಲ್ಲ ಆ ದರ್ಶನ ಲಭಿಸುವುದರಲ್ಲಿ ಸಂದೇಹವಿಲ್ಲ. ಈ ಪ್ರಕೃತಿ ಅನ್ನುವಂತಹ ಏನು ಈ ಪ್ರಕೃತಿಯನ್ನೇ ದೇವರು ಅಂತ ಆರಾಧನೆ ಮಾಡಿ ಇವುಗಳಲ್ಲಿ ಕಂಡಂತ ಮಹಾಪುರುಷರ ಕೃತಿಯಲ್ಲಿರುವಂತಹ ಮಾದಾಲೋಚನೆಗಳಲ್ಲೂ ನಮ್ಗೆ ಇವೆಲ್ಲ ಸಿಗುತ್ತವೆ. ಆದ್ರಲ್ಲಿ ಆ ದರ್ಶನ, ಆ ಪ್ರಯತ್ನವನ್ನು ಪಡುವ ಪ್ರತಿಯೊಬ್ಬರಿಗೂ ಅದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ. ಯಾರು ಹ್ಯಾಂಡ್ ರೈಸ್ ಮಾಡಿದ್ರು? ಕೇಳಿ, ಕ್ವಶನ್ ಕೇಳಿ ಮೇಡಮ್. ಗಂಗಾರಾಣಿ ಅಥವಾ ಕೇಳ್ತೀರಾ? ಸರ್, ನಿಮ್ದು ಇದು ಮುಗಿಯುತ್ತಲ್ಲ ಈಗ 7:30ಕ್ಕೆ ಯಾವಾಗ ಮುಗಿಯುತ್ತೆ ಅವಾಗ ನಾನು ಫಸ್ಟ್ ಕ್ವಶನ್ ಕೇಳ್ತೀನಿ, ಮುಗಿಸ್ಬಿಡಿ ಸರ್. ಖಂಡಿತ. ಮುಗಿಯೋ ಟೈಮ್ ನನ್ಗೆ ಹೇಳಿ, ನಾನು ಟೈಮ್ ನೋಡೋದಕ್ಕೆ ಬೇರೆ ಒಂದು ಇದನ್ನ ಮಾಡ್ಕೊಬೇಕಾಗುತ್ತೆ. 7:30 2 ನಿಮಿಷ ಇದೆ, ಆಗೋಯ್ತು. ಇಷ್ಟು ಬೇಗನಾ? ಇನ್ನು ಹೇಳುವಂತ ವಿಚಾರಗಳು ತುಂಬಾ ಇದ್ದು. ಇರ್ಲಿ, ಮುಗಿಸ್ಬಿಡ್ತೀನಿ. ಆದ್ದರಿಂದ ಯುವಕ ಸಹೋದರರೇ, ಯಾವ ಒಂದು ಸಂಪ್ರದಾಯ ಸಂಕೋಚಕ್ಕೂ ಸಿಕ್ಕಿಕೊಳ್ಳಬಾರದು, ಯಾವ ಒಂದು ಪಂಥದ ಇಕ್ಕಟ್ಟಿಗೂ ಒಳಗಾಗಬಾರದು. ಸರ್ವ ಧರ್ಮಗಳ ಸಾರವಾದ ಉದಾರ ದರ್ಶನವೊಂದನ್ನು ಕಂಡು ಕಟ್ಟಿಕೊಂಡು ಬಾಳಬೇಕು. ಜಾತಿ, ಮತ, ದೇಶ, ಕಾಲಗಳ ಭೇದವಿಲ್ಲದೆ ಎಲ್ಲಾ ಮಹಾಪುರುಷರ ಜ್ಞಾನಗಂಗೆಗಳ ಮಂಗಳ ಸಂಗಮದಲ್ಲಿ ತೀರ್ಥ ಸ್ನಾನ ಮಾಡಿ ಪೂರ್ಣ ಜೀವನವನ್ನು ಪೂರ್ಣವಾಗಿ ಅನುಭವಿಸಬೇಕು. ಅವ್ರು ಹೇಳ್ತಾರೆ ಈ ಪಾಯಿಂಟ್ ಅನ್ನ. ಯುವಕ ಸಹೋದರರೇ, ಯಾವ ಒಂದು ಸಂಪ್ರದಾಯದ ಸಂಕೋಚಕ್ಕೂ ಸಿಕ್ಕಿಕೊಳ್ಳಬಾರದು. ಎಲ್ಲಾ ಮತಗಳದ್ದು ಸಂಪ್ರದಾಯಗಳಿಗೆ ಸಂಕೋಚಕ್ಕೆ ಸಿಕ್ಕಾಕೊಳ್ಬೇಡಿ. ಯಾವ ಒಂದು ಪಂಥದ ಇಕ್ಕಟ್ಟಿಗೂ ಒಳಗಾಗಬಾರದು. ಯಾವ ಒಂದು ಪಂಥದ ಇಕ್ಕಟ್ಟಿನ ಅಡಕತ್ತರಿಗೆ ಸಿಗಾಕೊಳ್ಬಾರ್ದು ನೀವು. ಸರ್ವ ಧರ್ಮಗಳ ಸಾರವಾದ ಉದಾರ ದರ್ಶನವೊಂದನ್ನು ಕಂಡು, ಉದಾರವಾದಂತ ಒಂದು ದರ್ಶನ ನಮ್ಗೆ ಮುಂದೆ ದೊಡ್ಡದಾಗಿ ಬಿದ್ದಿದೆ, ಒಂದು ಸಾಗರದಂತೆ. ಅದನ್ನ ಕಟ್ಟಿಕೊಂಡು ನಾವು ಬಾಳಬೇಕು. ಜಾತಿ, ಮತ, ದೇಶ, ಕಾಲ
ಭೇದ ಭಾವವಿಲ್ಲದೆ ಎಲ್ಲಾ ಮಹಾಪುರುಷರ ಜ್ಞಾನಗಂಗೆಗಳ ಮಂಗಳ ಸಂಗಮದಲ್ಲಿ ತೀರ್ಥ ಸ್ನಾನ ಮಾಡಿ ಪೂರ್ಣ ಜೀವನವನ್ನು ಪೂರ್ಣವಾಗಿ ಅನುಭವಿಸಬೇಕು. ಈ ಪದವನ್ನ ನಾನು ಹೇಳೋದಕ್ಕೆ ಮುಂಚೆ ಇನ್ನೊಂದು ಹೇಳ್ತೀನಿ. ಈ ಇದಕ್ಕೆ ರಾಮಾಯಣ ದರ್ಶನಂ ಕೃತಿ ಬರೆದಾಗ ಕುವೆಂಪುರವರು ಅದರ ಆರಂಭದಲ್ಲಿ ಅವರು ಒಂದಷ್ಟು ನಮನವನ್ನ ಪೀಠಿಕೆಯಲ್ಲಿ ಸಲ್ಲಿಸ್ತಾ ನಮನವನ್ನ ಹೇಳ್ತಾರೆ. ಅವ್ರು ಹೇಳೋದು ಹೋಮರೆಗೆ, ದಾಂಟೆಗೆ, ಇದು ವಿಲಿಯಮ್ಮಗೆ, ಮತ್ತೆ ಇದು ವ್ಯಾಸ ವಾಲ್ಮೀಕಿಗಳಿಗೆ, ನಾರಾಯಣಪ್ಪಗೆ, ಇವರೆಲ್ಲರಿಗೂ ನಮನವನ್ನ ಸಲ್ಲಿಸ್ತಾರೆ. ಯಾರ್ಯಾರಿಗೆ? ಇವರೆಲ್ಲ ಈಗ ಹೋಮರ್, ದಾಂಟೆ, ಕೀಟ್ಸು ಇವ್ಯಾರು ನಮ್ಮ ದೇಶದವರು ಆಗಿರ್ಲಿಲ್ಲ. ಆದ್ರೆ ಅವರು ವರ್ಜಿಲ್ಲಗೆ ಹೋಮರೆಗೆ, ವರ್ಜಿಲ್ಲಗೆ, ದಾಂಟೆ, ನಾರಾಯಣಪ್ಪಗೆ, ವ್ಯಾಸ ವಾಲ್ಮೀಕಿಗೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಅಂದ್ರೆ ದೇಶ ಕಾಲಗಳನ್ನು ಮೀರಿದಂತಹ ಮಹಾಪುರುಷರು ಎಲ್ಲೆಲ್ಲೂ ಇದ್ದಾರೆ. ಅವರ ದರ್ಶನಗಳನ್ನ ತೆಗೆದುಕೊಂಡು ನಾವು ಆ ಒಂದು ಜ್ಞಾನ ಗಂಗೆಯಾಗಿ ಹರಿಯುತ್ತಾ ಇರುತ್ತೆ. ಆ ಎಲ್ಲ ಜ್ಞಾನವನ್ನ ಅದನ್ನ ತೆಗೆದುಕೊಂಡು ನಾವು ಅಲ್ಲಿ ಸ್ನಾನ ಮಾಡಿ ಪೂರ್ಣ ಜೀವನವನ್ನು ಪೂರ್ಣವಾಗಿ ಅನುಭವಿಸಬೇಕು. ಪೂರ್ಣ ಜೀವನವನ್ನ ಪೂರ್ಣವಾಗಿ ಅನುಭವಿಸಿ ಅಂತ ಹೇಳ್ತಾರೆ. ಅದೇ ಮಾತು ದಾಸರ ಪದಗಳಲ್ಲೂ ಸೇರುತ್ತೆ. ಮಾನವ ಜೀವನ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ. ನೋಡಿ, ಈ ಮಹಾಪುರುಷರ ಮಹಾವಾಕ್ಯಗಳೆಲ್ಲ ನಮ್ಮನ್ನ ಇಂಥ ಜ್ಞಾನ ಗಂಗೆಯಲ್ಲಿ ತೇಲಿಸಿ ನಮ್ಮ ಬದುಕನ್ನ ಎಲ್ಲ ಈ ಮತಿ ಮೌಢ್ಯಗಳೆಲ್ಲ ಒಂದು ಹಿಡಿತದಿಂದ, ಈ ಸಂಕೋಲೆಗಳಿಂದ ಬಿಡಿಸಿ ನಮ್ಮನ್ನ ಸ್ವತಂತ್ರತೆ ಕಡೆಗೆ ಕರ್ಕೊಂಡು ಹೋಗುತ್ತೆ. ಅಂತ ಒಂದನ್ನ ನಾವು ಮಾಡ್ಬೇಕು ಸಹೋದರರೇ. ಅಂತ ದರ್ಶನದ ಸಂಪಾದನೆ ಅಷ್ಟೇನು ಸಾಧ್ಯವಲ್ಲ. ಮತಭ್ರಾಂತಿಯನ್ನು ಬಿಟ್ಟು ಮತೀಯ ದೀವಿಗೆಯನ್ನು ಕೈಲಿ ಹಿಡಿದುಕೊಂಡು ಹೊರಡುವ ಸರ್ವರಿಗೂ ಅದು ಸುಲಭ ಸಾಧ್ಯ. ಅದು ಸರ್ವರಿಗೂ ಸುಲಭ ಸಾಧ್ಯ. ಆದ್ರೆ ನಾವು ಮತದ ದೀವಿಗೆಯನ್ನು ಕೈ ಹಿಡ್ಕೊಬೇಕು, ಮತದ ಜ್ಞಾನ ಜ್ಯೋತಿಯನ್ನ ಕೈ ಹಿಡ್ಕೊಬೇಕೆ ಹೊರತು ಮತದ ಮೌಢ್ಯತೆನೆಲ್ಲ, ಅಂಧಕಾರವನ್ನೆಲ್ಲ ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾರೆ. ಈ ದರ್ಶನವನ್ನು ಪಡೆದ ಮೇಲೆ ನಮಗೆ ಧಾರ್ಮಿಕ ಕ್ಷೇತ್ರಗಳ ಅವಶ್ಯಕತೆ ಇರುವುದಿಲ್ಲ. ದೇವನ ಶರೀರ ರೂಪಿಯಾದ ಜಗತ್ತೆಲ್ಲವೂ ದೇವಸ್ಥಾನವಾಗುತ್ತದೆ. ಅಸ್ಪೃಶ್ಯ ಎಂದು ಪರಿಗಣಿತರಾಗಿರುವ ಈಶ್ವರ ಶಿಶುಗಳು ಕಲ್ಲು ಕಟ್ಟಡ ದೇವಸ್ಥಾನಗಳಿಗೆ ಹೋಗಿ ಭಕ್ತಿ ಪ್ರದರ್ಶನ ಮಾಡಿದ ಪಾಪದ ಆಮೇಲೆ ಸಂಪ್ರೋಕ್ಷಣೆಗಾಗಿ ಜುಲುಮಾನೆ ಕೊಡುವುದು ತಪ್ಪುತ್ತದೆ. ಏನಕ್ಕೆ ಕೊಡ್ತೀರಿ ಜುಲುಮಾನೆ? ನೀವು ಸಂಪ್ರೋಕ್ಷಣೆ ಮಾಡೋದಕ್ಕೆ ಅವ್ರಿಗೆ. ಯಾಕಂದ್ರೆ ನೀವು ಕಂಡಿರುವ ದರ್ಶನಗಳು ಇಡೀ ಜಗತ್ತಿನ ಕೊಟ್ಟಿರುವಂತ ಮಹಾಜ್ಞಾನಿಗಳ ದರ್ಶನದ ಗಂಗೆಯಲ್ಲಿ ನಿಂತಿರುವ ನಿಮಗೆ ಅಂತ ಒಂದು ಅವಶ್ಯಕತೆ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಇಂಥ ದಿವ್ಯ ದರ್ಶನದ ಪ್ರಾಪ್ತಿಗಾಗಿ ನಮಗೆ ಬೇಕಾಗುವ ಧೀರ, ಸ್ವತಂತ್ರ, ಉದಾರ, ಪ್ರತಿಭಾಪೂರ್ಣವಾದ ಬುದ್ಧಿಯನ್ನೇ ನಾನು ನಿರಂಕುಶಮತಿ ಎಂದು ಕರೆದಿದ್ದೇನೆ. ನಿರಂಕುಶಮತಿ ಅನ್ನುವಂತ ಪದಕ್ಕೆ ಅವರ ಅರ್ಥವನ್ನ ಹೇಳ್ತಾರೆ. ಅಂತ ಒಂದು ದರ್ಶನಕ್ಕೆ ಬೇಕಾಗುವಂತ ಒಂದು ಧೀರ, ಸ್ವತಂತ್ರ, ಉದಾರ, ಪ್ರತಿಭಾಪೂರ್ಣವಾದ ಬುದ್ಧಿ ಏನಿದೆ, ಆ ಪ್ರತಿಭಾಪೂರ್ಣವಾದ ಬುದ್ಧಿ. ಯಾಕಂದ್ರೆ ಒಬ್ಬ ಅಜ್ಞಾನಿಯು ಹೇಳ್ಬಿಡ್ತಾನೆ, ಒಬ್ಬ ನನಗೆ ಗೊತ್ತಿಲ್ಲ ಅಥವಾ ನನಗೆ ಅದು ಬೇಕಾಗಿಲ್ಲ ಅಂತ ಹೇಳ್ತಾನೆ. ಆತನಲ್ಲಿ ಯಾವುದೇ ಅಂತ ಪ್ರತಿಭಾಪೂರ್ಣವಾದ ಬುದ್ಧಿ ಇರೋದಿಲ್ಲ. ಆದ್ರೆ ಪ್ರತಿಭಾಪೂರ್ಣವಾದ ಬುದ್ಧಿಯಿಂದ ನಮಗೆ ಒಂದು ಆ ಧೀರತೆ, ಒಂದು ಸ್ವತಂತ್ರತೆ ಬರುತ್ತಲ್ಲ, ಅದನ್ನ ನಾನು ನಿರಂಕುಶಮತಿ ಎಂದು ಕರೆದಿದ್ದೇನೆ. ಆದ್ದರಿಂದ ತಮ್ಮ ಮತ್ತು ಜಗತ್ತಿನ ಶ್ರೇಯಸ್ಸನ್ನು ಕೋರುವ ಯುವಕರೆಲ್ಲರೂ ನಿರಂಕುಶಮತಿಗಳಾಗಬೇಕು. ನಮ್ಮದು ಮಾತ್ರವಲ್ಲ, ಜಗತ್ತಿನದ್ದು ಇರಬೇಕು. ಈ ಶ್ರೇಯಸ್ಸನ್ನು ಕೋರುವಂತವರು ನಿರಂಕುಶಮತಿಗಳಾಗಬೇಕು ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ನಿರಂಕುಶಮತಿಗಳಾಗಬೇಕಾದರೆ ದಾಸ್ಯ ಬುದ್ಧಿ ತೊಲಗಬೇಕು. ದಾಸ್ಯ ಬುದ್ಧಿ ತೊಲಗಬೇಕಾದರೆ ಸ್ವತಂತ್ರವಾಗಿ ಜೀವಿಸಲು ಪ್ರಯತ್ನಿಸಬೇಕು. ಇದು ಈ ನಿರಂಕುಶ ಮತಿ ಬಂದ ನಂತರದಲ್ಲಿ ಮುಂದೆ ಏನಾಗುತ್ತೆ ಅಂತ ಅವ್ರು ಹೇಳ್ಕೊಂಡು ಹೋಗ್ತಾರೆ. ಈ ತುಂಬಾ ಚೆನ್ನಾಗಿದೆ ಈ ಸಾಲುಗಳು. ನಿರಂಕುಶ ಮತಿಗಳಾಗಬೇಕಾದ್ರೆ ದಾಸ್ಯ ಬುದ್ಧಿ ತೊಲಗಬೇಕು. ದಾಸ್ಯ ಬುದ್ಧಿ ತೊಲಗಬೇಕಾದ್ರೆ ಸ್ವತಂತ್ರವಾಗಿ ಜೀವಿಸಲು ಪ್ರಯತ್ನ ಬೇಕು. ಯಾವಾಗ ನಾವು ಪರತಂತ್ರದಲ್ಲಿ ಇರ್ತೀವೋ ಅಲ್ಲಿವರೆಗೂ ಇದು ದಾಸ್ಯ ಬುದ್ಧಿ ತೊಲಗೋದಿಲ್ಲ. ಎಂದರೆ ಸ್ವಾವಲಂಬನೆ ಬೇಕು. ಸ್ವಾವಲಂಬನೆ ಬೇಕು ಎಂದರೆ ಇನ್ನೊಬ್ಬರ ಕೈ ಆರೈಸಿ ಹೊಟ್ಟೆ ಹೊರೆಯುವುದು ತಪ್ಪಬೇಕು. ಈ ಯಾವಾಗ ಈ ಮತದ ಒಳಕ್ಕೆ ನಾವು ಎಲ್ಲಾ ಮತಗಳ ಒಳಕ್ಕೆ ಒಳಗಾಗ್ತೀವಿ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆ ಹೊರೆಯೋದು, ನಮ್ಮ ಜೀವನ ಮಾಡುವುದು ಆ ಮತಕ್ಕೆ ಅವಲಂಬಿಸಿದ್ದಾಗ ಮಾತ್ರ ನಾವು ಅದನ್ನ ಮಾಡೋಕ್ಕಾಗಲ್ಲ. ದಾಸ್ಯದಲ್ಲೇ ಕೊಳಿತಾ ಇರ್ತೀವಿ. ಮುಚ್ಚು ಮರೆ ಇಲ್ಲದೆ ಬಿಚ್ಚಿ ಹೇಳುವುದಾದರೆ, ಅವ್ರು ಹೇಳ್ತಾರೆ, ಈ ಪದವನ್ನು ಬಳಸ್ತಾರೆ, ಎಷ್ಟು ಚೆನ್ನಾಗಿ ನೋಡಿ. ಮುಚ್ಚು ಮರೆ ಇಲ್ಲದೆ ಬಿಚ್ಚಿ ಹೇಳುವುದಾದರೆ ಸಂಪತ್ತು ಬೇಕು, ಹಣ ಬೇಕು, ಉದ್ಯೋಗ ಬೇಕು. ನಮಗೆ ಸಂಪತ್ತು ಬೇಕು, ಹಣ ಬೇಕು, ಉದ್ಯೋಗ ಬೇಕು, ಫೈನಾನ್ಷಿಯಲ್ ಫ್ರೀಡಮ್ ಬೇಕು. ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ನಾವು ಯಾವಾಗ ತಲುಪುತ್ತೀವೋ ಅವಾಗಲೇ ನಾವು ಸಾಮಾಜಿಕ ರಂಗದಲ್ಲಿ ಎಲ್ಲಾದಂತ ದಾಸ್ಯ ಬುದ್ಧಿಯನ್ನು ನಾವು ಮೀರಿ ಬೆಳೆಯಬಹುದು ಅಂತ ಹೇಳ್ತಾರೆ. ಮಿತ್ರರೇ, ನಾನು ಒಪ್ಪಿಕೊಳ್ಳುತ್ತೇನೆ, ಈ ಸಮಸ್ಯೆ ನಿಜವಾಗಿಯೂ ಕಗ್ಗಂಟಾಗಿದೆ. ಇದು 1944ರ ಮಾತು. ಕಗ್ಗಂಟಾಗಿದೆ. ಆ ಸಮಸ್ಯೆಯನ್ನು ಪರಿಹರಿಸಲೆಂದೇ ದೇಶದ ನಾಯಕರೆಲ್ಲರೂ ಕಷ್ಟಪಡ್ತಾ ಇದ್ದಾರೆ. ಎಲ್ಲರೂ ಪಡ್ತಾ ಇದ್ದಾರೆ. ಆಶಾ ಬುದ್ಧಿಯಿಂದ ಅವರ ಉದ್ಯಮದಲ್ಲಿ ನಾವು ಭಾಗಿಗಳಾಗಿ ಇಂದಿನ ತಪಸ್ಸು ಮುಂದಿನ ಸತ್ಫಲಕ್ಕೆ ಮಾರ್ಗವೆಂದು ಶ್ರದ್ಧೆಯಿಂದ ಮುಂದುವರಿಯಬೇಕಾಗಿದೆ. ಸಮಸ್ಯೆ ಅಗಾಧತೆ ನಮ್ಮ ಮುಂದಿರುವ ಸಾಹಸದ ಆಳಗಲಗಳನ್ನು ಸೂಚಿಸುತ್ತದೆ. ನಮ್ಮ ದೇಶದ ಸಮಸ್ಯೆ ಅವರು ಹೇಳಿದ್ದು ಅವತ್ತಿಗೂ ಇವತ್ತಿಗೂ ಅದೇ ಆಗಿದೆ. ನಾವು ಇನ್ನೂ ಏಕೆ ಮತದ ಅಂಧಶ್ರದ್ಧೆಯನ್ನು ಒಳಗೊಂಡಿದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು ಸಿಕ್ಕಿಲ್ಲ. ಫೈನಾನ್ಷಿಯಲಿ ನಾವು ಯಾವಾಗ ಫ್ರೀಡಮ್ ಆಗ್ತೀವೋ, ಫೈನಾನ್ಷಿಯಲ್ ಫ್ರೀಡಮ್ ಅಂತ ಹೇಳಿದ್ರೆ ಒಂದು ಮತದ ಚೌಕಟ್ಟಿನ ಆಧಾರದ ಮೇಲೆ ಬಿಸ್ನೆಸ್ ಮಾಡೋದು. ಯಾಕಂದ್ರೆ ಇವಾಗ ಬಿಸ್ನೆಸ್ ಗಳು ನಡೀತಾ ಇರೋದು ಹಂಗೆ. ಪ್ರತಿಯೊಂದು ಮತದವರು
ತಾವು ಉದ್ಧಾರ ಆಗೋದಕ್ಕೆ ಮತವನ್ನೇ ಆಶ್ರಯಿಸಿದ್ದಾರೆ, ತಮ್ಮ ಉದರ ಪೋಷಣೆಗೆ ಮತವನ್ನೇ ಆಶ್ರಯಿಸಿದ್ದಾರೆ. ಅದನ್ನೇ ದಾಸರು ಹೇಳ್ತಾರೆ, ಉದರ ವೈರಾಗ್ಯವಿದು ಪದುಮನಾಭನಲ್ಲಿ ಲೇಷ ಭಕ್ತಿ ಇಲ್ಲ ಅಂತ. ಎಲ್ರದ್ದು ಹೊಟ್ಟೆಪಾಡಿಗೋಸ್ಕರನೇ ಮತಗಳನ್ನ ಆಶ್ರಯಿಸಿ ಮಾಡ್ತಾ ಇದ್ದಾರೆ. ಇವರಿಂದ ನಮ್ಗೆ ಇದರಿಂದ ಈ ದಾಸ್ಯ ಬುದ್ಧಿಯಿಂದ ನಾವೇನು ಮಾಡಕ್ಕಾಗಲ್ಲ. ಅದರಿಂದ ಮೀರಿ ಬೆಳಿಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಇದು ಬರಬೇಕು, ಕೆಲಸ ಬೇಕು, ಉದ್ಯೋಗ ಬೇಕು, ಸಂಪತ್ತು ಬೇಕು. ಇದಾದಾಗಲೇ ನಾವು ಮಾಡೋದು. ಇದು ದೇಶದ ಸಮಸ್ಯೆ, ನಮ್ಮ ದೇಶದ ಸಮಸ್ಯೆ ಈಗಲೂ ಅದೇನೆ. ಸಂಪತ್ತು ಬೇಕು, ನಮ್ಗೆ ಉದ್ಯೋಗ ಬೇಕು. ಇವೆಲ್ಲ ಆದಾಗ ಮಾತ್ರ ನಾವು ಮುಂದುವರೆಯಕ್ಕೆ ಸಾಧ್ಯ. ಈ ಸಮಸ್ಯೆನ ನಿವಾರಣೆ ಮಾಡೋದಕ್ಕೆ ನಾಯಕರುಗಳೆಲ್ಲ ಹೋರಾಡ್ತಾ ಇದ್ದಾರೆ. ನಾವು ಕೂಡ ಅದನ್ನ ಹೋರಾಡಿ ಈ ಸಮಸ್ಯೆಯನ್ನ ಪಾರು ಮಾಡ್ಬೇಕಾಗತ್ತೆ ಅಂತ ಇಲ್ಲಿ ಬರುತ್ತೆ. ಆದರೂ ಪಾರಾಗಲು ಕೆಲವು ಸೂಚನೆಗಳನ್ನು ಕೊಡಬಹುದು. ಹೀಗೆಯೇ ಮಾಡಿ ಎಂದು ಇತಿವಿಧಿಗಳನ್ನು ಸೂಚಿಸುವುದು ಕಷ್ಟ ಸಾಧ್ಯವಾದರೂ ಹೀಗೆ ಮಾಡದಿದ್ದರೆ ಒಂದಷ್ಟು ಲೇಸಾಗಬಹುದೆಂದು ನೇತಿವಿನ ವಿಧಾನವನ್ನಾದರೂ ಹೇಳಲು ಸಾಧ್ಯ. ಕೃತವಿದ್ಯರಾದ ಯುವಕರು ನಾಗರಿಕತೆಯ ಮೆರುಗಿಗೆ ಮನಸೋತು ಪಟ್ಟಣಗಳನ್ನು ಸೇರುತ್ತಿದ್ದಾರೆ. ಅಲ್ಲಿಯೂ ಕೂಡ ಅವರಿಗೆ ಕೈಗೊಳ್ಳುವ ವೃತ್ತಿ ಸ್ವಲ್ಪ ಕಡಿಮೆ ಉತ್ಪತ್ತಿಕಾರಕವಾಗಿರುವುದಿಲ್ಲ, ಸಂಗ್ರಹಕಾರಕವಾಗಿರುತ್ತದೆ. ಇಲ್ಲಿ ಪದಗಳನ್ನ ತುಂಬಾ ಚೆನ್ನಾಗಿ ಬಳಸ್ತಿರೋರು ಉತ್ಪತ್ತಿಕಾರಕ ಮತ್ತು ಸಂಗ್ರಹಕಾರಕ ಅಂತ. ಇವತ್ತಿನಿಗೆ ಇದು ನಾವು ಅನುಭವಿಸಿ ಹೇಳ್ಬೇಕು ಅಂತ ಹೇಳಿದ್ರೆ ಇದು ಮಾಲ್ ಸಂಸ್ಕೃತಿ ಆಗ್ತಾ ಇದೆ. ನಾವು ಸಂಗ್ರಹವನ್ನ ಮಾಡ್ತಾ ಇದೀವಿ, ಉತ್ಪತ್ತಿಯನ್ನ ಮಾಡ್ತಾ ಇಲ್ಲ. ನಾವು ವಸ್ತುಗಳ ಉತ್ಪತ್ತಿಯನ್ನ ಮಾಡ್ಬೇಕು. ಹೇಗೆ ರೈತನೊಬ್ಬ ಬೆಳೆ ತೆಗಿತಾನೋ ಆ ರೀತಿ ನಾವು ಉತ್ಪತ್ತಿಯನ್ನ ಮಾಡ್ಬೇಕು. ವಿಜ್ಞಾನಿ ಉತ್ಪತ್ತಿಯನ್ನ ಮಾಡ್ತಾನೆ, ರೈತನು ಕೂಡ ಉತ್ಪತ್ತಿಯನ್ನ ಮಾಡ್ತಾನೆ. ಆದ್ರೆ ನಾವು ಸಂಗ್ರಹ ಮಾಡ್ತಾ ಇದೀವಿ, ನಾವು ಹಣವನ್ನ ಸಂಗ್ರಹ ಮಾಡ್ತಾ ಇದೀವಿ, ಉತ್ಪತ್ತಿ ಮಾಡ್ತಾ ಇದೀವಿ, ವಸ್ತುಗಳನ್ನ ಉತ್ಪತ್ತಿ ಮಾಡ್ತಾ ಇಲ್ಲ. ಇದು ನಮ್ಮ ಸಮಸ್ಯೆ ಕಾರಕ ಆಗಿರೋದು. ನಾವು ಉತ್ಪತ್ತಿಯನ್ನ ಮಾಡಬೇಕು, ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ಬೇಕು, ಬರೀ ಕನ್ಸ್ಯೂಮರ್ ಆಗ್ಬಾರ್ದು. ಈ ಪ್ರಸ್ತುತ ಮಾಲ್ ಸಂಸ್ಕೃತಿ ಅಥವಾ ಕ್ಯಾಪಿಟಲಿಸಂ ಏನ್ ಬೆಳೀತಾ ಇದೆ ಇಡೀ ಜಗತ್ತಿನಾದ್ಯಂತ, ಇದು ನಮ್ಮನ್ನ ಕನ್ಸ್ಯೂಮರ್ ಆಗಿ ಮಾಡ್ತಾ ಇದೆ, ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇಲ್ಲ, ಪ್ರಾಡಕ್ಟ್ ನ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಇವರು ಈ ಮಾತನ್ನ ಹೇಳ್ತಾರೆ. ಸಂಗ್ರಹಕಾರಕವಾಗಿದೆ ಅಂತ ತುಂಬಾ ಅದ್ಭುತವಾದಂತ ಒಂದು ಇದನ್ನ ಬಳಸ್ತಾರೆ ಅವರು. ಹಂಗಾಗಿ ನಾವು ಇದನ್ನ ಈ ಕುವೆಂಪುರವ್ರದ್ದು ಇಂದಿನ ಕಾಲಕ್ಕೆ ಅತ್ಯವಶ್ಯಕವಾಗಿ ಏನಕ್ಕೆ ಈ ವಿಚಾರಗಳು ಬರುತ್ತೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ ಇವ್ರು ಬಳಸಿರೋದಕ್ಕೆ. ಹಾಗೆ ಮಾಡುವುದರಿಂದ ಕೆಲವರಿಗೆ ಅವರವರ ಮಟ್ಟಿಗೆ ನೆಮ್ಮದಿಯಾಗಿರಬಹುದು. ಅವರವರ ಕಾಲಕ್ಕೆ ಅವರವರ ಮಟ್ಟಿಗೆ ಅವರು ನೆಮ್ಮದಿಯಾಗಿದ್ದಾರೆ. ಯಾಕಂದ್ರೆ ಸಂಗ್ರಹಣೆ ಇದೆ, ಒಂದಷ್ಟು ಫ್ರಿಡ್ಜು, ಫ್ಯಾನು, ಟಿವಿ, ಸಣ್ಣದಾಗ ಒಂದು ಮನೆ ಇವೆಲ್ಲ ಇರುತ್ತೆ. ಆ ಕಾರಣಕ್ಕೆ ಅವರು ದುಡಿತಾ ಇದ್ದಾರೆ, ಆ ಕಾರಣಕ್ಕೆ ಅವರು ಅಷ್ಟು ನೆಮ್ಮದಿಯಾಗಿದ್ದಾರೆ. ಆದರೆ ಎಲ್ಲರೂ ಎಷ್ಟು ಕಾಲ ತಾನೇ ಸಂಪತ್ತನ್ನು ಸೃಷ್ಟಿಸದೆ ಸಂಗ್ರಹಿಸಲೇ ಹೋಗಲಾಗುತ್ತದೆ? ಎಷ್ಟು ಕಾಲ ಅಂತ ಬರೀ ಸಂಗ್ರಹಣೆ ಮಾಡ್ಕೊಂಡು ಹೋಗ್ತಿದ್ರೆ ಸೃಷ್ಟಿ ಮಾಡ್ಲಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ಉದಾಹರಣೆಗೆ ಕೊರೋನಾ ಕಾಲದಲ್ಲಿ ನಾವು ನೋಡ್ಬೋದು, ಪ್ರತಿಯೊಬ್ಬರು ಹಿಂಗೆ ಬರೀ ಸಂಗ್ರಹ ಮಾಡ್ತಲೇ ಹೋದ್ರು, ಸೃಷ್ಟಿ ಕಡಿಮೆ ಆಗ್ಬಿಡ್ತು. ಸೃಷ್ಟಿ ಕಡಿಮೆ ಆದಾಗ ದೇಶಗಳು ಕೆಲವೊಂದು ದೇಶಗಳು ದಿವಾಳಿ ಅದು. ಉದಾಹರಣೆಗೆ ಶ್ರೀಲಂಕಾ ದಿವಾಳಿ ಆಯ್ತು. ಯಾಕಂದ್ರೆ ಅದು ನಿಂತಿದ್ದೆ ಟೂರಿಸಂ ಮೇಲೆ, ಟೂರಿಸಂ ನಿಂತೋಯ್ತು. ಕೊರೋನಾ ಕಾಲದಲ್ಲಿ ದೇಶ ದಿವಾಳಿ ಆಯ್ತು. ಹಾಗಾಗುತ್ತೆ. ಅದೇ ಏನಾದ್ರು ಅವರು ತಮ್ಮ ಸ್ವಂತ ಸೃಷ್ಟಿಯನ್ನ ಮಾಡ್ಕೊಳ್ಳೋದ್ರಲ್ಲಿ ಒಂದು ಶಕ್ತವಾಗಿದ್ದರೆ ಇಂತಹ ಸಮಸ್ಯೆ ಬರ್ತಿರ್ಲಿಲ್ಲ. ಅವರು ಮುಂದೆ ಹೇಳ್ತಾರೆ, ಗ್ರಾಮಗಳಲ್ಲಿಯೇ ನಿಂತು ಜನರ ಆಧ್ಯಾತ್ಮಿಕ ಅಜ್ಞಾನವನ್ನು, ಆದಿದೈವಿಕ ಮೌಢ್ಯವನ್ನು, ಆದಿ ಬೌದ್ಧಿಕ ಕಷ್ಟ ನಷ್ಟಗಳನ್ನು ಪರಿಹರಿಸಲು ಪ್ರಯತ್ನಿಸುವ ತಪಸ್ಸನ್ನು ಕೈಗೊಳ್ಳಬೇಕು. ಅವರಲ್ಲಿ 3 ಪದವನ್ನ ಬಳಸ್ತಾರೆ. ಆಧ್ಯಾತ್ಮಿಕ ಅಜ್ಞಾನ, ಆಧ್ಯಾತ್ಮಿಕದಲ್ಲಿ ಅಜ್ಞಾನ ಅನ್ನೋದಿರುತ್ತೆ. ಆದಿದೈವಿಕ ಮೌಢ್ಯ ಇರುತ್ತೆ. ಆದಿ ಬೌದ್ಧಿಕ ಕಷ್ಟ ನಷ್ಟಗಳನ್ನು, ಇಲ್ಲಿ ಅಧ್ಯಾತ್ಮ, ಅಧಿದೈವಿಕ, ಅಜ್ಞಾನ ಅನ್ನುವಂಥದ್ದು ಬರುತ್ತೆ. ಇಲ್ಲಿ ಇದಕ್ಕೆ ಆಧ್ಯಾತ್ಮಕ್ಕೆ ನಮ್ಗೆ ಅಜ್ಞಾನ ಅನ್ನೋದು ಕಾಡ್ತಾ ಇರುತ್ತೆ. ಅಧಿದೈವಿಕ ಅನ್ನೋದಕ್ಕೆ ಮೌಢ್ಯವನ್ನು ಇರುತ್ತೆ. ದೇವರ ವಿಷಯದಲ್ಲಿ ನಾವು ಮೌಢ್ಯವನ್ನ ಮಾಡ್ತಾ ಇರ್ತೀವಿ, ಅಧ್ಯಾತ್ಮ ವಿಷಯದಲ್ಲಿ ಅಜ್ಞಾನಿಗಳಾಗಿರ್ತೀವಿ. ಆದಿ ಭೌತಿಕ ಕಷ್ಟ ನಷ್ಟಗಳನ್ನು, ಅಂದ್ರೆ ನಮ್ದೇನು ಒಂದು ಪ್ರಾಡಕ್ಟ್ ಬೇಸ್ಡ್ ಇದಿರುತ್ತೋ ಅದರಲ್ಲಿ ಕಷ್ಟ ನಷ್ಟಗಳು ಬರುತ್ತೆ. ಈ 3 ತುಂಬಾ ಚೆನ್ನಾಗಿ ಗಮನಿಸಬೇಕು. ಮತದ ಹೆಸರಿನಲ್ಲಿ, ಸಮಾಜದ ಕಟ್ಟಗಳ ಹೆಸರಿನಲ್ಲಿ, ದೆವ್ವ, ಪಿಶಾಚಿ, ಗ್ರಹಗಳ ಹೆಸರಿನಲ್ಲಿ, ಮಾಮೂಲುಗಳ ಹೆಸರಿನಲ್ಲಿ ದುರ್ವ್ಯಯವಾಗುತ್ತಿರುವ ಸಂಪತ್ತನ್ನು ತಡೆಗಟ್ಟಿ ಅದನ್ನು ಹೆಚ್ಚು ಅವಶ್ಯಕವಾಗಿರುವ ಮತ್ತು ಹೆಚ್ಚು ಉಪಯೋಗಕರವಾಗಿರುವ ಜೀವನ ಪಥಗಳಲ್ಲಿ ವಿನಿಯೋಗಿಸುವಂತೆ ಮಾಡಬೇಕು. ಇದು ಈ ದೆವ್ವ, ಪಿಶಾಚಿಗಳ ಹೆಸರಿನಲ್ಲಿ, ಮಾಟ ಮಂತ್ರದ ಹೆಸರಿನಲ್ಲಿ, ಬೇರೆ ಬೇರೆ ಹೆಸರಿನಲ್ಲಿ ನಾವು ಹಣವನ್ನ ವ್ಯರ್ಥ ಮಾಡ್ತಾ ಇದೀವಿ. ಈ ಹಣವನ್ನ ನಾವು ಬೇರೆ ಪಥಗಳಿಗೆ ಇನ್ವೆಸ್ಟ್ ಮಾಡಬೇಕು. ಅವ್ರು ಹೇಳ್ತಾರೆ, ಜೀವನ ಪಥಕ್ಕೆ ಹಣವನ್ನ ಇನ್ವೆಸ್ಟ್ ಮಾಡಿ. ಸಂಪತ್ತು ಬೇಕು, ಆ ಸಂಪತ್ತನ್ನ ಜೀವನ ಪಥಕ್ಕೆ ಹೆಚ್ಚು ಉಪಯೋಗಕರವಾದಂತ ಜೀವನ ಪಥಕ್ಕೆ ಅದನ್ನ ಅಳವಡಿಸಬೇಕು. ಆದ ನಂತರದಲ್ಲೇ ನಾವು ಈ ಮೌಢ್ಯತೆಯನ್ನ ಮೀರಿ ಬೆಳೆಯಬಹುದು ಅಥವಾ ಒಂದು ಸ್ವತಂತ್ರವಾದಂತ ಜೀವನವನ್ನ ಕಟ್ಕೊಳ್ಬಹುದು ಅಂತ ಹೇಳ್ತಾರೆ. ಮುಂದೆ ಯುವಕರಿಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಮುಂದುವರ್ಸ್ಬೋದಾ? ಇನ್ನೊಂದು 10 ನಿಮಿಷ ಆಗುತ್ತೆ, ಮುಂದುವರ್ಸ್ಬೋದಾ? ಮಾತಾಡಿ. ಹಾ, ನಮ್ಗೆ ಇನ್ನೊಂದು 5 ನಿಮಿಷಕ್ಕೆ ನಿಲ್ಸಿ ಅನ್ಬೇಕಾದ್ರೆ ದಯಮಾಡಿ ಹೇಳಿ, ನಾನು ಅವಾಗ ನಿಲ್ಲಿಸ್ತೀನಿ. ಯುವಕರು ವೇಷನ ಭೂಷಣಗಳಲ್ಲಿ ಅತಿ ಶೋಕಿಗೆ ಹೋಗದೆ ಸರಳ ಸಾಧಾರಣವಾಗಿದ್ದರೆ ಸ್ವಲ್ಪವಾದರೂ ಉಳಿತಾಯವಾಗುತ್ತದೆ. ಅಲ್ಲದೆ ಶೋಕಿ ಮಾಡಲೆಂದೇ ಮದುವೆ ಮಾಡಿಕೊಂಡು ಮಾವಂದಿರ ಮೂಲಧನಕ್ಕೆ ಬಾಯಿ ಬಿಡುವುದು ತಪ್ಪುತ್ತದೆ.
ಯುವಕನು ಸಂಪಾದನೆ ಮಾಡುವ ಸಾಮರ್ಥ್ಯವನ್ನು ಪಡೆಯುವ ಮೊದಲೇ ಮದುವೆ ಮಾಡಿಕೊಂಡಲ್ಲಿ ಒಡನೆಯೇ ಚತುಷ್ಪಾದಿಯಾಗುತ್ತಾನೆ. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಚತುಷ್ಪಾದಿಯಾಗುತ್ತಾನೆ. 2 ಕಾಲದ ಮೇಲೆ ನಡೀತಾ ಇದ್ದವನು ಮದುವೆ ಮಾಡ್ಕೊಂಡ್ಬಿಡ್ತಾನೆ, ಅವ್ನ ಸಂಪಾದನೆ ಇರಲ್ಲ, ಅವಾಗ ಚತುಷ್ಪಾದಿ ಆಗ್ಬಿಡ್ತಾನೆ. 4 ಕಾಲ ಮೇಲೆ ನಡೀತಾ ಇರ್ಬೇಕಾಗತ್ತೆ. ಅವನ ಸ್ವತಂತ್ರ ಬುದ್ಧಿ, ನಿರಂಕುಶಮತಿ ಎಲ್ಲವೂ ಮಣ್ಣುಗೂಡುತ್ತವೆ. ಅವರಿವರ ಕೈ ಆರೈಸಿ 4 ಕಾಸು ಸಂಪಾದನೆಗಾಗಿ ಅವರಿವರ ಓಲಗಿಸಿ ಅಧಿಕಾರಿಗಳ ಅಥವಾ ಸಾಹುಕಾರರ ಕಾಲ ಬಳಿ ಮೂಲಗಿಸಿ ತನ್ನಲ್ಲಿರುವ ದಿವ್ಯಾತ್ಮವನ್ನು ಸಂಪೂರ್ಣವಾಗಿ ಅಪಮಾನಪಡಿಸುತ್ತಾನೆ. ಆತನ ತಾರುಣ್ಯದ ದರ್ಶನ ಜ್ಯೋತಿ ಸಾಂಸಾರಿಕ ಜೀವನದ ದಾಸ್ಯದಲ್ಲಿ, ಕೋಟಲೆಯಲ್ಲಿ, ಕಷ್ಟದಲ್ಲಿ, ಧೂಳಿ ಧೂಮಗಳಲ್ಲಿ ನಂದಿ ಹೋಗುತ್ತದೆ, ಅಥವಾ ನಂದಿ ಹೋಗುವಷ್ಟರ ಮಟ್ಟಿಗೆ ಮಾಸಿ ಹೋಗುತ್ತದೆ. ಕಡೆಗೆ ಅನೀತಿ ಕೂಡ ಹೀನವಾಗಿ ತೋರುವುದಿಲ್ಲ. ಏಕೆಂದ್ರೆ ದುಡ್ಡು ಬೇಕಾಗಿರುತ್ತೆ. ಈಗ ದುಡ್ಡು, ಈಗ ಚತುಷ್ಪಾದಿಯಾಗಿದ್ದಾನೆ, ಹಣದ ಅವಶ್ಯಕತೆ ಇರುತ್ತೆ. ಏನ್ ಮಾಡೋದು ಅಂತ ಹೇಳಿದ್ರೆ ಹೀಗೆ ಗುಲಾಮಗಿರಿ ಮಾಡಬೇಕು, ದಾಸ್ಯವನ್ನ ಮಾಡಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಅತಿ ಹೀನವಾದಂತ ಕೆಲಸಗಳಿಗೆ ಕೈ ಹಾಕ್ಬೇಕಾಗತ್ತೆ ಅಂತ. ಅವಾಗ ಅವ್ರು ಹೇಳ್ತಾರೆ, ನಮ್ಮ ಸಮಾಜ ಹೇಳ್ತಾರೆ, ಏನಕ್ಕೆ ಇಷ್ಟೊಂದು ಪ್ರಾಕ್ಟಿಕಲ್ ಆಗಿದೆ, ಕೋಲ್ಡ್ ಬ್ಲಡೆಡ್ ಆಗಿದೆ ಅಥವಾ ಕೋಲ್ಡ್ ಆಗಿದೆ, ಏನಕ್ಕೆ ರೆಸ್ಪಾನ್ಸ್ ಮಾಡೋದಕ್ಕೆ ಇದೇ ಅರ್ಥವನ್ನ ಅವ್ರು ಹೇಳ್ತಾ ಹೋಗೋದು. ಅವನ ಔದಾರ್ಯದ ವಲಯ ಬರುತ್ತಾ ಕಿರಿದಾಗಿ ತಾನು, ತನ್ನ ಹೆಂಡತಿ, ತನ್ನ ಮಗು ಮೂವರನ್ನು ಮಾತ್ರ ಸುತ್ತುವರಿಯುತ್ತದೆ, ನಾನು, ನನ್ನ ಕುಟುಂಬ. ಏಕಂದ್ರೆ ಆತನ ಪರಿಧಿ ಏನಿದೆ ಅದು ಅಷ್ಟಲ್ಲೇ ನಿಂತ್ಕೊಳ್ಳುತ್ತೆ. ಮತ್ತೆ ಆತನ ಏನು ಈ ಜೀವನ ಪಥ, ದರ್ಶನ, ಈ ಒಂದು ನಿರಂಕುಶಮತಿಯಾದಂತ ಬುದ್ಧಿ, ಸ್ವತಂತ್ರತೆ, ಯಾವುದನ್ನು ಆತ ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಮತ್ತೆ ಅವರಿಗಾಗಿ ಏನನ್ನು ಬೇಕಾದರೂ ಮಾಡಲು ಏಸುವುದಿಲ್ಲ. ಹಾಗಾಗುವವರು ದೇಶದ ಪ್ರಗತಿಗೆ ಕಂಟಕಪ್ರಾಯರಾಗುತ್ತಾರೆ. ಇದೇ ಸಮಸ್ಯೆ ಆಗಿರೋದು. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಇವು ಬದುಕಿದ್ರೆ ಸಾಕು. ಯಾಕಂದ್ರೆ ಆತನಿಗೆ ಅದನ್ನ ಮೀರಿ ಬೆಳೆಯೋದಕ್ಕಾಗಿರೋದಿಲ್ಲ. ಅಂತವರೇ ದೇಶದ ಪ್ರಗತಿಗೆ ಕಂಟಕಪ್ರಾಯರಾಗುತ್ತಾರೆ. ಏನಕ್ಕಾಗುತ್ತಾರೆ ಅಂತ ಹೇಳಿದ್ರೆ, ಅವರು ಅವರ ರಕ್ಷಣೆಗೋಸ್ಕರ ಏನನ್ನು ಬೇಕಾದ್ರೂ ಮಾಡೋದಕ್ಕೆ ತಯಾರಿರ್ತಾರೆ. ಇವಾಗ ನೋಡಿರ್ಬೋದು, ಈ ಭ್ರಷ್ಟಾಚಾರ, ಅನಾಚಾರಗಳೆಲ್ಲ ಮಾಡ್ತಾ ಇರೋರು ಇವರೇ, ಈ ದರಿದ್ರ ಬುದ್ಧಿಯವರೇ. ನಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ದರಿದ್ರ ಬುದ್ಧಿಯವರು, ಈ ದರಿದ್ರ ದಾಸ್ಯ ಬುದ್ಧಿ ಅಂತರಿಂದನೇ ಈಗ ಆಗ್ತಾ ಇರೋದು. ಆದ್ರಿಂದ ಮಿತ್ರರೇ, ನಿಮ್ಮ ಕಾಲ ಮೇಲೆ ನೀವು ನೆಮ್ಮದಿಯಾಗಿ ನಿಲ್ಲುವ ಶಕ್ತಿ ಬರುವ ಮೊದಲು ಮದುವೆ ಆಗಬೇಡಿ. ಈಗೆಲ್ಲ ಯುವಕರು ಈಗ ಏನು ಉದ್ಯೋಗ ಈಗ ಸಿಗ್ತಾ ಇದೆ, 1944 ಸಮಯ ಈಗ ಬರ್ತಾ ಇದ್ದಾರೆ ಮುಂದಕ್ಕೆ. ಆತ್ಮಕ್ಕೆ ಅಗೌರವವನ್ನು, ಮನಸ್ಸಿಗೆ ಯಾತನೆಯನ್ನು, ದೇಶಕ್ಕೆ ಹಾನಿಯನ್ನು ತರಬೇಡಿ. ಇದೆಲ್ಲ ಆಗ್ತಾ ಇದೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಬರೋದಕ್ ಮುಂಚೆನೆ ಅವರು ದಾಸರಾಗ್ತಾ ಇದ್ದಾರೆ. ಯಾವುದಕ್ಕೆ? ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಆದ ಕಾರಣದಿಂದ ಅವ್ರಿಗೆ ಈ ಆತ್ಮ, ಈ ದರ್ಶನ, ಈ ಪ್ರಕೃತಿಯಲ್ಲಿ ದೇವರನ್ನ ಕಾಣುವುದು, ಬುದ್ಧಿಯನ್ನ ವೈಚಾರಿಕತೆಗೆ ಹಚ್ಚುವುದು, ಇದ್ಯಾವುದು ಬರ್ತಾ ಇಲ್ಲ. ಮತ್ತೆ ಮತ ಮೌಢ್ಯತೆ ಅವರಿಗೆ ನೆಮ್ಮದಿಯನ್ನ, ಸುಖವನ್ನ ಕೊಡ್ತಾ ಇದೆ, ಸಂತೋಷವನ್ನ, ತಾತ್ಕಾಲಿಕ ಸಂತೋಷವನ್ನ ಕೊಡ್ತಾ ಇದೆ. ಯಾಕಂದ್ರೆ ಅದರಲ್ಲೇ ಆ ಒಂದು ಏನು ತಮ್ಮನ್ನೇ ತಾವು ಬುದ್ಧಿವಂತರು, ಪಂಡಿತರು ಅಂದ್ಕೊಂಡಿರುವಂತಹವರ ಬುದ್ಧಿವಂತಿಕೆಯ ನಡುವೆನೆ ಆ ಮಾತುಗಳ, ಆ ವರ್ಡ್, ಯೂಸಿಂಗ್ ಆಫ್ ದ ವರ್ಡ್, ಆ ಮಾತಿನ ಏನ್ ಹೇಳಿ, ಆ ಮಾತಿನ ಬಳಸಿ, ಈಗ ನೋಡಿರ್ಬೋದು ಎಷ್ಟೋ ಜನ ಮೈಕ್ ಹಾಕೊಂಡು ದೊಡ್ಡ ಭಾಷಣ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾತನಾಡಿ ಆ ಮಾತಿನ ಶಕ್ತಿಯ ಮೂಲಕ ಅವರ ಅದಕ್ಕೆ ಆ ಮಾತಿನ ಶಕ್ತಿಗೆ, ಬಾಯಿ ಮಾತಿನ ಶಕ್ತಿಗೆ ಅವರು ಒಳಗಾಗಿ ಈ ಒಂದು ದಾಸ್ಯದಲ್ಲೇ ಜೀವನವನ್ನ ನಡೆಸ್ತಾ ಇದ್ದಾರೆ. ದೇಶವು ಸರ್ವತೋಮುಖವಾಗಿ ಎಚ್ಚರಗೊಳ್ಳುತ್ತಿರುವ ಕಾಲವಿದು. ಎಲ್ಲೆಲ್ಲಿಯೂ ಎಲ್ಲ ಶಾಖೆಗಳಲ್ಲಿಯೂ ಕೆಲಸಗಾರರು ಬೇಕಾಗಿದ್ದಾರೆ. ಸಂಘಬದ್ಧರಾಗಿಯೋ, ಸಂಸ್ಥೆಗಳಿಗೆ ಸದಸ್ಯರಾಗಿಯೋ ಅಥವಾ ವ್ಯಕ್ತಿಶಯವಾಗಿಯೋ ಎಲ್ಲರೂ ಕಾರ್ಯೋನ್ಮುಖವಾಗಬೇಕು. ಆ ಕರೆಗಳ ರೀತಿ, ನೀತಿ, ವಲಯ ವಿಸ್ತಾರಗಳನ್ನು ಯಾರೊಬ್ಬರು ನಿಷ್ಕರ್ಷಿಸಿ ಹೇಳಲಾರರು. ಆಯಾ ಸನ್ನಿವೇಶಕ್ಕೆ ತಕ್ಕಂತೆ ಅವರವರ ಮನೋಧರ್ಮ, ಆತ್ಮಾನುಭವ, ಅಭಿರುಚಿ, ಉದ್ದೇಶಗಳಿಗೆ ತಕ್ಕಂತೆ ಕಾರ್ಯಾರಂಭ ಮಾಡಬೇಕು. ಹೇಳ್ತಾರೆ, ಹೌದು, ಸಮಾಜದ ಬಗ್ಗೆ ನೈಜವಾಗಿ ಕಾಳಜಿ ಇರುವಂತಹ ವ್ಯಕ್ತಿಗಳಿದ್ದಾರೆ. ಆ ವ್ಯಕ್ತಿಗಳು ಸ್ಥಾಪನೆ ಮಾಡುತ್ತಿರುವಂತಹ ಸಂಸ್ಥೆಗಳಿಗೆ ಸೇರ್ಕೊಬೇಕು. ಉದಾಹರಣೆಗೆ ಒಂದು ಮೊನ್ನೆ ತೀರ್ಥಹಳ್ಳಿನಲ್ಲಿ ಒಂದು ಸರ್ಕಾರಿ ಶಾಲೆಯನ್ನ ಉನ್ನತೀಕರಿಸಿದ್ರು ಅಂತ ಒಂದು ಯುವಕರ ತಂಡ ಒಂದು ಉನ್ನತೀಕರಿಸ್ತು. ತುಂಬಾ ಒಳ್ಳೆ ಕೆಲಸವನ್ನ ಮಾಡಿದ್ರು, ಅದ್ಭುತವಾಗಿ ಮಾಡಿದ್ರು. ನೀವು ನೋಡ್ಬೋದು, ಕಳೆದ 1-2 ವಾರಗಳ ಹಿಂದೆ ನಡೆಯಿತು ಆ ಕಾರ್ಯ. ಅಂತ ಕಾರ್ಯಕ್ಕೆ ಕೈ ಜೋಡಿಸಿಕೊಂಡು ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಯುವಕರು ಮುಂದಾಗಬೇಕು. ಯಾವಾಗ ಅಂತ ಕಾರ್ಯವನ್ನ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಅವರು ಈ ರೀತಿ ಒಂದಷ್ಟು ಸ್ವತಂತ್ರ ಚಿಂತನೆಯನ್ನು, ಧೀರತೆಯನ್ನು ಹೊಂದಿದಾಗ ಮಾತ್ರ ಅದು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆದ್ದರಿಂದ ಪ್ರತಿಯೊಬ್ಬ ಯುವಕನು ಅಂತಿಮದ ಅನಂತ ಕಣ್ಯಾಣಗಳನ್ನು ಶ್ರದ್ಧೆ ಇಟ್ಟು ಕಾರ್ಯರಂಗಕ್ಕಿಳಿಯಬೇಕು. ತಾನು ರಂಗಕ್ಕಿಳಿದೊಡನೆಯೇ ಜಗತ್ತು ಉದ್ಧಾರವಾಗುತ್ತದೆ ಎಂದಾಗಲಿ, ಲೋಕಲೋಚನಾ ವಲಯಕ್ಕೆ ತಾನು ಕೇಂದ್ರವಾಗುತ್ತೇನೆಂದಾಗಲಿ, ಕ್ರಾಂತಿ ಸ್ಥಾಪನೆಗೆ ಕೊಡುವ ನೋಬಲ್ ಬಹುಮಾನ ತನಗೇ ಬರುತ್ತದೆ ಎಂದಾಗಲಿ ಹೊಂಗನಸುಗಳನ್ನು ಆಶಾಗೋಪುರಗಳನ್ನು ಕಟ್ಟಿಕೊಳ್ಳಬಾರದು. ಈಗ ಅದಾಗ್ತದೆ. ಈಗ ಪ್ರಶಸ್ತಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ಹೆಸರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಇವರಲ್ಲಿ ಸೇವಾ ಮನೋಧರ್ಮ ಇಲ್ಲ. ಆದ್ರೆ ಇವ್ರು ಹೇಳ್ತಾರೆ, ಯುವಕರೇ, ನೀವು ಸೇವಾ ಮನೋಧರ್ಮದಿಂದ ಕೆಲಸವನ್ನ ಮಾಡಿ, ಹೊರತು ನೀವು ನಮ್ಗೆ ಆ ಪ್ರಶಸ್ತಿ ಸಿಗುತ್ತೆ, ಈ ಕೀರ್ತಿ ಬರುತ್ತೆ ಅನ್ನುವಂತ ಆಶಾ ಗೋಪುರಗಳನ್ನ ಕಟ್ಕೊಳ್ಬೇಡಿ ಅನ್ನುವಂಥದ್ದನ್ನ ಹೇಳ್ತಾರೆ. ಕೊನೆಯ ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ, ಯುವಕರು ಕೈಗೊಳ್ಳಬೇಕಾದ ಅನೇಕ ಉದ್ಯಮಗಳಲ್ಲಿ ಭಾಷೆಯ ಅಭ್ಯುದಯಕ್ಕೆ ಸಾಹಿತ್ಯ ನಿರ್ಮಾಣ ಮತ್ತು ಪ್ರಚಾರಗಳು ಗಣ್ಯವಾಗಿವೆ.
ಹಿಂದಿ, ಲ್ಯಾಟಿನ್, ಗ್ರೀಕ್, ಸಂಸ್ಕೃತ, ತೆಲುಗುಗಳನ್ನೆಲ್ಲ ನಾನು ಹೇಳ್ತಿರುವುದು. ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ನಮ್ಮ ಮಾತೃಭಾಷೆ ಮತ್ತು ಅದರ ಸಾಹಿತ್ಯ, ಕನ್ನಡ ಸಾಹಿತ್ಯ ಕೃಷಿಗಳಲ್ಲಿ ತೊಡಗಿಕೊಳ್ಳಿ. ಯುವಕರು ಮುಂದೆ ಬನ್ನಿ, ಸಾಹಿತ್ಯ ಕೃಷಿಯನ್ನ ಮಾಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಈಗ ಸಾಹಿತ್ಯ ಕೃಷಿ ಅನ್ನುವಂಥದ್ದು ತುಂಬಾ ದೊಡ್ಡ ಕಾರ್ಯವಾಗಿದೆ. ಸಂಸ್ಕೃತಿಯನ್ನ, ಪರಂಪರೆಯನ್ನ ಅಥವಾ ಜನಜೀವನವನ್ನು ಮುನ್ನಡೆಸುವಂತದ್ದು ಅದೇ ಆಗಿರುತ್ತದೆ. ಅವ್ರು ಹೇಳ್ತಾರೆ ಇಲ್ಲಿ, ಜನಜೀವನವನ್ನು ಎಚ್ಚರಿಸುವ ಸೂರ್ಯ ಧ್ವನಿ ಸಾಹಿತ್ಯದಿಂದ ಬರುತ್ತದೆ. ಸಾಹಿತ್ಯ ಜನಜೀವನದ ಇಂದಿನ ಸ್ಥಿತಿಯನ್ನು ವರ್ಣಿಸಿ ಮುಂದಿನ ಗತಿಯನ್ನು ನಿರ್ಣಯಿಸುತ್ತದೆ. ಇಂದಿನ ಸ್ಥಿತಿಯನ್ನ ವರ್ಣಿಸುತ್ತೆ, ಮುಂದಿನ ಗತಿಯನ್ನು ನಿರ್ಣಯಿಸುತ್ತೆ. ಯಾಕಂದ್ರೆ ಯಾವಾಗ ನೀವು ಈ ಒಂದು ಸ್ವತಂತ್ರತೆಯ, ಧೀರತೆಯ ಸಾಹಿತ್ಯವನ್ನ ನಿರ್ಮಾಣ ಮಾಡಿ ಅದನ್ನ ಜನರಿಗೆ ನೀಡ್ತಾರೋ ಅವ್ರು ಎಚ್ಚರಿಸ್ಕೊಳ್ತಾರೆ. ಉದಾಹರಣೆಗೆ ನಾವು ಒಂದಷ್ಟು ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ ಹೇಳ್ತೀನಿ. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ ಒಂದು ಪುಸ್ತಕ ಬಂತು. ಅದು ಇಡೀ ಜಗತ್ತಿನಾದ್ಯಂತ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಇರುವಂತ ಇದನ್ನೇ ಬದಲಾಯಿಸಿ ಈ ಜಗತ್ತಿನ ಹಲವಾರು ಯುವಕರಲ್ಲಿ ಹಣಕಾಸಿನ ಬಗೆಗೆ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದೆ. ಅಂತ ಸಾಹಿತ್ಯದ ರಚನೆ ನಮ್ಮಲ್ಲೂ ಆಗಬೇಕು ಅಂತ ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾರೆ. ಅದು ಇಂಗ್ಲಿಷ್ ಅಲ್ಲಲ್ಲ, ಹಿಂದಿಲಲ್ಲ, ಗ್ರೀಕ್ ಅಲ್ಲಲ್ಲ, ಸಂಸ್ಕೃತದಲ್ಲ, ತೆಲುಗುನಲ್ಲ, ಕನ್ನಡ ಭಾಷೆನಲ್ಲಿ ಆಗ್ಬೇಕು. ಕನ್ನಡಿಗರಿಗೆ ಇಂಥ ಉದಾತ್ತ ವಿಚಾರಗಳು, ಮಹೋನ್ನತವಾದಂತ ವಿಚಾರಗಳು ತಿಳಿಯಬೇಕು. ಹಾಗಾಗಿ ಸಾಹಿತ್ಯವನ್ನ ರಚನೆ ಮಾಡಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಈ ಯುವಕರು ಈ ಕಾರ್ಯವನ್ನ ಪ್ರಮುಖವಾಗಿ ಕೈಗೊಳ್ಳಬೇಕು ಅನ್ನುವಂತ ಹೇಳ್ತಾರೆ. ಇಲ್ಲಿ ನೋಡಿ, ಅವ್ರು ಮುಂದುವರೆದವ್ರು ಹೇಳ್ತಾರೆ, ಈಗಾಗಲೇ ಕೃತವಿದ್ಯರಾದ ಯುವಕರು ತಮ್ಮ ಆಸೆ ಆಕಾಂಕ್ಷೆಗಳನ್ನು ಬರೆದು ಓದಿ ಮತ್ತೆ ಮತ್ತೆ ಹೇಳಿ ಜನರ ಹೃದಯಗಳಲ್ಲಿ ಕಿಡಿಗಳನ್ನು ಬಿತ್ತಬೇಕು. ಜನರ ಹೃದಯಗಳಲ್ಲಿ ಕಿಡಿಗಳನ್ನು ನಾವು ಬಿತ್ತುತ್ತಾ ಇರಬೇಕು. ಈಗಾಗಲೇ ನಮ್ಮ ನಾಡಿನ ಜೀವನ ಕೃತಿಕ ದೀಪೋತ್ಸವದಂತೆ ಸಾವಿರಾರು ತೊಡರ್ಮಾಲೆಗಳಾಗಿ ಉರಿಯುತ್ತಿರುವ ಮನೋಹರ ಭವ್ಯ ದೃಶ್ಯ ಕಂಗೊಳಿಸುತ್ತದೆ. ಯಾವಾಗ ಈ ಕಿಡಿಯನ್ನ ಹಚ್ಚಿ ದೀಪವನ್ನು ಹಚ್ಚುತ್ತೀವೋ, ಈ ದೀಪಗಳ ಸಂಖ್ಯೆ ಜಾಸ್ತಿಯಾಗಿ ಜನರ ಹೃದಯದಲ್ಲಿ ಈ ದೀಪವು ಬೆಳಗಿ ಅದು ಒಂದು ಮಹೋನ್ನತವಾದಂತಹ, ಒಂದು ಮನೋಹರವಾದಂತಹ ದೀಪೋತ್ಸವದಂತೆ ಆಗುತ್ತದೆ. ಆ ಬೆಳಕು ಅನ್ನುವಂಥದ್ದು, ಆ ಕಿಡಿಯ ಬೆಳಕು ನಮ್ಗೆ ಆ ರೀತಿ ತೋರುತ್ತದೆ ಅಂತ. ಎಲ್ಲೆಲ್ಲಿಯೂ ಕರ್ನಾಟಕ ಸಂಘಗಳು ಹೇಳುತ್ತಿವೆ, ಕನ್ನಡದ ಜೀವನಕ್ಕಾಗಿ ಉದ್ಧಾರಕ್ಕಾಗಿ ದೀಕ್ಷೆ ತೊಟ್ಟು ಸ್ವಂತ ಕಟ್ಟಿ ಕಂಕಣಬದ್ಧರಾಗಿರುವ ಅನೇಕ ಪ್ರತಿಭಾ ಸಂಪನ್ನರಾದ ಮಾನೀಯರು ಕರ್ನಾಟಕದಲ್ಲೆಲ್ಲ ಸಂಚರಿಸಿ ಹಣತೆಗಳನ್ನು ಹುಟ್ಟಿಸುತ್ತಿದ್ದಾರೆ. ಹೌದು, ಪ್ರತಿಭಾ ಸಂಪನ್ನರಾದ ಯುವಕರು ಹಾಗೆ ಸಂಚರಿಸಿ ಹಣತೆಗಳನ್ನು ಒತ್ತಿಸಬೇಕು. ಕೇಂದ್ರ ಸಂಸ್ಥೆಯಾಗಿರುವ ಸಾಹಿತ್ಯ ಪರಿಷತ್ತು ತನ್ನ ಕೈಲಾದ ಮಟ್ಟಿಗೆ ಹುರುಪಿನಿಂದ ಕಾರ್ಯಸಾಧನೆ ಮಾಡುತ್ತಿದೆ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಈ ಸಾಹಿತ್ಯದ ಹೆಸರಿನಲ್ಲಿ ಈ ದ್ವೇಷವನ್ನ ಬಿತ್ತುತ್ತಾ ಇದ್ದಾರೆ. ಈ ದ್ವೇಷವನ್ನ ಬಿತ್ತುವಂತ ಬೆಂಕಿ ಹಚ್ಚುವ ಕೆಲಸವಾಗಬಾರದು. ಕಿಡಿಯನ್ನ ಹಚ್ಚಿ, ದೀಪವನ್ನ ಹಚ್ಚಿ ಅದರಿಂದ ದೀಪೋತ್ಸವ ಮಾಡಬೇಕೆ ಹೊರತು ಬೆಂಕಿಯನ್ನ ಹಚ್ಚಿ ಅದನ್ನ ಕಾಡ್ಗಿಚ್ಚು ಮಾಡಬಾರದು ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾರೆ. ಹಾಗಾಗಿ ನಾವು ಈಗ ದೀಪಗಳನ್ನ ಹಚ್ಚುವ ಕೆಲಸ ಆಗ್ಬೇಕು, ಆತ್ಮ ದೀವಿಗೆಯನ್ನ ಹಚ್ಚುವಂತ ಕೆಲಸಗಳಾಗಬೇಕೆ ಹೊರತು ಬೆಂಕಿಯನ್ನ ಹಚ್ಚಿ ಕಾಡ್ಗಿಚ್ಚನ್ನ ಮಾಡಿ, ಕಾಡ್ಗಿಚ್ಚನ್ನಂತ ಹಚ್ಚಿ ಅಲ್ಲಿರುವಂತ ಜೀವರಾಶಿಗಳಿಗೆ ತೊಂದರೆ ಆಗುವಂತ ಕೆಲಸಗಳಾಗಬಾರ್ದು ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾರೆ. ಮಾನೀಯರೇ, ಮತ್ತೊಮ್ಮೆ ಹೇಳುತ್ತೇನೆ, ಮೇಲೆ ಹೇಳಿದಂತೆ ಜೀವನದಲ್ಲಿ ಮುಂಬರಿಯಬೇಕಾದರೆ ನಮ್ಮ ಹೃದಯದಲ್ಲಿ ಒಂದು ಶಕ್ತಿಯ ನಿಧಿಯನ್ನು ಶೇಖರಿಸಬೇಕು. ನಮ್ಮ ಆತ್ಮ ಓಜಸ್ವಿಯಾಗಬೇಕು. ನಾವೆಲ್ಲರೂ ನಿರಂಕುಶಮತಿಗಳಾಗಿ ದರ್ಶನ ದ್ರಾಷ್ಟಾರರಾಗಬೇಕು. ಧ್ಯಾನಮಯ ನಿರ್ಮಲ ಜೀವನದಿಂದ ಅಂತ ಓಜಸ್ಸು ಲಭಿಸುತ್ತದೆ. ಪುಣ್ಯ ಜೀವನವೇ ಪಾವನ ತಪಸ್ಸು. ಅವ್ರು ಹೇಳ್ತಾರೆ, ಇಲ್ಲಿ ನಮ್ಮ ಹೃದಯದಲ್ಲಿ ಒಂದು ಕಿಡಿಯನ್ನ ಹಚ್ಚಿಸ್ಬೇಕು. ಇದು ಯುವಕರು ಅಂದ್ರೆ ಯಾರು ಈ ಕಿಡಿಯನ್ನ ತಮ್ಮ ಹೃದಯದಲ್ಲಿ ಹಚ್ಚಿಸ್ಕೊಂತಾರೋ ಅವರು ಯುವಕರಾಗ್ತಾರೆ. ಅವರಲ್ಲಿ ಶಕ್ತಿಯೇ ಇರುತ್ತೆ, ಅವರಲ್ಲಿ ಓಜಸ್ಸು ಇರುತ್ತೆ. ಆ ಒಂದು ಶಕ್ತಿಯ ನಿಧಿಯ ಕೇಂದ್ರವಾಗುತ್ತದೆ. ಅವರೆಲ್ಲರೂ ನಿರಂಕುಶ ಮತಿಗಳಾಗಿ ಅಂತ ಒಂದು ದರ್ಶನವನ್ನ ಪಡೆದುಕೊಳ್ಬೇಕು ಅಂತ ಹೇಳ್ತಾರೆ. ಮುಂದೆ ಅವರು ಒಂದಷ್ಟು ಶ್ಲೋಕಗಳನ್ನ ಹೇಳ್ತಾರೆ. ಇರುವುದೊಂದೇ ಸತ್ಯ, ತಿಳಿದವರು ಅದನ್ನು ಬೇರೆ ಬೇರೆ ರೀತಿಯಿಂದ ಹೇಳುತ್ತಾರೆ. ಚರಾಚರ ಜಗತ್ತೆಲ್ಲವನ್ನು ಈಶ್ವರನಿಂದ ಆವರಿಸು, ತ್ಯಾಗದಿಂದ ಅದನ್ನು ಆಸ್ವಾದಿಸು, ಇತರರ ತೆರಿಗೆ ಆಳುಪದಿರು. 1 ಶತಮಾನ ಬಾಳಬೇಕೆಂದು ಇಚ್ಛಿಸುವಾತನು ಕರ್ಮ ಮಾಡುತ್ತಲೇ ಬಾಳಬೇಕು. ಹಾಗೆ ಜಗತ್ತೆಲ್ಲವನ್ನು ಈಶ್ವರನಿಂದ ಆವರಿಸಿ ಬಾಳಿದರೆ ಕರ್ಮಲೇಪನವಿಲ್ಲ. ಕೊನೆಗೆ ಅವರು ಮುಗಿಸ್ತಾರೆ ಅದನ್ನ, ಶುಭವಾದದನ್ನೇ ನಮ್ಮ ಕಿವಿ ಆಲಿಸಲಿ, ಶುಭವಾದದನ್ನೇ ಕೇಳೋಣ, ಪೂಜಾರ್ಹವಾಗಿ ಮಂಗಳವಾದದನ್ನೇ ನಮ್ಮ ಕಣ್ಣು ನೋಡಲಿ. ಯಾಕಂದ್ರೆ ನಮ್ಮ ಜಗತ್ತು ಸುಂದರವಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಸೃಷ್ಟಿ ಆ ರೀತಿ ಆಗಿರ್ಬೇಕಂದ್ರೆ ನಮ್ಮ ಕಣ್ಣುಗಳು ಅದನ್ನ ನೋಡ್ಬೇಕಾಗುತ್ತೆ. ದೃಢ ದೇಹದಿಂದಲೂ ಆನಂದದಿಂದಲೂ ಜೀವಮಾನ ದೇವಹಿತವಾಗಿ ಸಾಗಲಿ ಅಂತ ಹೇಳ್ತಾರೆ. ದೃಢ ದೇಹದಿಂದಲೂ ಆನಂದದಿಂದಲೂ ಈ ಜೀವಮಾನ ದೇವಹಿತವಾಗಿ ಸಾಗಲಿ. ಓಂ ಶಾಂತಿ 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 ಅಂತ ಹೇಳ್ತಾ ಆತ್ಮಶಿಗಾಗಿ ನಿರಂಕುಶಮತಿಗಳಾಗಿ ಎನ್ನುವಂತಹ ಒಂದು ತಮ್ಮ ಇದನ್ನ ಮುಗಿಸ್ತಾರೆ. ನಾನು ಇಲ್ಲಿಗೆ ಈ ಆತ್ಮಶಿಗಾಗಿ ನಿರಂಕುಶಮತಿಗಳಾಗಿ ಪುಸ್ತಕದಿಂದ ಆಯ್ದ ಮೊದಲ ಅಧ್ಯಾಯದ ವಿವರಣೆಯನ್ನ ಮುಗಿಸ್ತಾ ಇದ್ದೀನಿ.
ಸಪ್ರೇಮದಿಂದ ಎಲ್ಲರೂ ಕೇಳಿದಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು. ದಯಮಾಡಿ ಪ್ರಶ್ನೆಗಳೇನಾದ್ರು ಇದ್ರೆ ಕೇಳ್ಬೋದು. ಗಂಗಾರಾಣಿ ಅವರೇ ಕೇಳಿ. ಹಾ ಸರ್ ನಮಸ್ತೆ. ನಮಸ್ತೆ, ಹೇಳಿ. ಅದು ನಾನು ನೀವಾಗ್ಲೇ ಹೇಳ್ತಾ ಇದ್ರಿ ಹಬ್ಬಗಳು ಮಾಡೋದ್ರ ಬಗ್ಗೆ. ಐ ವಾಂಟೆಡ್ ಟು ಕ್ರಿಟಿಸೈಸ್ ಯು. ಏನು ಇದಾಗಿ ಹೇಳ್ತೀನಿ ನಾನು. ಬಿ ಟಿ ಲಲಿತಾ ನಾಯಕ್ ಅವರ ಹಬ್ಬ ಮತ್ತೆ ಬಲಿ ಇನ್ನೋ ಕಡೆ ಒಂದ್ ಕಡೆ ಅವ್ರು ಹೇಳ್ತಾರೆ ಆ ಪುಸ್ತಕದಲ್ಲಿ. ಇವತ್ತು ನಿಮ್ಮ ವಾದಕ್ ಬರ್ತೀನಿ. ಸಾಲವನ್ನ ಹಬ್ಬವನ್ನ ಮಾಡ್ತಕ್ಕಂತ ಅವನ ಪರಿಸ್ಥಿತಿ, ಅಲ್ಲಿ ಅವನ ಹಬ್ಬ ಮಾಡ್ಬೇಕಾಗ ನಾವು ಮರಿ ಕಡಿಬೇಕು, ಬಲಿ ಮರಿ ಕಡಿಬೇಕು ಅಂತ ಸಾಲವನ್ನ ಮಾಡಿ ಅದನ್ನ ಮಕ್ಕಳನ್ನೆಲ್ಲ ಜೀತ ಇಟ್ಟು ಅವನು ಹಬ್ಬವನ್ನ ಮಾಡ್ತಾನೆ. ಒಂದ್ ಕಡೆ ಸಂಪ್ರದಾಯ ಆಗಿರುತ್ತೆ, ಅವರು ಹೊಸ ಬಟ್ಟೆ ತರೋದು ಆ ಒಂದು ಆದಿವಾಸಿ ಸಮುದಾಯದಲ್ಲಿ ಆಚರಿಸ್ಬೇಕಾದ್ರೆ ಅದನ್ನ ಹೇಳ್ತಾರೆ. ಪ್ರಸ್ತುತ ದಿನಮಾನಗಳಲ್ಲಿ ಈ ಪರಿಸ್ಥಿತಿಗಳನ್ನ ನಾವು ಹೋಲಿಸ್ಕೊಳ್ಳೋದಾದ್ರೆ ತದನಂತರ ನೀವು ಆ ತರದ ಒಂದು ಸಮಾಜ ಇತ್ತು. ಅದಾದ ನಂತರ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನೀವು ಅಲ್ಲಮ ಪ್ರಭುಗೆ ಹೇಳ್ತಾ ಇದ್ರಿ, ನಾನು ಹೇಳ್ತೀನಿ, ನಾವು 12ನೇ ಶತಮಾನವನ್ನ ನಿಜವಾಗ್ಲೂ ಒಂದು ಸಾಮಾಜಿಕ ಕ್ರಾಂತಿಯನ್ನ ತಂದ್ಕೊಟ್ಟಂತ ಶತಮಾನ, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅಲ್ಲಮ ಪ್ರಭು ಶೂನ್ಯ ಸಿಂಹಾಸನವನ್ನ ಏರಿದಂತಹ ವ್ಯಕ್ತಿ. ಅವ್ರು ಒಂದ್ ಕಡೆ ಹೇಳ್ತಾರೆ, ನೀವು ಕಲ್ಲಿಗೆ ಗುಡಿಯ ಕಟ್ಟುವುದಾದರೆ ಬೆಟ್ಟಕ್ಕೆ ಏನು ಕಟ್ಟುವಿರಯ್ಯ ಅಂತ, ಬೆಟ್ಟಕ್ಕೆ ಅದೊಡೆ ಏನನ್ನ ಕಟ್ಟುವಿರಯ್ಯ ಅಂತ. ಅವರು ಆತರ ಕ್ರಿಟಿಸೈಸ್ ಮಾಡುವಂತಹ ವ್ಯಕ್ತಿ ಗುಹೇಶ್ವರನನ್ನ ಯಾಕೆ ಪೂಜಿಸಿದ್ರು? ಅಲ್ಲಿ ದ್ವಂದ್ವತೆ ಐತೆ. ನಾನು ಅದನ್ನ ಮುಂದೆ ಹೇಳ್ತೀನಿ. ದ್ವಂದ್ವತೆ ಇದೆ. ಬಸವಣ್ಣನವರು ಒಂದು ಏನು ಅಲ್ಲಿ ಏನು ಮೌಢ್ಯತೆಯನ್ನ ಖಂಡಿಸಿದ್ರು. ಆದ್ರೆ ಬಸವಣ್ಣನವರು ಯಾಕೆ ಲಿಂಗವನ್ನ ಪೂಜೆ ಮಾಡೋದಕ್ಕೆ ಹೇಳಿದ್ರು? ನನ್ಗೆ ಇದಕ್ಕೆ ಉತ್ತರ ಬೇಕು. ಕೊಡ್ತೀನಿ. ಪೂಜೆ ಮಾಡ್ತೀವಿ ಅನ್ನೋದು ಮೌಢ್ಯತೆ ಅಂತ ನೀವ್ ಅಂತೀರಾ. ನಾನ್ ಹೇಳ್ತೀನಿ ಅದು ಮೌಢ್ಯತೆ ಅಲ್ಲ. ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ಮೂರ್ತಿ ಪೂಜೆ ಅವಶ್ಯಕ ಹೇಳಿದ್ದಾರೆ. ಬೇಕಾದ್ರೆ ನೀವು ಅದನ್ನ ಇದ್ ಮಾಡ್ಬೋದು. ನಮ್ಮ ಸಂಸ್ಕೃತಿ ಒಂದು ಪ್ರತೀಕ ಮೂರ್ತಿ ಪೂಜೆ. ಹೇಗೆ ಅಂತ ಹೇಳಿದ್ರೆ, ನಾವು ಮೂರ್ತಿ ಪೂಜೆಯ ಮುಖಾಂತರ ಹಿಂದೆ ದೇವರನ್ನ ಪ್ರಕೃತಿಯನ್ನ ಆರಾಧಿಸ್ತೀವಿ. ಸೊ ನಾವು ಜಿಯೋಗ್ರಫಿಯನ್ನ ಓದೋದಾದ್ರೆ ಅಲ್ಲಿ ಎಷ್ಟು ವಿಧದ ಕಲ್ಲುಗಳು ಬರುತ್ತೆ. ಬಸಾಟ್ ಕಲ್ಲುಗಳು ಬರುತ್ತೆ, ಅಮೃತ ಶಿಲೆಗಳು ಬರುತ್ತೆ, ಸುಣ್ಣದ ಕಲ್ಲುಗಳು ಬರುತ್ತೆ, ಲ್ಯಾಟ್ರೈಟ್ ಕಲ್ಲುಗಳು ಬರುತ್ತೆ. ಸೊ ಇವತ್ತು ಪ್ರಕೃತಿ ಉಳಿದಿರೋದಕ್ಕೆ ಕಾರಣ, ಗಿಡ ಮರ ಬಳ್ಳಿ ಎಲ್ಲ ಬೆಳೆಯೋದಕ್ಕೆ ಕಾರಣ ಯಾವುದಾದ್ರೂ ಒಂದು ಇವತ್ತು ಗ್ರಹಗಳಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯವಾದ ಗ್ರಹ ಅಂತ ಇದ್ರೆ ಅದು ಭೂಮಿ ಮಾತ್ರ. ಸೊ ಈ ಭೂಮಿಯಲ್ಲಿ ನಾವು ಎಲ್ಲವನ್ನ ಬೆಳ್ಕೊಂಡ್ ತಿನ್ಬೇಕು ಅಂತ ಅಂದ್ರೆ ಅದಕ್ಕೆ ಮಣ್ಣು ಬೇಕು. ಮಣ್ಣು ಹೇಗೆ ಉತ್ಪತ್ತಿ ಆಗುತ್ತೆ? ಶಿಲೆಗಳು ಚೂರು ಚೂರುಗಳಾಗಿ ಒಂದು ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಿ. ನಿಮ್ ಪ್ರಶ್ನೆ 2 ಪ್ರಶ್ನೆಯನ್ನ ಕೇಳಿದ್ರಿ. ಮೊದಲನೇ ಪ್ರಶ್ನೆ ಬಂದು ಹಬ್ಬ ಇದ್ರ ಬಗ್ಗೆ ಮೌಢ್ಯ ಸಂಸ್ಕೃತಿ ಬಗ್ಗೆ ಹೇಳಿದ್ರಿ ಅಂತ. ಎರಡನೇದು ಬಂದು ವಿಗ್ರಹ ಆರಾಧನೆ ಬಗ್ಗೆ ಕೇಳಿದ್ರಿ. ಮೂರನೇ ಪ್ರಶ್ನೆಯನ್ನ ಕೇಳಿ. ಅದನ್ನೇ ಹೇಳ್ತಾ ಇದೀನಿ. ಯಾಕೆ ಕೇಳಿ ಪ್ರಶ್ನೆ ಅದು. ಹಾ, ಅದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀವು ಮೌಢ್ಯತೆ ಅಂದ್ರಲ್ಲ, ಅದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀವು ಪ್ರಶ್ನೆ ಹೇಳ್ಬಿಡಿ, ಆಮೇಲೆ ನಾನು ಉತ್ತರ ಹೇಳ್ತೀನಿ ಅದಕ್ಕೆ. ಸೊ ನಾನು ಹೌದಾ, ಸರಿ ಆಯ್ತು. ನನಗೆ ಆ ಪ್ರಶ್ನೆಗೆ ಉತ್ತರ ಬೇಕು. ಯಾಕೆ ಅವರು ಬಸವಣ್ಣವ್ರು ಇರ್ಬೋದು, ಮತ್ತೆ ಅಲ್ಲಮ ಪ್ರಭು ಇರ್ಬೋದು, ಮೂರ್ತಿಯನ್ನ ಪೂಜೆ ಮಾಡಿದ್ರು. ಅವರಲ್ಲಿ ದ್ವಂದ್ವತೆ ಇತ್ತ? ಅವ್ರು ಯಾಕೆ ಪಂಚತತ್ವಗಳನ್ನ ಹೇಳಿದ್ರು? ನನ್ಗೆ ಉತ್ತರ ಬೇಕು. ಆಯ್ತು. ಈಗ ನಿಮ್ದು ಪ್ರಶ್ನೆ ಇಷ್ಟ ಅಲ್ವಾ? ಆದಿವಾಸಿಗಳಲ್ಲಿ ಏನು ಮಕ್ಕಳನ್ನ ಮಾರಿ ಹಬ್ಬ ಮಾಡೋ ಪರಿಸ್ಥಿತಿ ಯಾವತ್ತೂ ಯಾರಲ್ಲೂ ಇರ್ಲಿಲ್ಲ. ಮೊದಲನೇದಾಗಿ ಹೇಳ್ತೀನಿ, ಮಕ್ಕಳನ್ನ ಮಾರಿ ಹಬ್ಬ ಮಾಡುವಂತ ಪರಿಸ್ಥಿತಿ ಎಲ್ಲೂ ಇರ್ಲಿಲ್ಲ. ಅದೊಂದು ಗಾದೆ ಅಷ್ಟೇ. ಮಗನನ್ನ ಮಾರಿ ಒಂದ್ ನಿಮಿಷ ಮೇಡಮ್, ನೀವು ಕೇಳ್ಬಿಟ್ರಿ. ನೀವು ಪ್ರಶ್ನೆ ಕೇಳಿದ್ಮೇಲೆ ನಾನು ಹೇಗೆ ಉತ್ತರ ಕೇಳ್ಬೇಕು. ನೀವು ದಯಮಾಡಿ ಉತ್ತರವನ್ನ ಕೇಳಿ. ಮಗನನ್ನ ಮಾರಿ ಮಾರಳಮೆ ಹಬ್ಬ ಮಾಡುವಂತ ಗಾದೆ. ಅಂದ್ರೆ ಮಾರಳಮೆ ಹಬ್ಬಕ್ಕೆ ಅಷ್ಟು ಖರ್ಚು ವೆಚ್ಚಗಳಾಗುತ್ತವೆ ಅಂತ ಹೇಳ್ತಾರೆ ಹೊರತು ಮಕ್ಕಳನ್ನ ಮಾರಿ ಯಾರನ್ನ ಹಬ್ಬ ಮಾಡಿ ಅಂತ ಹೇಳ್ತಾ ಇಲ್ಲ. ಕುವೆಂಪುರವರು ಅದನ್ನೇ ಹೇಳ್ತಾರೆ. ಮತದ ಹೆಸರಿನಲ್ಲಿ, ಸಮಾಜದ ಕಟ್ಟುಕಟ್ಟಗಳ ಹೆಸರಿನಲ್ಲಿ, ದೆವ್ವ ಪಿಶಾಚಿ ಗ್ರಹಗಳ ಹೆಸರಿನಲ್ಲಿ, ಮಾಮೂಲುಗಳ ಹೆಸರಿನಲ್ಲಿ ದುರ್ವ್ಯಯವಾಗುತ್ತಿರುವ ಸಂಪತ್ತನ್ನು ತಡೆಗಟ್ಟಿ ಅದನ್ನು ಹೆಚ್ಚು ಅವಶ್ಯಕವಾಗಿರುವ ಮತ್ತು ಹೆಚ್ಚು ಉಪಯೋಗಕರವಾಗಿರುವ ಜೀವನ ಪಥಗಳಲ್ಲಿ ವಿನಿಯೋಗಿಸುವಂತೆ ಮಾಡಬೇಕು ಅಂತ ಹೇಳ್ತಾರೆ.
ಎರಡನೇ ಪಾಯಿಂಟ್, ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನಾನು ಹೇಳ್ತೀನಿ. ಭಗವಂತ ಎಲ್ಲೂ ಕೂಡ ನನಗೆ ದೊಡ್ಡ ಪೂಜೆ ಮಾಡಿ ಅಂತ ಹೇಳಿಲ್ಲ. ನೀವು ಭಗವದ್ಗೀತೆ 9ನೇ ಅಧ್ಯಾಯದ 26ನೇ ಶ್ಲೋಕ, ನನ್ಗೆ ಅಷ್ಟು ನೆನಪು ಬರ್ತಲ್ಲ, ಆ ಶ್ಲೋಕ ಇರಬಹುದು ಅಂತ ಹೇಳ್ತಾ ಇದೀನಿ. ಫಲಂ ಪುತ್ರಂ ತೋಯಂ ಅಂತ ಒಂದು ಶ್ಲೋಕ ಬರುತ್ತೆ. ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ಎಲೆ, ಒಂದು ನೀರು, ಒಂದು ಹೂವಿನಿಂದ ನನ್ನನ್ನ ಭಕ್ತಿ ಪೂರ್ವಕವಾಗಿ ಯಾರು ಪೂಜೆ ಮಾಡ್ತಾರೋ ನಾನು ಅವನಿಗೆ ಒಲಿತೀನಿ ಅಂತ ದೇವರು ಹೇಳ್ತಾನೆ ಹೊರತು ಆಡಂಬರವಾಗಿ ಪೂಜೆ ಮಾಡಿ ಅಂತಲ್ಲ. ಆಮೇಲೆ ನೀವು ಅಲ್ಲೊಂದು ಮಾತು ಹೇಳಿದ್ರಿ, ವಿಗ್ರಹ ಆರಾಧನೆ ಮೌಢ್ಯ ಅಂತ ನಾವಿಲ್ಲಿ ಹೇಳಿಲ್ಲ. ಇಲ್ಲಿ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಅಸ್ಪೃಶ್ಯರಿಗೆ ಪ್ರವೇಶವಿಲ್ಲ ಅಂತ ಹೇಳಿದಂತ ಕಾಲದಲ್ಲಿ ನೀವು ಪ್ರವೇಶ ತಕೊಂಡು ಏನ್ ಮಾಡ್ತೀರಿ, ಪ್ರಕೃತಿಯಲ್ಲೇ ದೇವರನ್ನು ಕಾಣಿ ಅಂತ. ಆಮೇಲೆ ನೀವು ಇನ್ನೊಂದು ಹೇಳಿದ್ರಿ, ಬೆಟ್ಟಗಳನ್ನ ಏನಕ್ಕೆ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಅಂತ. ಬಹುಶಃ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಮೂರ್ತಿ ಪೂಜೆ ಅಂದ್ರೆ ಬರೀ ಇದು ಅಂತ ಅನ್ಕೊಂಡಿದ್ದೀನಿ, ವಿಗ್ರಹಗಳದ್ದು ಅನ್ಕೊಂಡಿದೀವಿ. ನೀವು ಜ್ವಾಲಾ ನರಸಿಂಹ, ಆಂಧ್ರದಲ್ಲಿ ಜ್ವಾಲಾ ನರಸಿಂಹ ಅಂತಿದೆ. ನೀವು ಜ್ವಾಲಾ ನರಸಿಂಹಕ್ಕೆ ಹೋದ್ರೆ ಅಲ್ಲಿ ಆ ಒಂದು ಬೆಟ್ಟದಿಂದ ನರಸಿಂಹ ಬಂದ ಅಂತ ಹೇಳ್ತಾರೆ. ಅವ್ರು ಅದನ್ನೇ ಪೂಜೆ ಮಾಡ್ತಾರೆ, ಆ ಬೆಟ್ಟವನ್ನೇ ಪೂಜೆ ಮಾಡ್ತಾರೆ. ತಿರುಪತಿನಲ್ಲೂ ಬೆಟ್ಟವನ್ನೇ ಪೂಜೆ ಮಾಡ್ತಾರೆ. ನೀವು ಶಿವಗಂಗೆಗೆ ಹೋದ್ರೆ ಆ ಶಿವಗಂಗೆ ಬೆಟ್ಟವೇ ಪೂಜೆ, ಶಿವಗಂಗೆಯಲ್ಲಿ ಬೆಟ್ಟಕ್ಕೆ ಪೂಜೆ ಮಾಡೋದು. ಆಯ್ತಾ? ಇವನು ಅದನ್ನೇ ಹೇಳ್ತಾನೆ, ಕೃಷ್ಣನೂ ಕೂಡ ಇಂದ್ರ ಪೂಜೆ ಮಾಡ್ತಿದ್ದವ್ರಿಗೆ ಗೋವರ್ಧನಗಿರಿ ಪೂಜೆ ಮಾಡೋಣ ಅಂತ ಹೇಳ್ತಾನೆ. ಇಲ್ಲಿ ವಿಗ್ರಹ ಆರಾಧನೆ ಅಂತ ಹೇಳಿದ್ರೆ ಯಾವುದೋ ಒಂದು ವಿಗ್ರಹವನ್ನ ಪೂಜೆ ಮಾಡ್ತೀವಿ ಅಂತಲ್ಲ. ವಿಗ್ರಹ ಆರಾಧನೆಯಿಂದ ಯಾರು ಮೌಢ್ಯ ಅಂತಲ್ಲ, ವಿಗ್ರಹ ಆರಾಧನೆ ಮಾಡೋರು ಮಾಡಿ, ಪ್ರಕೃತಿಯನ್ನ ಆರಾಧನೆ ಮಾಡೋರು ಮಾಡಿ, ನಿಮಗೆ ದೇವರನ್ನ ಪ್ರಕೃತಿಯಲ್ಲಿ, ಸಾಹಿತ್ಯದಲ್ಲಿ, ಸಂಸ್ಕೃತಿಯಲ್ಲಿ ಕಂಡುಕೊಂಡು ಮಾಡಿ ಅಂತ ಹೇಳಿದರೆ ಹೊರತು ಅದು ಮೌಢ್ಯ ಅಂತೆಲ್ಲೂ ಹೇಳಿಲ್ಲ. ಅಲ್ಲಮರು ಏನಕ್ಕೆ ಆ ಪ್ರಶ್ನೆಯನ್ನ ಹೇಳ್ತಾರೆ ಅಂತ ನಿಮ್ಗೆ ಹೇಳ್ತೀನಿ. ಸಿದ್ದರಾಮ ಅನ್ನುವಂತವನೊಬ್ಬ ಲಕ್ಷದ ಮೇಲೆ 96,000 ದೇವಸ್ಥಾನಗಳನ್ನು ಕಟ್ಟಿಸಿ ತಾನು ಕೀರ್ತಿವಂತನಾಗಬೇಕು ಚರಿತ್ರೆನಲ್ಲಿ ಅಂತ ಹೋಗ್ತಾ ಇರ್ತಾನೆ. ಅವಾಗ ಅವನಿಗೆ ಅವರು ಹೇಳ್ತಾರೆ, ಲಕ್ಷದ ಮೇಲೆ 96,000 ದೇವರನ್ನ ಸುಮ್ಮನೆ ಕಡಿದು ಏನಕ್ಕೆ ನಿಲ್ಲಿಸ್ತೀಯೋ ಸಿದ್ದರಾಮ, ಭಕ್ತಿ ಪೂರ್ವಕವಾಗಿ ಒಂದಷ್ಟನ್ನ ಮಾಡು ಅಂತ ಹೇಳ್ತಾರೆ. ಹಂಗೆ ಇವರು ಬಿ.ಟಿ. ಲಲಿತಾ ನಾಯಕ್ ಅವ್ರು ಯಾವ ಅರ್ಥದಲ್ಲಿ ಹೇಳ್ತಾರೋ ಅದು ನಮಗೂ ಗೊತ್ತಿಲ್ಲ. ನೀವು ಅವ್ರನ್ನೇ ಕೇಳ್ಬೇಕು, ಅವ್ರನ್ನೇ ಪ್ರಶ್ನೆ ಮಾಡಬೇಕು. ಮೂರನೇದು ಬಂದು, ಬಸವಣ್ಣನವರು ಏನಕ್ಕೆ ಲಿಂಗ ಪೂಜೆ ಮಾಡ್ತೀವಿ ಅಂತ ಹೇಳಿ ದೇವರನ್ನ ಹೇಳಿದ್ರು ಅಂತ. ಬಸವಣ್ಣನವರು ದೇವರನ್ನ ಪೂಜೆ ಮಾಡೋದು ಮೌಢ್ಯ ಅಂತಾನೂ ಹೇಳಿಲ್ಲ. ಇಲ್ಲಿ ಲಿಂಗ ಅನ್ನೋದ್ರಲ್ಲಿ ತುಂಬಾ ವಿಧಗಳು ಬರುತ್ತೆ. ಒಂದು ಸ್ಥಾವರ ಲಿಂಗ, ಜಂಗಮ ಲಿಂಗ, ಉದ್ಭವ ಲಿಂಗ, ಸ್ಥಾಪಿತ ಲಿಂಗ ಅಂತೆಲ್ಲ ಬರುತ್ತೆ. ಸ್ಥಾವರ ಲಿಂಗ ಒಂದು ದೇವಸ್ಥಾನದಲ್ಲಿ ಇರುವಂತದ್ದು. ಉದ್ಭವ ಲಿಂಗ ನೀವು ಬಹಳಷ್ಟು ಹಳೆಯ ದೇವಸ್ಥಾನಗಳಿಗೆ ಹೋಗ್ಬೋದು. ಉದಾಹರಣೆಗೆ ನೀವು ಬೆಂಗಳೂರಲ್ಲಿರುವಂತ ಕಾಡು ಮಲ್ಲೇಶ್ವರ ದೇವಸ್ಥಾನ, ಮತ್ತೆ ಇದು ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿರೋದು ಉದ್ಭವ ಲಿಂಗಗಳು. ನೀವು ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ಸ್ಥಾವರ ಲಿಂಗ ಇಲ್ಲ, ಅಲ್ಲಿ ಉದ್ಭವ ಲಿಂಗ ಇದೆ, ಅದನ್ನ ಪೂಜೆ ಮಾಡ್ತಾರೆ. ಆಯ್ತಾ? ಸ್ಥಾವರ ಲಿಂಗ ಅಂದ್ರೆ ಸ್ಥಾಪಿತವಾದಂತದ್ದು. ಏನು ಹೊಸ ದೇವಸ್ಥಾನಗಳಲ್ಲಿ ಲಿಂಗವನ್ನ ಸ್ಥಾಪನೆ ಮಾಡಿ, ಪ್ರತಿಷ್ಠಾಪನೆ ಮಾಡಿ, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂತದ್ದು ಸ್ಥಾವರ ಲಿಂಗ. ಜಂಗಮ ಲಿಂಗ ಅಂತ ಹೇಳಿದ್ರೆ ಲಿಂಗವನ್ನ ದೀಕ್ಷೆಯನ್ನ ಪಡ್ಕೊಂಡು ಆ ಲಿಂಗವನ್ನ ತನ್ನ ಕೈನಲ್ಲಿ ಇಟ್ಕೊಂಡು, ಅಂದ್ರೆ ಆಗಿನ ಕಾಲದಲ್ಲಿ ಊರಿಂದ ಊರಿಗೆ ಇದ್ ಮಾಡ್ತಿದ್ದವ್ರಿಗೆ ಎಲ್ಲೂ ಕೂಡ ದೇವರ ನಿಷ್ಠೆಗೆ ನೇಮಕ್ಕೆ ತೊಂದರೆ ಆಗ್ಬಾರ್ದು ಅಂತ ಅದನ್ನ ಮಾಡಿದಂತದ್ದು. ಇಲ್ಲಿ ಲಿಂಗ ಅಂತ ಹೇಳಿದ್ರೆ ಎಲ್ಲ ಒಂದೇ ದೇವಸ್ಥಾನದೊಳಗಿರೋ ಲಿಂಗ ಅಂತ ಅರ್ಥ ಮಾಡ್ಕೊಳ್ಳೋದಲ್ಲ. ಈ ತರ ಇದೆ. ವಿಗ್ರಹ ಆರಾಧನೆ ಅಂದವ್ರು ಬೆಟ್ಟ ಏನು ಪೂಜೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಕೃಷ್ಣ ಗೋವರ್ಧನಗಿರಿನ ಪೂಜೆ ಮಾಡಿಸೋದು ಉದಾಹರಣೆ ಇದೆ. ಇಲ್ಲಿ ಶಿವಗಂಗೆನಲ್ಲಿ ಬೆಟ್ಟವನ್ನ ಪೂಜೆ ಮಾಡ್ತಾರೆ. ಅಲ್ಲಿ ಅಹೋಬಲ ನರಸಿಂಹ ಕ್ಷೇತ್ರದಲ್ಲಿ ಕಂಬವನ್ನ, ಆ ಒಂದು ಬೆಟ್ಟವನ್ನೇ ಕಂಬ ಇದರಿಂದ ನರಸಿಂಹನಾಗಿ ಬಂದ ಅಂತ ಹೇಳಿ ಪೂಜೆ ಮಾಡ್ತಾರೆ. ಈ ಯಾವುದು ಈ ಏನು ಅಂತ ಹೇಳ್ತಾರೆ, ಈ ಸಾಮಾಜಿಕ ಜಾಲತಾಣದಿಂದ ಪ್ರೇರಿತವಾದಂತ ಈ ಮನಸ್ಥಿತಿ ಇರೋದು ಹಂಗೆ ಆಗೋದು. ನಾವು ವಿಶಾಲ ದೃಷ್ಟಿಯಿಂದ ನೋಡ್ಬೇಕು. ಅದನ್ನೇ ಅವರು ಹೇಳಿದಂತದ್ದು. ಈಗ ಕೃಷ್ಣನನ್ನ ನಾವು ನೋಡ್ಬೇಕಾದ್ರೆ ಅವ್ನು ಹೇಳ್ತಾನಲ್ಲ, ನೀವು ಇಂದ್ರ ಪೂಜೆ ಮಾಡ್ತಾ ಇದ್ದವ್ರಿಗೆ ಹೇಳ್ತಾನೆ, ಬನ್ನಿ ಈ ಗೋವರ್ಧನಗಿರಿ ನಮ್ಮನ್ನ ಸಾಕ್ತಾ ಇದೆ, ಪೂಜೆ ಮಾಡೋಣ ಅಂತ ಹೇಳಿದಾಗ ಇಂದ್ರನ ಕೋಪ ಬಂದು ಮಳೆಯನ್ನು ತರಿಸಿದಾಗ ಕೃಷ್ಣ ಗೋವರ್ಧನಗಿರಿಯನ್ನ ಎತ್ತಿಡಿದ ಅಂತ ಹೇಳ್ತಾರೆ. ಈ ಕಥೆಯಲ್ಲಿ ನಮ್ಗೆ ಅರ್ಥ ಆಗಲ್ವಾ, ಕೃಷ್ಣ ಗಿರಿಯನ್ನ ಪೂಜೆ ಮಾಡಿ ಅಂತ ಹೇಳ್ದ ಅಂತ. ಹಾಗೆ ಇನ್ನೊಂದು ದೇವಸ್ಥಾನಗಳ ಪ್ರವೇಶದ ವಿಷಯ ಬಂದಾಗ ಆ ಮಾತನ್ನ ಹೇಳ್ತಾರೆ ಹೊರತು ಅದನ್ನ ಮೌಢ್ಯ ಅಂತ ಹೇಳಲ್ಲ ಅವರು. ಅದು ಮೌಢ್ಯ ಅಂತ ಎಲ್ಲೂ ಇಲ್ಲ. ದೇವರ ಪೂಜೆಯನ್ನ ಆಡಂಬರವಾಗಿ ಮಾಡಿ ಖರ್ಚು ಮಾಡೋದಕ್ಕಿಂತ ನಿಮ್ಮ ಜೀವನ ಪಥಕ್ಕೆ ಉಪಯೋಗಿಸಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಈ ಆರ್ಥಿಕ ಸ್ವಾತಂತ್ರ್ಯ ಇಲ್ವೋ ಅಥವಾ ಸಂಪಾದನೆ ಮಾಡ್ಕೊಳಕ್ಕೆ ತುಂಬಾ ಕಷ್ಟದಲ್ಲಿ ಸಂಪಾದನೆ ಮಾಡ್ತಿದ್ರು ಅವ್ರಿಗೆ ಹೇಳ್ತಾ ಇರೋದು. ಧನವಂತರು ಮಾಡೋರಿದ್ರೆ ಮಾಡ್ಲಿ, ಯಾರು ಬೇಡ ಅಂತ ಹೇಳಿದ್ರು. ಅಭಿಜಿತ್ ಯಾಗವನ್ನೂ ಮಾಡ್ಲಿ, ಅದ್ಯಾವ್ದು ಇನ್ನೊಂದು ಯಾವ್ದು ಹೇಳಿ ಇದು ಅಶ್ವಮೇಧ ಯಾಗವನ್ನೂ ಮಾಡ್ಲಿ, ಸೋಮಯಾಗವನ್ನು ಮಾಡ್ಲಿ, ಇರೋರು ಮಾಡ್ತಾರೆ. ಇಲ್ಲೇ ಇರೋರು ಏನ್ ಮಾಡ್ಬೇಕು? ಅದೇ ಪ್ರಶ್ನೆಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಉತ್ತರವನ್ನ ಕೊಡ್ತಾನೆ. ಒಂದು ಪತ್ರವನ್ನು, ಒಂದು ಎಲೆಯನ್ನು, ಒಂದು ಹೂವನ್ನು, ಒಂದು ನೀರನ್ನು ಭಕ್ತಿಯಿಂದ ಅರ್ಪಿಸಿದ್ರೆ ನಾನು ಅದನ್ನ ತೆಗೆದುಕೊಳ್ತೀನಿ ಅಂತ ಹೇಳ್ತಾನೆ ಹೊರತು ನನ್ ದೊಡ್ಡದಾಗ ಆಡಂಬರವಾಗಿ ಮಕ್ಕಳನ್ನ ಮಾರಿ ಪೂಜೆ ಮಾಡಿ ಅಂತಲ್ಲ. ಈ ಬಿ.ಟಿ. ಲಲಿತಾ ನಾಯಕ್ ಅವ್ರು ಏನ್ ಹೇಳಿದ್ರು ನಾನು ಅದನ್ನು ಓದಿಲ್ಲ.
ನನ್ಗದ್ರ ಅವಶ್ಯಕತೆನೂ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಮತದ ಸಂಕುಚಿತತೆ ಅನ್ನೋದ್ರ ಅರ್ಥ ಇದು. ಇಲ್ಲಿ ಕುವೆಂಪುರವ್ರು ಇಲ್ಲೇ ಹೇಳ್ತಾರೆ, ಆ ಪದವನ್ನ ನಿಮ್ಗೆ ಇನ್ನೊಂದ್ಸಲ ಹೇಳ್ತೀನಿ. ಇಲ್ಲಿ ಹೇಳ್ತೀನಿ ಇರಿ, ನಿಮ್ಗೆ ಇಲ್ಲಿ ನಾನು ಓದಿ ಹೇಳಿದೆ, ಅದು ಇದೊಂದು ಪುಟದಲ್ಲಿ ಇದೆ. ಸಾಕ್ ಬಿಡಿ ಸರ್, ಮತ್ತೆ ಇಲ್ಲಿ ಅಲ್ಲ, ಅದು ಕ್ಲಿಯರ್ ಮಾಡ್ಬಿಡ್ಬೇಕಲ್ವಾ? ಇಲ್ಲಿದೆ ನೋಡಿ. ಅವಿದ್ಯೆಯ ಮಧ್ಯೆ ಬಿದ್ದುಕೊಂಡಿದ್ದರು ತಾವು ಬುದ್ಧಿವಂತರೆಂದು ಪಂಡಿತರೆಂದು ಭ್ರಮಿಸಿ ಕೂಡರಿಂದ ನಡೆಸಲ್ಪಡುವ ಕೂಡರಂತೆ ಅಜ್ಞಾನಿಗಳು ಕಷ್ಟಕೀಳಾಗಿ ತೊಳಲುತ್ತಾರೆ. ಅವರೇ ಕೂಡ್ರಾಗಿದ್ದಾರೆ. ಆಯಮ್ಮನ್ ಏನ್ ಗೊತ್ತೋ ಏನೋ, ಆಯಮ್ಮ ಹೆಂಗ್ ಅರ್ಥ ಮಾಡ್ಕೊಂಡಿರೋ ನಮ್ಗೇನ್ ಗೊತ್ತು. ನಾವಿಲ್ಲಿ ವಿಶಾಲ ಬುದ್ಧಿಯಿಂದ ನೋಡ್ಬೇಕು, ವಿಶ್ವ ಪ್ರಜ್ಞೆಯಿಂದ ನೋಡ್ಬೇಕು. ಒಂದು ವಿಶ್ವ ಪ್ರಜ್ಞೆಯಿಂದ ನೋಡಿದಾಗ ಅಂತ ಒಂದು ಸಂಕುಚಿತ ಮನಸ್ಥಿತಿ, ತಾವೇ ಬುದ್ಧಿವಂತರು ಅಂತ ಅನ್ಕೊಂಡಿರುವಂತದ್ದು ಬರೋದಿಲ್ಲ ಅನ್ನೋ ಅರ್ಥವನ್ನ ಕುವೆಂಪುರವರೇ ಹೇಳಿದ್ದಾರೆ. ಅದಕ್ಕೆ ಹೇಳೋದು, ವಿವರಣೆ ಇಷ್ಟು ಟೈಮಲ್ಲಿ ಕೊಡಕ್ಕಾಗಲ್ಲ ಇದನ್ನ. ಈ ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಅನ್ನುವಂತ ಚಿಕ್ಕ ಪುಸ್ತಕ ಏನಿದೆ, ಇದು ಒಂದಿಡೀ ಜೀವನವನ್ನ ಬದಲಾಯಿಸುವಂತ ಪುಸ್ತಕ. ಇದರಲ್ಲಿ ಎಲ್ಲಾ ಪ್ರಶ್ನೆ ಅಂದ್ರೆ ಈತ ಪ್ರಶ್ನೆಗಳು ಉತ್ತರ ಸಿಗುತ್ತೆ. ಧಾರ್ಮಿಕ ಗ್ರಂಥಗಳಲ್ಲಿ ಭಗವದ್ಗೀತೆ ಅನ್ನುವಂಥದ್ದು ಒಂದಿದೆ, ಅದು ಧಾರ್ಮಿಕ ಗ್ರಂಥಗಳಲ್ಲ, ಅದರಲ್ಲೂ ಬದುಕು ಬದಲಾಯಿಸುವಂತದ್ದು ಇದೆ, ಉಪನಿಷತ್ತುಗಳಿದೆ. ಅದನ್ನೇ ಕುವೆಂಪುರವರು ಇಲ್ಲೇ ಹೇಳ್ತಾರೆ ಒಂದು ಕಡೆ. ಇಲ್ಲಿ ಮಹೋದಯವಾದಂತ ಇಲ್ಲಿ ಹೇಳ್ತಾರೆ ನೋಡಿ, ಉಪನಿಷತ್ತು, ಭಗವದ್ಗೀತೆ ಮತ್ತು ಮಹಾವಿಭೂತಿಗಳು ಸಾರಿದ ಮತ್ತು ಸಾರುತ್ತಿರುವ ಅಮೃತ ಸಂದೇಶಗಳು ಅರಣ್ಯ ರೋದನವಾಗಿದೆ ಅಂತ ಹೇಳ್ತಾರೆ. ಇವೆಲ್ಲ ಅರಣ್ಯ ರೋದನ ಆಗ್ತಾ ಇದೆ. ಯಾಕಂದ್ರೆ ಇಂಥ ಈ ಸಂಕುಚಿತ ಬುದ್ಧಿಯವರದೇ ದೊಡ್ಡ ಪ್ರಲಾಪ ಆಗ್ತಾ ಇದೆ, ದೊಡ್ಡ ಬಾಯಿಯವರದು. ಹಂಗಾಗಿ ಅಮೃತ ಸ್ವರೂಪವಾದಂತ ಸಂದೇಶಗಳು ನಮ್ಗೆ ಇವತ್ತು ಅರಣ್ಯ ರೋದನವಾಗ್ತಾ ಇದೆ. ನಾವು ವಿಶ್ವ ಪ್ರಜ್ಞೆಯಿಂದ ನೋಡಿದಾಗ ಈ ಸಂದೇಶ ನಮ್ಗೆ ಚೆನ್ನಾಗಿ ಸಿಗುತ್ತೆ, ದರ್ಶನ ನಮ್ಗಾಗುತ್ತೆ, ನಾವು ನಿರಂಕುಶ ಮತಿಗಳಾಗ್ತೀವಿ. ಇಂಥ ಕುರುಡರು ತೋರಿದ ದಾರಿಯಲ್ಲಿ ಹೋಗಿ ನಾವು ಕುರುಡರಾಗೋದಿಲ್ಲ. ಮುಂದಿನ ಪ್ರಶ್ನೆ ಯಾರ್ದಾದ್ರು ಇದೆಯಾ? ಅಷ್ಟೇ ಇಲ್ಲ, ಒಂದು ಅಭಿಪ್ರಾಯ ಹೇಳ್ಬೋದಾ? ಹೇಳಿ ಸರ್. ನಮಸ್ಕಾರ. ಆಕಾಶ್ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರಿ. ಇವಾಗ ನೀವೊಂದು ಪ್ರೌಢ ಪ್ರಬಂಧನ ಇವತ್ತೆಲ್ಲ ಮಂಡನೆ ಮಾಡ್ದಂಗಾಯ್ತು. ತಕ್ಕಂತೆ ನೀವು ವಿಷಯವನ್ನ ಬಹಳ ಚೆನ್ನಾಗಿ ಸಂಕಲನ ಮಾಡಿ ಉದಾಹರಣೆಗಳ ಸಮೇತ ವಿಚಾರ ಮಾಡಿದಿರ. ನೀವು ಮಾತಾಡ್ತಾ ಇರೋದು ನೋಡಿದ್ರೆ ನೀವು ಕುವೆಂಪು ವಿಚಾರಧಾರೆಯ ಪರಿವ್ಯಾಪ್ತಿಯಲ್ಲಿ ಇದ್ದೇ ಮಾತಾಡ್ತಾ ಇದೀರಿ ಅಂತ ಆ ಪ್ರೀತಿ ಕಾಣುತ್ತೆ ಮಾತಾಡೋದ್ರಲ್ಲಿ. ಹೊರಗಡೆ ಇದ್ದಲ್ಲ, ಅಂದ್ರೆ ಕಾಡಿನಾಗೆ ನಗರದಾಗಿದ್ದು ಕಾಡು ವರ್ಣನೆ ಮಾಡ್ದಂಗಲ್ಲ, ಕಾಡಿನಲ್ಲೇ ಇದ್ದು ಕಾಡಿನಲ್ಲೇ ವರ್ಣನೆ ಮಾಡ್ದಂಗೆ ಮಾತಾಡ್ತಾ ಇದ್ದೀರಾ. ನಿಮ್ಮ ವಿಚಾರ ಮಾತುಗಳು ಮತ್ತು ಬಹಳ ಚೆನ್ನಾಗಿದೆ. ಒಂದಲ್ಲ 4 ಪುಸ್ತಕ ಓದ್ದಂಗೆ ಆಯ್ತು ನಮಗೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಇದು ವಿಶ್ವ ಪ್ರಜ್ಞೆಯನ್ನ ಹೇಳ್ತಾರೆ ಕುವೆಂಪುರವರು. ಯಾವಾಗ ನಮ್ಗೆ ವಿಶ್ವ ಪ್ರಜ್ಞೆ ಅನ್ನೋದು ಬರುತ್ತೋ, ಆ ವಿಶ್ವ ಪ್ರಜ್ಞೆ ಅನ್ನುವಂಥದ್ದು ಬಂದಾಗ ಈ ತೃಣ ಸಮಾನವಾದ ಚಿಂತನೆಗಳೆಲ್ಲ ಹೇಗೆ ಈ ಹಾರಿ ಹೋಗುತ್ತೆ. ಅಂದ್ರೆ ಏನು, ಈ ಒಂದು ಗಾಢಾಂಧಕಾರ ಇರುತ್ತೆ ಅಂತ ಇಟ್ಕೊಳ್ಳಿ. ಸಾವಿರಾರು ವರ್ಷಗಳಿಂದ ಒಂದು ಗಾಢಾಂಧಕಾರ ಇರುತ್ತೆ. ಆ ಗಾಢಾಂಧಕಾರವನ್ನ ಕಳೆಯೋದಿಕ್ಕೆ ಒಂದು ಹಣತೆ ಅಥವಾ ಒಂದು ಬೆಳಕು ಹೇಗೆ ಇಡೀ ಸಹಸ್ರಾರು ವರ್ಷಗಳ ಗಾಢಾಂಧಕಾರವನ್ನ ಕಳೆಯುತ್ತೋ, ಹಾಗೆ ಈ ವಿಶ್ವ ಪ್ರಜ್ಞೆ ಅನ್ನೋದು ಕೊಡುತ್ತೆ ನಮ್ಗೆ ಇಲ್ಲಿ ಕ್ರಿಟಿಸೈಸ್ ಮಾಡೋದಕ್ಕೆ ಸಮಯನೇ ಇರೋದಿಲ್ಲ. ಯಾಕಂದ್ರೆ ನಾವು ಆ ದರ್ಶನವನ್ನ ಪಡ್ಕೊಂಡ ತಕ್ಷಣ ನಮ್ಗೆ ಕೆಲವೊಂದು ಇದು ಮೀರಿ ಹೋದದ್ದು. ಇಲ್ಲಿ ಯಾರು ಕುರುಡರು, ದಾರಿ ತೋರಿಸುತ್ತಿರುವ ಕುರುಡರವರು ಜ್ಞಾನ ದೀವಿಗೆಯನ್ನ ಕೈಗೆ ಕೊಡ್ತಾ ಇರುವಂತವ್ರು. ಅವ್ರು ಹೇಳ್ತಾರಲ್ಲ, ಮತಿ ದೀವಿಗೆಯನ್ನ ಕೈಗೆ ಕೊಡ್ತಾರ ಯಾರು ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗಿ ನಾವು ಬೆಳಕಿನ ಕಡೆಗೆ ಹೋಗ್ತೀವಿ ಹೊರತು ಕುರುಡರು ಕರ್ಕೋದಂತ ದಾರಿನಲ್ಲಿ ಹೋಗೋದಿಲ್ಲ. ಮತ್ತೆ ನಂದು ವಾಟ್ಸಪ್ ನಂಬರ್ ತಗೊಳ್ಳೋರು ದಯಮಾಡಿ ತಗೊಳ್ಳಿ, ಕೃಷ್ಣೇಗೌಡರ ಹತ್ರ ಇದೆ. ನೀವೇನಾದ್ರೂ ಪ್ರಶ್ನೆಯನ್ನ ಕೇಳುವಂತಿದ್ದಲ್ಲಿ ಕೇಳ್ಬೋದು. ನನಗೆ ಸಮಯ ಇದ್ದು ಉತ್ತರಿಸ್ತೀನಿ, ನಾನು ಉತ್ತರಿಸ್ತೀನಿ ಸಮಯ ಇದ್ರೆ. ದಯಮಾಡಿ ತಗೊಬೋದು ನೀವು ಕೃಷ್ಣೇಗೌಡರ ಹತ್ರ. ಸರ್ ಕೃಷ್ಣೇಗೌಡ ಸರ್ ಕೊಡ್ಬೋದಾ? ನಾನು ಗ್ಯಾರಂಟಿ ಕೊಡ್ತೀನಿ, ನಿಮ್ಮ ಅನುಮತಿ ಇಲ್ಲದೆ ಬೇರೆ ಕೊಡಲ್ಲ. ಧನ್ಯವಾದಗಳು ಸರ್. ಕೊಡಿ. ಅಲ್ಲಿ ಇಷ್ಟು ಪ್ರಬುದ್ಧ ಮನಸ್ಥಿತಿಯಿಂದ ಪ್ರಶ್ನೆ ಉತ್ತರ ಪಡ್ಕೊಳ್ಳೋರು ದಯಮಾಡಿ ಕೇಳಬಹುದು, ಪಡ್ಕೊಬಹುದು. ಹಾಗೆಯೇ ನನ್ನನ್ನ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟು ಎಲ್ಲ ಸಪ್ರೇಮದಿಂದ ಕೇಳಿ, ನಿಮ್ಮ ಒಳ್ಳೆ ಮಾತುಗಳನ್ನ ಹೇಳಿ, ತಲೆದೂಗಿ ಹಾರೈಸಿ ಹರಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಕಾರ್ಯಕ್ರಮ ಮಾಡಿದಾಗ ದಯಮಾಡಿ ನಿಮಗೆ ಅನುಕೂಲವಾದರೆ ಅಥವಾ ಈ ವ್ಯಕ್ತಿ ಹೇಳುವಂಥದ್ದು ರುಚಿಸುತ್ತದೆ ಅಥವಾ ತಿಳಿಯುತ್ತದೆ, ಇದರಿಂದ ತಿಳಿಯಬಹುದು ಅಂತಿದ್ರೆ ದಯಮಾಡಿ ಕೇಳಿ. ನನ್ನನ್ನ ಈ ರೀತಿ ಇದು ಆನ್ಲೈನ್ ಕಾರ್ಯಕ್ರಮಕ್ಕೂ ಆಫ್ಲೈನ್ ಸಾರ್ವಜನಿಕ ಕಾರ್ಯಕ್ರಮಕ್ಕೂ ಕರೆದ್ರು ಕೂಡ ನನ್ಗೆ ಸಮಯ ಮಾಡ್ಕೊಂಡು ಬರ್ತೀನಿ. ಯಾಕಂದ್ರೆ ಕುವೆಂಪುರವರು ಹೇಳಿದ್ದಾರೆ, ನಾವು ನಾಡಿನಾದ್ಯಂತ ಸಂಚರಿಸಿ ಇಂಥ ವಿಚಾರದ ಕಿಡಿಯನ್ನ ಹತ್ತಿಸ್ಬೇಕು ಅಂತ ಕಾರ್ಯದಲ್ಲಿ ನಮ್ದು ಒಂದು ಒಂದು ಸಪ್ರೇಮವಾದಂತ ಸೇವೆ ಆಗುತ್ತೆ ಅನ್ನೋದಾದ್ರೆ, ನಾಡಿಗೆ ಈ ವಿಚಾರ ದೀವಿಗೆ ಹಚ್ಚೋದಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಖಂಡಿತವಾಗಿಯೂ ಆ ಕಾರ್ಯದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.